The major product of the following reaction is ಈ ಒಂದು ರಿಯಾಕ್ಟೆಂಟ್ ಕೊಟ್ಟಿದ್ದಾರೆ CH2 ಡಬಲ್ ಬಾಂಡ್ CH2 OH HBr ಎಕ್ಸಸ್ ಹಾಕಿದ್ದಾರೆ ರೈಟ್. ಆಕ್ಸಿಜನ್ ಮೇಲೆ ಎಲೆಕ್ಟ್ರಾನ್ ಅನ್ನು ತಗೊಂಡು ಆಕ್ಸಿಜನ್ ಅನ್ನು ಎಲೆಕ್ಟ್ರಾನ್ ಡಿಫ್ಯೂಷನ್ ಮಾಡಿದ ಕೂಡಲೇ ಇಟ್ ವಿಲ್ ಈಸಿಲಿ ಟೇಕ್ ದಿಸ್ ಎಲೆಕ್ಟ್ರಾನ್ ಅಂಡ್ ಗೆಟ್ ಔಟ್. ದ ಹೈಡ್ರೋಲೈಸಿಸ್ ಆಫ್ ಆಪ್ಟಿಕಲಿ ಆಕ್ಟಿವ್ 2-bromobutane 1 2 3 4 2-bromobutane ಇದೆ ಇಲ್ಲಿ 2-bromobutane. Hello everyone, ನಮಸ್ಕಾರ ಎಲ್ಲರಿಗೂ. I welcome you all back once again to Physics Wala. Students, ಈ particular class ಅಲ್ಲಿ we are going to discuss the 30 questions, super 30 questions based on the chapter haloalkanes and haloarenes. So let's get started. Question number 1. The major product of the following reaction is ಈ ಒಂದು ರಿಯಾಕ್ಟೆಂಟ್ ಕೊಟ್ಟಿದ್ದಾರೆ CH2 ಡಬಲ್ ಬಾಂಡ್ CH2 OH HBr ಎಕ್ಸಸ್ ಹಾಕಿದ್ದಾರೆ ರೈಟ್. ಸೊ ಫಸ್ಟ್ ಏನಾಗುತ್ತೆ ನೋಡ್ರಿ, CH2 ಡಬಲ್ ಬಾಂಡ್ CH2 OH. ಈ ಆಕ್ಸಿಜನ್ ಮೇಲೆ ಏನಿರುತ್ತೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಏನು ಆ್ಯಡ್ ಮಾಡಿದಿರಿ, HBr ಆ್ಯಡ್ ಮಾಡಿದಿರಿ. HBr ಇಸ್ ಅ ಆಸಿಡ್ ವಿಚ್ ಕಂಟೇನ್ಸ್ H+ and Br-. ನಿಮ್ಮ H+ ಈ ಆಕ್ಸಿಜನ್ ಮೇಲೆ ಹೋದರೆ ನಿಮಗೆ ಬರುವಂಥ ಫಸ್ಟ್ ಪ್ರಾಡಕ್ಟ್ ಏನು, CH2 ಡಬಲ್ ಬಾಂಡ್ CH2 ಇಲ್ಲಿ O ಇದೆ, H+ ಇಲ್ಲೇ ಬರುತ್ತೆ. ಆಕ್ಸಿಜನ್ ಒಂದು ಪೇರ್ ಎಲೆಕ್ಟ್ರಾನ್ ಕಳ್ಕೊಳ್ಳುತ್ತೆ, ಒಂದೇ ಉಳಿಯುತ್ತೆ. ಆವಾಗ ಆಕ್ಸಿಜನ್ ಮೇಲೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಆಕ್ಸಿಜನ್ಗೆ ಪಾಸಿಟಿವ್ ಚಾರ್ಜ್ ಬಂದಾಗ ಈ ಎಲೆಕ್ಟ್ರಾನ್ ಈ ಕಡೆ ಶಿಫ್ಟ್ ಆಗಿಬಿಟ್ಟು ಇಟ್ ವಿಲ್ ಗೋ ಔಟ್ ಆಸ್ ಅ ವಾಟರ್. ಈಗ ಇಫ್ ವಾಟರ್ ಈಸ್ ಲಾಸ್ಟ್ ಏನು ಉಳಿತ್ರಿ ಇಲ್ಲಿ, CH2 ಡಬಲ್ ಬಾಂಡ್ CH2 ಪ್ಲಸ್ ಅಲೈಲ್ ಕಾರ್ಬೋಕ್ಯಾಟಯನ್ ಆಯಿತು ವಿಚ್ ಇಸ್ ಕ್ವೈಟ್ ಸ್ಟೇಬಲ್. ಈಗ ದ Br- ವುಡ್ ಗೋ ಆನ್ ದಿಸ್ ಪರ್ಟಿಕ್ಯುಲರ್ CH2. ಸೊ ವಾಟ್ ವುಡ್ ಬಿ ಫಾರ್ಮ್ಡ್, CH2 ಡಬಲ್ ಬಾಂಡ್ CH ಸಿಂಗಲ್ ಬಾಂಡ್ CH2 ಇಲ್ಲೇ Br ಬಂತು. ಎಕ್ಸಸ್ HBr ಅಂತ ಹೇಳಿದಾರಲ್ವಾ, ಸೊ ಐ ಕ್ಯಾನ್ ಆ್ಯಡ್ ಅನದರ್ ಮಾಲಿಕ್ಯೂಲ್ ಆಫ್ HBr. ಇಲ್ಲೇ ಏನಿದೆ ರೀ, ಅನ್ಸಿಮೆಟ್ರಿಕಲ್ ಅಲ್ಕೀನ್ ಇದೆ ಅಲ್ವಾ. ಸೊ ನಾವು if you add H+ and Br- in the absence of peroxide, okay, so you should be doing what, H+ should be added to carbon containing more hydrogen, Br- would go to carbon containing less hydrogen according to Markovnikov's rule. ಏನಾಗುತ್ತೆ ಇಲ್ಲಿ, ನಿಮ್ಮ ಪ್ರಾಡಕ್ಟ್ ಯಾವ್ದು ಬರುತ್ತೆ, H+ CH2 ಹತ್ರ ಹೋದರೆ ದಟ್ ವುಡ್ ಬಿ CH3. ಇಲ್ಲಿ CH ಸಿಂಗಲ್ ಬಾಂಡ್ ಆಗುತ್ತೆ, ಯಾಕಂದ್ರೆ ಅಲ್ಲಿ ಏನು ಬರುತ್ತೆ ಈಗ, Br ಬರುತ್ತೆ. So now you are going to have CH2 and ille yenide Br ide. So this is going to be your final product which would be vicinal dihalide. Yes or no? CH3 CHBr CH2Br, CH3 CHBr CH2Br andre this would be your answer, option A. Is that clear, students? Right. Question number 2. Which of the following is the strongest base? ಯಾವ ಬೇಸ್ ಸ್ಟ್ರಾಂಗೆಸ್ಟ್ ಅಂತ ಕೇಳಿದ್ದಾರೆ. ಇಲ್ಲೇ ಅರ್ಥ ಮಾಡ್ಕೋಬೇಕು ನೀವು, ಯು ಆಲ್ರೆಡಿ ನೋ ದಿಸ್ ಕಾನ್ಸೆಪ್ಟ್. ಸಪೋಸ್ ಇಫ್ ಐ ಆಮ್ ಹ್ಯಾವಿಂಗ್ ಅ ಕಾಂಜುಗೇಟ್ ಬೇಸ್ ಆ್ಯಂಡ್ ಇಫ್ ದ್ಯಾಟ್ ಈಸ್ ಸ್ಟ್ರಾಂಗ್, ಕಾಂಜುಗೇಟ್ ಬೇಸ್ ಏನಾದರೂ ಸ್ಟ್ರಾಂಗ್ ಇದ್ದರೆ ಅದು ಒಂದು ಪ್ರೋಟಾನನ್ನು ತಗೊಂಡು ಕೂಡಲೇ ಇಟ್ ಬಿಕಮ್ಸ್ ಅ ಕಾಂಜುಗೇಟ್ ಆಸಿಡ್. ಅದು ಏನಾಗಿರುತ್ತೆ, ವೀಕ್ ಆಗಿರುತ್ತೆ. ಅರ್ಥ ಆಯ್ತಾ? ಸಪೋಸ್ ಈಗ ಕಾಂಜುಗೇಟ್ ಬೇಸು ವೀಕ್ ಆಗಿದ್ದರೆ, ಕಾಂಜುಗೇಟ್ ಬೇಸು ವೀಕ್ ಆಗಿದ್ದರೆ ಆಸ್ ಅ ಬೇಸ್ ಅದು ಪ್ರೋಟಾನನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಆವಾಗ ನಿಮಗೆ ಸಿಗುವಂಥ ಕಾಂಜುಗೇಟ್ ಆಸಿಡ್ ಏನಾಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಓಕೆ, ಇನ್ ಶಾರ್ಟ್, ಸ್ಟ್ರಾಂಗ್ ಕಾಂಜುಗೇಟ್ ಆಸಿಡ್ ವಿಲ್ ಹ್ಯಾವ್ ಅ ವೀಕ್ ಕಾಂಜುಗೇಟ್ ಬೇಸ್, ವೀಕ್ ಕಾಂಜುಗೇಟ್ ಆಸಿಡ್ ವಿಲ್ ಹ್ಯಾವ್ ಸ್ಟ್ರಾಂಗ್ ಕಾಂಜುಗೇಟ್ ಬೇಸ್. ಈಗ ಅವ್ರು ಏನು ಕೇಳಿದಾರೆ, ನಮಗೆ ಸ್ಟ್ರಾಂಗ್ ಬೇಸ್ ಅಂತ ಕೇಳಿದಾರಲ್ಲ, ಸ್ಟ್ರಾಂಗ್ ಬೇಸ್ ಅಂತ ಕೇಳಿದಾರೆ ರೈಟ್, ಸ್ಟ್ರಾಂಗ್ ಬೇಸ್ ಕೇಳಿದಾರ. ನಾವು ಅದರ ಕಾಂಜುಗೇಟ್ ಆಸಿಡ್ ವೀಕ್ ಇದ್ದದ್ದನ್ನು ನೋಡಬೇಕು. ಲೆಟ್ ಅಸ್ ಲುಕ್ ಫಾರ್ ದ ಆಸಿಡ್ ವಿಚ್ ಇಸ್ ವೀಕ್. ಇದನ್ನು ಆಸಿಡ್ ಮಾಡೋಣ. ಆಪ್ಷನ್ ಎ ಅನ್ನು ನಾನು ಆಸಿಡ್ ಮಾಡ್ತೀನಿ. ಏನದು ಆಸಿಡ್ ಮಾಡೋದಂದರೆ ಅದಕ್ಕೆ ಒಂದು H+ ಕೊಡ್ತೀನಿ, ಅದು CH3OH ಆಗುತ್ತೆ. ಆಪ್ಷನ್ ಬಿ ಏನಾಗುತ್ತೆ, CH3COOH. ಆಪ್ಷನ್ ಸಿ ಏನಾಗುತ್ತೆ, HCl ಆಗುತ್ತೆ. ಆಪ್ಷನ್ ಡಿ ವುಡ್ ಬಿ ಯೋರ್ ವಾಟರ್ ಆಗುತ್ತೆ. ಎಸ್ ಆರ್ ನೋ? ರೈಟ್. ಸೊ ನೀವು ಕಾಂಜುಗೇಟ್ ಬೇಸ್ ಸ್ಟ್ರಾಂಗ್ ಬೇಕಾಗಿದೆ ಅಲ್ವಾ, ವೀಕ್ ಕಾಂಜುಗೇಟ್ ಆಸಿಡ್ ಹುಡುಕ್ತಾ ಇದ್ದೀರಿ, ವೀಕ್ ಆಸಿಡ್ ಹುಡುಕ್ತಾ ಇದ್ದೀರಲ್ವಾ. HCl ಇಸ್ ಅ
ಸ್ಟ್ರಾಂಗರ್ ಆಸಿಡ್ ಔಟ್ ಆಫ್ ಆಲ್ ಫೋರ್. ಸೊ ಇದು ಬರಲ್ಲ. ವೀಕ್ ಆಸಿಡ್ ಹುಡುಕ್ತಾ ಇದ್ದೀನಿ. ಕಾರ್ಬಾಕ್ಸಿಲಿಕ್ ಆಸಿಡ್ ಇಸ್ ಕಂಪೇರ್ ಟು ಆಲ್ಕೋಹಾಲ್ ಅಂಡ್ ವಾಟರ್, ಅದು ಸ್ಟ್ರಾಂಗ್ ಆಸಿಡ್, ಅದು ಬರಲ್ಲ. ಸೊ ನೌ ದ ಕಾಂಪಿಟೇಷನ್ ಇಸ್ ಬಿಟ್ವೀನ್ ಆಲ್ಕೋಹಾಲ್ ಅಂಡ್ ವಾಟರ್. ಇಸ್ ದಟ್ ಕ್ಲಿಯರ್? HCl is a stronger acid, carboxylic acid is a stronger acid. But now ಇವೆರಡು ಸ್ಟ್ರಾಂಗ್ ಆಸಿಡ್ ಇರೋದ್ರಿಂದ ನಮಗೆ ಬೇಕಾಗಿರೋದು ವೀಕ್ ಕಾಂಜುಗೇಟ್ ಆಸಿಡ್ ಬೇಕಾಗಿದೆ, ಬಿಕಾಸ್ ಅದರ ಕಾಂಜುಗೇಟ್ ಬೇಸ್ ನಮಗೆ ಸ್ಟ್ರಾಂಗ್ ಇರುತ್ತೆ. ಇಸ್ ದಟ್ ಕ್ಲಿಯರ್? ಸೊ ವಿ ಆರ್ ಸರ್ಚಿಂಗ್ ಫಾರ್ ಅ ಸ್ಟ್ರಾಂಗರ್ ಆಸಿಡ್. ಸಾರಿ, ವಿ ಆರ್ ಸರ್ಚಿಂಗ್ ಫಾರ್ ಅ ವೀಕರ್ ಆಸಿಡ್. ಸಿನ್ಸ್ ಇಟ್ ಇಸ್ ಅ ಸ್ಟ್ರಾಂಗರ್ ಆಸಿಡ್, ಇವೆರಡು ಕನ್ಸಿಡರ್ ಮಾಡಲ್ಲ. ಈಗ ಮೆಥನಾಲ್ ಮತ್ತೆ ವಾಟರ್ ಮಧ್ಯ ಎಲ್ಲ ಆಲ್ಕೋಹಾಲ್ಸು ವಾಟರ್ಗಿಂತ ವೀಕ್ ಇರಲ್ಲ. ದರ್ ಇಸ್ ಓನ್ಲಿ ಒನ್ ಆಲ್ಕೋಹಾಲ್ ವಿಚ್ ಇಸ್ ಸ್ಟ್ರಾಂಗರ್ ದೆನ್ ವಾಟರ್. ಯಾವುದದು? ಮೆಥನಾಲ್. ಮೆಥನಾಲ್ ಈಸ್ ಅ ಸ್ಟ್ರಾಂಗರ್ ಆಸಿಡ್ ದೆನ್ ವಾಟರ್. Methanol is a stronger acid than water as far as acidity is concerned. Since methanol is stronger acid, methoxide ion would be a weaker base than OH minus. Methoxide ion is a weaker base. Methoxide ion weaker base andre OH minus is a stronger base. So which is the strongest base? OH minus is the strongest base. Artha aitalla students? We are looking for strongest conjugate base ಅಂತಂದ್ರೆ it should belong to the weak acid. ಫಸ್ಟ್ ಎಲ್ಲ ಆಪ್ಷನ್ಸ್ ಅನ್ನ ಆಸಿಡ್ ಮಾಡ್ಕೊಂಡ್ವಿ, ಒಂದೊಂದು H ಪ್ಲಸ್ ಕೊಟ್ಟು. ವೀಕ್ ಆಸಿಡ್ ಬೇಕಾಗಿದೆ ನಮಗೆ, ಸ್ಟ್ರಾಂಗ್ ಆಸಿಡ್ ಬೇಡ. ಈಗ ದ ವೀಕ್ ಆಸಿಡ್ ಒಳಗಡೆ ಕಾಂಪಿಟೇಷನ್ ಇಸ್ ಬಿಟ್ವೀನ್ ಆಲ್ಕೋಹಾಲ್ ಅಂಡ್ ವಾಟರ್. Alcohols are weaker acids than water, but exceptionally methanol is stronger acid than water. Because methanol is stronger acid than water, we can conclude that methoxide ion is a weaker base. Since methoxide ion is a weaker base, hydroxide ion would be a stronger base. So out of all four, stronger base would be OH minus. Next note. The major product of the following chemical reaction: CH3 CH3 CH double bond CH2. ಇಲ್ಲೇ ಡಬಲ್ ಬಾಂಡ್ ಇದೆ. ಏನು ಆ್ಯಡ್ ಮಾಡ್ತಾ ಇದ್ದೀರಿ? ಆಸಿಡ್ ಆ್ಯಡ್ ಮಾಡ್ತಾ ಇದ್ದೀರಿ. H plus Br minus in the presence of ಏನಿದು? benzoyl peroxide. In the presence of benzoyl peroxide ಆ್ಯಡ್ ಮಾಡ್ತಾ ಇದ್ದೀರಿ. So this is your unsymmetrical alkene. ಹೌದಲ್ಲ ಹೇಳಿ? ಅನ್ಸಿಮೆಟ್ರಿಕಲ್ ಅಲ್ಕೀನ್ಗೆ HBr ಇನ್ ಪ್ರೆಸೆನ್ಸ್ ಆಫ್ ಪೆರಾಕ್ಸೈಡ್ ಆ್ಯಡ್ ಮಾಡ್ತಾ ಇದ್ರೆ ಏನಾಗುತ್ತೆ? ಆಂಟಿ ಮಾರ್ಕೋನಿಕಾಬ್ಸ್ ರೂಲ್ ಫಾಲೋ ಮಾಡಬೇಕು. ಆಂಟಿ ಮಾರ್ಕೋನಿಕಾಬ್ಸ್ ರೂಲ್. ಎಸ್ ಆರ್ ನೋ ಸ್ಟೂಡೆಂಟ್ಸ್? ಪೆರಾಕ್ಸೈಡ್ ಎಫೆಕ್ಟ್ ವೇರ್ H ಪ್ಲಸ್ ಎಲ್ಲಿ ಹೋಗುತ್ತೆ? ಈಗ ಕಾರ್ಬನ್ ಕಂಟೈನಿಂಗ್ ಲೆಸ್ ಹೈಡ್ರೋಜನ್, Br ಮೈನಸ್ ಕಾರ್ಬನ್ ಕಂಟೈನಿಂಗ್ ಮೋರ್ ಹೈಡ್ರೋಜನ್. ಸೊ ಆಟೋಮೆಟಿಕಲಿ ನಿಮ್ಮದು ಪ್ರಾಡಕ್ಟ್ ಯಾವುದಾಗುತ್ತೆ? CH3 CH3. ಇಲ್ಲೇನು ಬಂತು? H ಇದೆ. And here we are going to have illi CH ide. So what is getting added there? H. Illi en barutte iga? CH2 ide. So here you are going to get Br. So what is your answer? Nimma answer eno? CH3 CH3 CH2 Br. I think first one only. Is that clear? CH3 CH3 CH Br. No. CH3 CBr. No. CH3 CH CH2 CH2 O. No. So this is your answer according to anti-Markovnikov's rule or peroxide effect or Kharasch effect. Is that clear? Right. Next, in the preparation of ethyl chloride by this reaction, ethyl alcohol ide ನಮ್ಮ ಹತ್ರ, CH3 CH2OH ಇದೆ. CH3 CH2OH. It is visible now. We have CH3 CH2OH. Ethyl alcohol is with HCl in presence of anhydrous zinc chloride. ನಿಮಗೆ ಇಲ್ಲಿ ಈಥೈಲ್ ಕ್ಲೋರೈಡ್ ಸಿಗ್ತಾ ಇದೆ. ಇಲ್ಲಿ ಇನ್ ದ ಪ್ರಿಪರೇಷನ್ ಆಫ್ ಈಥೈಲ್ ಕ್ಲೋರೈಡ್ ಬೈ ದಿಸ್ ರಿಯಾಕ್ಷನ್ ಯಾವ ಆಪ್ಷನ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಇನ್ ದ ಪ್ರಿಪರೇಷನ್ ಆಫ್ ಈಥೈಲ್ ಕ್ಲೋರೈಡ್ ಬೈ ದ ರಿಯಾಕ್ಷನ್, ಇಟ್ ಅಬ್ಸಾರ್ಬ್ಸ್ ವಾಟರ್, ಇಟ್ ಕೋಆರ್ಡಿನೇಟ್ಸ್, ಇಟ್ ಅಸಿಸ್, ಇಟ್ ಕೋಆರ್ಡಿನೇಟ್ಸ್. ಇಲ್ಲೇ ನೋಡ್ರಿ, ಇಟ್ ಅಬ್ಸಾರ್ಬ್ಸ್, ಇಟ್ ಕೋಆರ್ಡಿನೇಟ್ಸ್, ಇಟ್ ಅಸಿಸ್ಟ್ಸ್, it coordinates. Andre the question is about the function of zinc chloride. Illi onchuru complete agbekidu. The function of zinc chloride is now it is completed. The function of zinc chloride is, okay, right. It absorbs zinc chloride. ಏನಕ್ಕೆ ತಗೋತೀವಿ? ಈ ಪರ್ಟಿಕ್ಯುಲರ್ ಮಿಕ್ಸರ್ಗೆ ಏನಂತಾರ? ಲುಕ್ಯಾಸ್ ರಿಯೇಜೆಂಟ್ ಅಂತಾರಲ್ವಾ? ಲುಕ್ಯಾಸ್ ರಿಯೇಜೆಂಟ್ ಅಂತಾರಲ್ಲ. ಲುಕ್ಯಾಸ್ ರಿಯೇಜೆಂಟ್ ಅಲ್ಲಿ ಜಿಂಕ್ ಕ್ಲೋರೈಡ್ ಕೆಲಸ ಏನು? ದಟ್ ಈಸ್ ದ ಕ್ವೆಶನ್.
ಜಿಂಕ್ ಕ್ಲೋರೈಡ್ ಅಬ್ಸಾರ್ಬ್ಸ್ ವಾಟರ್ ಫಾರ್ಮ್ಡ್ ಇನ್ ದ ರಿಯಾಕ್ಷನ್. ವಾಟರ್ ಏನಾದರೂ ಫಾರ್ಮ್ ಮಾಡುತ್ತಾ ಅದು in the reaction and drives the equilibrium to the right. Zinc chloride is not the substance which is responsible for dehydration. So it is not going to absorb water. ಮತ್ತೇನು ಮಾಡುತ್ತೆ, ಇಟ್ ಕೋಆರ್ಡಿನೇಟ್ಸ್ ವಿತ್ ದ ಪ್ರಾಡಕ್ಟ್ CH3CH2Cl. ಪ್ರಾಡಕ್ಟ್ ಆದಮೇಲೆ ಅದ್ರ ಜೊತೆ ಕೋಆರ್ಡಿನೇಟ್ ಮಾಡುತ್ತಾ? ಡಸಂಟ್ ಮೇಕ್ ಸೆನ್ಸ್ ಅಲ್ವಾ? ರಾಂಗ್. ಇಟ್ ಅಸೆಸ್ ಇನ್ ದ ಫಾರ್ಮಿಂಗ್ ದ ನ್ಯೂಕ್ಲಿಯೋಫೈಲ್ Cl ಮೈನಸ್. ನ್ಯೂಕ್ಲಿಯೋಫೈಲ್ Cl ಮೈನಸ್ ಏನಾದರೂ ಫಾರ್ಮ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತಾ ಅದು? ಬಿಕಾಸ್ ಇಟ್ ಇಸ್ ಆಲ್ರೆಡಿ ಆಸಿಡ್. ಸೊ ನಥಿಂಗ್ ಟು ಡೂ ವಿತ್ ದ್ಯಾಟ್. ಸೊ ನಿಮಗೆ ಒಂದೇ ಉಳಿದಿರೋದೇನು, ಇಟ್ ಕೋಆರ್ಡಿನೇಟ್ಸ್ ವಿತ್ ಆಕ್ಸಿಜನ್ ಆಫ್ ದ ಈಥೈಲ್ ಆಲ್ಕೋಹಾಲ್. ಏನಾಗುತ್ತೆ ನೋಡ್ರಿ ಇಲ್ಲಿ, ಲೆಟ್ ಮಿ ಟೇಕ್ CH3 CH2OH. ನಿಮ್ಮ ಜಿಂಕ್ ಕ್ಲೋರೈಡ್ ಏನಿದೆ ಅಲ್ವಾ, ಇದು ಲೆವಿಸ್ ಆಸಿಡ್. ಇದು ಆ ಲೆವಿಸ್ ಆಸಿಡ್ ಏನು ಮಾಡುತ್ತೆ, ಇಟ್ ವಿಲ್ ಬಿ ಲುಕಿಂಗ್ ಫಾರ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸ್ ಎಲ್ಲ ಅವೈಲೇಬಲ್ ಅದಾವ, ಆಕ್ಸಿಜನ್ ಕಡೆ ಅವೈಲೇಬಲ್ ಅದಾವಲ್ಲ, ಆ ಎಲೆಕ್ಟ್ರಾನನ್ನು ಅದು ತಗೊಂಡ್ರೆ ಇಲ್ಲಿ ಒಂದು ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗುತ್ತೆ ಆಕ್ಸಿಜನ್ ಮೇಲೆ. ಅವಾಗ ಏನಾಗುತ್ತೆ, ಇಟ್ ವಿಲ್ ಈಸಿಲಿ ಲೀವ್. ಸೊ ಜಿಂಕ್ ಕ್ಲೋರೈಡ್ ಏನು ಮಾಡ್ತಾ ಇದೆ ಇಲ್ಲಿ ಕೆಲಸ, ಅದು ಆಕ್ಸಿಜನ್ ಜೊತೆ ಕೋಆರ್ಡಿನೇಟ್ ಬಾಂಡ್ ಫಾರ್ಮ್ ಮಾಡಿಬಿಟ್ಟು ಆಕ್ಸಿಜನ್ ಈ OH ಗ್ರೂಪನ್ನು ಏನಿದೆ ಅಲ್ವಾ, ಇನ್ ದ ಫಾರ್ಮ್ ಆಫ್ ವಾಟರ್ ಅದು ಲೀವ್ ಮಾಡಲಿಕ್ಕೆ, ಬಿಟ್ಟು ಹೋಗಲಿಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಸೊ ದೇರ್ ಫೋರ್ ಇಟ್ ಕೋಆರ್ಡಿನೇಟ್ಸ್ ವಿತ್ ಆಕ್ಸಿಜನ್ ಆಫ್ ದ ಈಥೈಲ್ ಆಲ್ಕೋಹಾಲ್ ಆ್ಯಂಡ್ ಇನ್ಕ್ರೀಸಸ್ ದ ಲೀವಿಂಗ್ ಗ್ರೂಪ್ ಅಬಿಲಿಟಿ. ಲೀವಿಂಗ್ ಗ್ರೂಪ್ ಅಬಿಲಿಟಿಯನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ದಟ್ ಈಸ್ ವಾಟ್ ಈಸ್ ದ ಫಂಕ್ಷನ್ ಆಫ್ ಜಿಂಕ್ ಕ್ಲೋರೈಡ್. ಅರ್ಥ ಆಯ್ತಾ? ರೈಟ್. ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್. Peroxide effect is observed. Peroxide effect is observed with the addition of HBr, but not with the addition of HI to unsymmetrical alkene because. Question ಏನು? ಒಂದು ಅನ್ಸಿಮೆಟ್ರಿಕಲ್ ಅಲ್ಕೀನ್ ಇದ್ದರೆ RCH ಡಬಲ್ ಬಾಂಡ್ CH2, ಇದಕ್ಕೆ ನೀವೇನಾದರೂ HBrನ ಆ್ಯಡ್ ಮಾಡ್ತಾ ಇದ್ದರೆ, ಇನ್ ಪ್ರೆಸೆನ್ಸ್ ಆಫ್ ಪೆರಾಕ್ಸೈಡ್ ಆ್ಯಡ್ ಮಾಡ್ತಾ ಇದ್ದರೆ, ನೀವು ಆ್ಯಂಟಿ ಮಾರ್ಕೋನಿಕಾಪ್ಸ್ ರೂಲ್ ಅಥವಾ ಪೆರಾಕ್ಸೈಡ್ ಎಫೆಕ್ಟ್ನಿಂದ ಆ್ಯಡ್ ಮಾಡ್ತೀರಿ. ಅದೇ ಒಂದು ವೇಳೆ ದ ಸೇಮ್ ಅನ್ಸಿಮೆಟ್ರಿಕಲ್ ಅಲ್ಕೀನ್ಗೆ HI ಅಥವಾ HCl ಇದ್ದರೆ, ಇಲ್ಲೂ ಕೂಡ ಪೆರಾಕ್ಸೈಡ್ ಇದ್ದರೆ, ನೀವು ಆ್ಯಸ್ ಯೂಶುವಲ್ ಮಾರ್ಕೋನಿಕಾಪ್ಸ್ ರೂಲನ್ನೇ ಫಾಲೋ ಮಾಡಬೇಕಾಗತ್ತೆ. ಯಾಕೆ ಅಂತ ಕೇಳಿದ್ದಾರೆ. ದ ಕ್ವಶನ್ ಈಸ್ ಅಬೌಟ್ ದ್ಯಾಟ್. ಇಲ್ಲಿ ಬೇಸಿಕ್ಲಿ ನಿಮಗೇನು ಗೊತ್ತಿರಬೇಕಪ್ಪ ಅಂತಂದರೆ, ಇಲ್ಲೇ ನೋಡ್ರಿ, ಆಸ್ ಫಾರ್ ಆಸ್ ಪೆರಾಕ್ಸೈಡ್ ಎಫೆಕ್ಟ್ ಈಸ್ ಕನ್ಸರ್ನ್ಡ್, ಆಸ್ ಫಾರ್ ಆಸ್ ಪೆರಾಕ್ಸೈಡ್ ಎಫೆಕ್ಟ್ ಈಸ್ ಕನ್ಸರ್ನ್ಡ್, ಅಲ್ಲಿ ಫಸ್ಟ್ ಏನಾಗುತ್ತಂದರೆ, ನೀವು ತಗೊಂಡಿರೋಂಥ ಪೆರಾಕ್ಸೈಡು ಇಟ್ ಅಂಡರ್ಗೋಸ್ ಹೋಮೋಲೈಸಿಸ್ ಟು ಗಿವ್ ಯು ಅಲ್ಕಾಕ್ಸೈಡ್ ಫ್ರೀ ರಾಡಿಕಲ್ ಫಾರ್ಮ್ ಆಗುತ್ತೆ ಇಲ್ಲಿ, RO ಡಾಟ್. ಹೌದಲ್ಲ? ಆಮೇಲೆ ಅದು ನೀವು ಆ್ಯಡ್ ಮಾಡಿರ್ತಕ್ಕಂಥ HX ಜೊತೆ ಹೈಡ್ರೋಜನ್ ಹ್ಯಾಲೈಡನ್ನು ಆ್ಯಡ್ ಮಾಡ್ತಿರ್ತೀರಲ್ಲ, HBr ಅಥವಾ HCl ಅಥವಾ HI ಆ್ಯಡ್ ಮಾಡ್ತಾ ಇರ್ತೀರಲ್ಲ, ಅದು ದಿಸ್ ವಿಲ್ ಟೇಕ್ ದಿಸ್ H ಡಾಟ್ ಅನ್ನು ತೊಗೊಂಡ್ಬಿಟ್ಟು ಇಟ್ ವಿಲ್ ಫಾರ್ಮ್ ROH ಆಗುತ್ತೆ. ಇಲ್ಲಿ ನಿಮಗೆ ಫ್ರೀ ರಾಡಿಕಲ್ ಫಾರ್ಮ್ ಮಾಡುತ್ತೆ. ಇಸ್ ದಾಟ್ ಕ್ಲಿಯರ್? ದಿಸ್ X ಡಾಟ್ ಕ್ಯಾನ್ ಬಿ Cl ಡಾಟ್, Br ಡಾಟ್ ಆರ್ I ಡಾಟ್. ಈ X ಡಾಟ್ ಏನು ಮಾಡುತ್ತೆ ಈಗ ಎರಡನೇ ಸ್ಟೆಪ್ಪಲ್ಲಿ, ಈ X ಡಾಟು ನೀವು ತಗೊಂಡಿರೋಂಥ ಅನ್ಸಿಮೆಟ್ರಿಕಲ್ ಅಲ್ಕೀನ್ ಜೊತೆ ಆ್ಯಡ್ ಆಗಿಬಿಟ್ಟು ನಿಮಗೆ ಪ್ರಾಡಕ್ಟ್ ಕೊಡುತ್ತೆ. ದಿಸ್ ಈಸ್ ವಾಟ್ ಈಸ್ ದ 2 steps ದ್ಯಾಟ್ ಆರ್ ಇನ್ವಾಲ್ವ್ಡ್ ಇನ್ ಪೆರಾಕ್ಸೈಡ್ ಎಫೆಕ್ಟ್. ನೀವು ಫಸ್ಟು HBr ಅನ್ನು ತಗೊಂಡಾಗ ಬೋತ್ ಸ್ಟೆಪ್ಸ್, ಫಸ್ಟ್ ಸ್ಟೆಪ್ ಆಸ್ ವೆಲ್ ಆಸ್ ಸೆಕೆಂಡ್ ಸ್ಟೆಪ್, ಬೋತ್ ಆಫ್ ದೆಮ್ ಆರ್ ಎಕ್ಸೋಥರ್ಮಿಕ್. ಅಂದರೆ HBr ಅನ್ನು ತಗೊಂಡಾಗ ಯಾವುದೇ ಎಕ್ಸ್ಟ್ರಾ ಎನರ್ಜಿ ಬೇಕಾಗಿಲ್ಲ. ದೇ ಆರ್ ಓನ್ಲಿ ರಿಲೀಸಿಂಗ್ ಎನರ್ಜಿ, ಬೋತ್ ದ ಸ್ಟೆಪ್ಸ್. ಬಟ್ ವೆನ್ ಇಟ್ಸ್ ಅಬೌಟ್ HCl, ನೀವು HCl ತೊಗೊಂಡಿದ್ದಾಗ ಇಲ್ಲೇ ನೋಡ್ರಿ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಬ್ರೇಕ್ ದಿಸ್ ಬಾಂಡ್. ಇಲ್ಲಿ ಫಸ್ಟ್ ಸ್ಟೆಪ್ ಏನಾಗುತ್ತೆ, ಎಂಡೋಥರ್ಮಿಕ್ ಆಗುತ್ತೆ. ಅದು ಫಸ್ಟ್ ಸ್ಟೆಪ್ ಈಸ್ ಎಂಡೋಥರ್ಮಿಕ್. ಆಸ್ ಯೂಶುವಲ್ ದ ಮೂಮೆಂಟ್ ಇಟ್ ಈಸ್ ಫಾರ್ಮ್ಡ್ ಇಟ್ ಕ್ಯಾನ್ ಈಸಿಲಿ ಅಟ್ಯಾಕ್ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಎಕ್ಸೋಥರ್ಮಿಕ್. ಇಸ್ ದಾಟ್ ಕ್ಲಿಯರ್? ಅದೇ ನೀವು HBr ತೊಗೊಂಡಾಗ, ಸಾರಿ HI ತೊಗೊಂಡಾಗ ಫಸ್ಟ್ ಸ್ಟೆಪ್ ಏನಾಗುತ್ತೆ ಇಲ್ಲಿ, ಫಸ್ಟ್ ಸ್ಟೆಪ್ ವುಡ್ ಬಿ ಎಕ್ಸೋಥರ್ಮಿಕ್. ಬಿಕಾಸ್ ಇಲ್ಲೇ ನೋಡ್ರಿ, ಅಯೋಡಿನ್ ಫ್ರೀ ರಾಡಿಕಲ್, iodine H and I, the bond is very weak, it can be easily broken. HI bond can be easily broken and it can form iodine free radical. ಬಟ್ ಎರಡನೇದು ಏನಾಗುತ್ತೆ ಅಂತಂದರೆ, ಆ ಅಯೋಡಿನ್ ಫ್ರೀ ರಾಡಿಕಲ್ ಏನು ಫಾರ್ಮ್ ಆಗಿರುತ್ತಲ್ಲ, ದೇ ಆರ್ ವೆರಿ ರಿಯಾಕ್ಟಿವ್. ದೇರ್ ಫೋರ್ ದೇ ವಿಲ್ ಇಮಿಡಿಯೇಟ್ಲಿ ಕಂಬೈನ್ ಟು ಫಾರ್ಮ್ I2. ಸೊ ದೇರ್ ಫೋರ್ ಎರಡನೇ ರಿಯಾಕ್ಷನ್ ಏನಿದೆ ಅದು ಅಯೋಡಿನ್ ಫ್ರೀ ರಾಡಿಕಲು ಕಂಬೈನ್ ಆಗಿ ಅಯೋಡಿನ್ ಮಾಲಿಕ್ಯೂಲ್ ಫಾರ್ಮ್ ಆಗೋದ್ರಿಂದ ಅದನ್ನು ಮತ್ತೆ ಬ್ರೇಕ್ ಮಾಡಲಿಕ್ಕೆ ನಮಗೆ ಎಕ್ಸ್ಟ್ರಾ ಎನರ್ಜಿ ಇಲ್ಲಿ ಬೇಕಾಗತ್ತೆ.
ಟು ರನ್ ದಟ್ ಸೆಕೆಂಡ್ ಸ್ಟೆಪ್. ಅದಕ್ಕೆ ಇಲ್ಲೇ ನೋಡ್ರಿ, ಇಲ್ಲಿ 2 ಸ್ಟೆಪ್ಪಲ್ಲಿ ಒಂದು ಎಕ್ಸೋಥರ್ಮಿಕ್ ಇದೆ, ಇಲ್ಲಿ 2 ಸ್ಟೆಪ್ಪಲ್ಲಿ ದಿಸ್ ಇಸ್ ಸಾರಿ ಎಕ್ಸ್ಟ್ರಾ ಎನರ್ಜಿ ಇಲ್ಲಿ ಬೇಕಾಗತ್ತೆ ಅಂತಂದ್ರೆ ದಿಸ್ ಶುಡ್ ಬಿ ಎಂಡೋಥರ್ಮಿಕ್. ಇಲ್ಲಿ 2 ಸ್ಟೆಪ್ಪಲ್ಲಿ 1 ಇಸ್ ಎಕ್ಸೋಥರ್ಮಿಕ್, ಇಲ್ಲೂ ಕೂಡ 2 ಸ್ಟೆಪ್ಪಲ್ಲಿ 1 ಇಸ್ ಎಕ್ಸೋಥರ್ಮಿಕ್. ಓನ್ಲಿ ಡಿಫ್ರೆನ್ಸ್ ಏನು, HCl ಅಲ್ಲಿ 2ನೇ ಸ್ಟೆಪ್ ಎಕ್ಸೋಥರ್ಮಿಕ್, HI ದಲ್ಲಿ 1ನೇ ಸ್ಟೆಪ್ ಎಕ್ಸೋಥರ್ಮಿಕ್. ಬಟ್ ಇಲ್ಲಿ ಇವೆರಡೂ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಇರೋದ್ರಿಂದ ಫಿಸಿಬಿಲಿಟಿ ಅಥವಾ ಪಾಸಿಬಿಲಿಟಿ ಈಸ್ ಮೋರ್ ಇನ್ ಕೇಸ್ ಆಫ್ HBr. Is that clear? That is the reason why it only happens, peroxide effect only happens with HBr. ಈಗ ಆಪ್ಷನ್ ಓದ್ರಿ, HI bond is stronger than HBr. HI bond is not stronger, ಅದು ವೀಕ್ ಇರೋದು. HI bond is weaker than HBr bond, so that iodine free radicals combine to form iodine molecule. HI bond is weaker than HBr, right? So that iodine free radical in form ಆಗಿರ್ತಾವಲ್ಲ, they will combine immediately to form iodine molecule. This is right. The bond strength of HI and HBr are same, so there only it is wrong. So all of these are only this one. Iodine free radical in form ಆಗಿರುತ್ತೆ, they will combine to form iodine molecule. They are more reactive, size is more, they are more reactive. Is that clear? That is the reason. Right. Which of the following alkane cannot be made in good yield by Woods reaction? ಯಾವ ಅಲ್ಕೇನ್ ಅನ್ನ ನಾವು ವುಡ್ಸ್ ರಿಯಾಕ್ಷನ್ ಇಂದ ಗುಡ್ ಈಲ್ಡ್ ಅಥವಾ ಗುಡ್ ಅಮೌಂಟ್ ಅಲ್ಲಿ ಯಾವುದನ್ನ ನಾವು ಪ್ರಿಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆನಾ? ಸೊ ಬೇಸಿಕಲಿ ಯು ಶುಡ್ ನೋ ದಟ್ ವುಡ್ಸ್ ರಿಯಾಕ್ಷನ್ ಇಟ್ ಈಸ್ ಯೂಸ್ ಟು ವಾಟ್? ಇಟ್ ಈಸ್ ಯೂಸ್ ಟು ಪ್ರಿಪೇರ್ alkanes which are having what? Even number of carbon atoms. Even number of carbon atoms. ಅಥವಾ ಸಿಮೆಟ್ರಿಕ್ ಅಲ್ಕೇನ್ಸ್. ಇವನ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಅನ್ನ ಪ್ರಿಪೇರ್ ಮಾಡ್ಲಿಕ್ಕೆ ವುಡ್ಸ್ ರಿಯಾಕ್ಷನ್ ಅನ್ನ ಯೂಸ್ ಮಾಡ್ತೀವಿ. ಇಲ್ಲೇ ನೋಡ್ರಿ, ಹೆಕ್ಸೇನ್ ಅಲ್ಲಿ ಐ ಆಮ್ ಹ್ಯಾವಿಂಗ್ 6 ಕಾರ್ಬನ್ ಆಟಮ್ಸ್, 2,3 ಡೈಮಿಥೈಲ್ ಅಂದ್ರೆ 2, ಬ್ಯೂಟೇನ್ ಅಂದ್ರೆ 4, ಟೋಟಲ್ 6. ಎನ್ ಹೆಪ್ಟೇನ್ ಅಂತಂದ್ರೆ ದೇರ್ ಆರ್ 7, ಎನ್ ಬ್ಯೂಟೇನ್ ಅಂದ್ರೆ ದೇ ಆರ್ 4. ಓನ್ಲಿ ಒನ್ ಕಂಟೈನಿಂಗ್ ವಿಚ್ ಇಸ್ ಆಡ್ ಇಸ್ ಎನ್ ಹೆಪ್ಟೇನ್. ದ ರೀಸನ್ ಇಸ್ ಎನ್ ಹೆಪ್ಟೇನ್ ಬೇಕಾಗಿದ್ರೆ ನಿಮಗೆ, ಎನ್ ಹೆಪ್ಟೇನ್ ಒಂದೇ ಬರೋದು ತೋರಿಸ್ತೀನಿ. ಎನ್ ಹೆಪ್ಟೇನ್ ಬೇಕಾಗಿದ್ರೆ ಯು ಶುಡ್ ಟೇಕ್ ವಾಟ್? ಫಾರ್ ಎಕ್ಸಾಂಪಲ್ CH3 CH2 CH2 Br ತಗೋತೀರಿ. ಓಕೆ, ವಿತ್ ಸೋಡಿಯಂ ಮತ್ತೇನು ತಗೋತೀರಿ ಇಲ್ಲಿ? CH3, 7 ಕಾರ್ಬನ್ ಬೇಕಲ್ಲ ಎನ್ ಹೆಪ್ಟೇನ್ಗೆ ನಿಮಗೆ, CH2 CH2 Br ತಗೋತೀರಿ. ರೈಟ್, ಇಲ್ಲೇ ಏನಾಗುತ್ತೆ ನಿಮಗೆ, ಯು ಆರ್ ಗೋಯಿಂಗ್ ಟು ಎಲಿಮಿನೇಟ್ ದಿಸ್ ಸೋಡಿಯಂ ಬ್ರೋಮೈಡ್ and finally you are going to get what? CH3 CH2 CH2. This propyl halide with this propyl halide ನಿಮಗೆ ಏನು ಸಿಗುತ್ತೆ? C6H14 ಸಿಗುತ್ತೆ. This butyl halide with this butyl halide ನಿಮಗೆ ಏನು ಸಿಗುತ್ತೆ? C8H18 ಸಿಗುತ್ತೆ. This propyl halide with this butyl halide ನಿಮಗೆ ಏನು ಸಿಗುತ್ತೆ? C7H16 ಸಿಗುತ್ತೆ. ಈ ತರ ನಿಮಗೆ ಮಿಕ್ಸ್ಚರ್ ಸಿಗುತ್ತೆ. ಈ ತರ ನಿಮಗೆ ಮಿಕ್ಸ್ಚರ್ ಸಿಗುತ್ತೆ. Therefore ನಮಗೆ ಓನ್ಲಿ ಹೆಪ್ಟೇನ್ ಗುಡ್ ಈಲ್ಡ್ ಅಲ್ಲಿ ಸಿಗೋದಿಲ್ಲ, ಗುಡ್ ಅಮೌಂಟ್ ಅಲ್ಲಿ ಸಿಗೋದಿಲ್ಲ. Therefore ವುಡ್ಸ್ ರಿಯಾಕ್ಷನ್ ಇಸ್ ನಾಟ್ suitable to prepare alkane with odd number of carbon atoms like this. Is that clear? Right. The alkyl halide required to prepare this particular compound by Woods reaction. Woods reaction ಅಂದ್ರೆ ಏನು ಮಾಡ್ತೀರಿ ನೀವು? 2 alkyl halide ಮಾಲಿಕ್ಯೂಲ್ ತಗೊಂಡಿರ್ತೀರಲ್ಲ, ಸೊ ಈ ತರ ಒಂದು ಅಲ್ಕೇನ್ ಪ್ರಿಪೇರ್ ಮಾಡಬೇಕಾಗಿದೆ. ವಾಟ್ ಈಸ್ ದ್ಯಾಟ್? ನಿಮಗೆ ಇಲ್ಲಿ CH3 ಇದೆ, CH3 ಇದೆ, CH2 ಇದೆ, CH2 ಇದೆ, CH3 ಇದೆ. ಎಸ್ ಆರ್ ನೋ? ಕೇರ್ಫುಲಿ ಇಫ್ ಯು ಜಸ್ಟ್ ಲಾಜಿಕಲಿ ಸಿ ಇಟ್, ನಿಮ್ಮ ಹತ್ರ ಏನಿದೆ? ಒಂದು 3 ಕಾರ್ಬನ್ ಆಟಮ್ ಇರುವಂಥ ಒಂದು ರಿಂಗ್ ಇದೆ. ಅದರ ಬ್ರಾಂಚ್ಗೆ ಅಂದರೆ ಇನ್ ಬಿಟ್ವೀನ್ 1 2 3 ಇನ್ ಬಿಟ್ವೀನ್ ಮತ್ತೊಂದು 3 ಕಾರ್ಬನ್ ಆಟಮ್ ಇರೋದು, 1 2 3. ಎಸ್ ಆರ್ ನೋ? ಟೋಟಲಿ 6 ಕಾರ್ಬನ್ ಆಟಮ್ ಬೇಕು ನಿಮಗೀಗ. ರೈಟ್, 1 2 3 4 5 6 ದಿಸ್ ಮೇ ಬಿ ರೈಟ್. 1 2 3 4 5 6 ಮೇ ಬಿ ರೈಟ್. 1 2 3 4 ರಾಂಗ್. 1 2 3 4 5 6 7 1 2 3 4 5 6 7 ದಿಸ್ ಇಸ್ ರಾಂಗ್. ಸೊ ಎಲಿಮಿನೇಟ್ ಅಂತೂ ಮಾಡಿದ್ವಲ್ಲ. ನಾವ್ ದ ಕ್ವೆಶನ್ ಇಸ್ ಹಿಯರ್. ಸೊ ನಿಮಗೀಗ ವಿ ಹ್ಯಾವ್ 3 ಕಾರ್ಬನ್ ಆಟಮ್ಸ್. ಬ್ರಾಂಚಿಂಗ್ ಎಲ್ಲಾಗುತ್ತೆ? ಆಬ್ವಿಯಸ್ಲಿ ಸೆಕೆಂಡ್ ಕಾರ್ಬನ್. So we have 3 carbon atoms, 1 2 3, obviously second carbon ಗೆ ಇಲ್ಲಿಂದ 3 ಕಾರ್ಬನ್ ಆಟಮ್ ನಿಮಗೆ ಎಲ್ಲಿ ಸಿಗುತ್ತೆ. ಇಸ್ ದಟ್ ಕ್ಲಿಯರ್? ಬಟ್ ಇಲ್ಲೇ ನೀವು ಚೆಕ್ ಮಾಡಿದ್ರೆ ಇಟ್ ಈಸ್ ಲೀನಿಯರ್.
ಇದು ಲೀನಿಯರ್ ಇರೋದ್ರಿಂದ 1 2 3 4 1 2 ಎರಡು ಜಾಯಿನ್ ಆಗಿಬಿಟ್ಟು ನಿಮಗೆ ಹೆಕ್ಸೇನ್ ಸಿಗುತ್ತೆ. ಈ ತರ ನಿಮಗೆ 2 methyl pentane ಸಿಗೋದಿಲ್ಲ. ಸೊ ದಿಸ್ ಇಸ್ ಆಲ್ಸೋ ರಾಂಗ್. ಸೊ ಯು ಆರ್ ಓನ್ಲಿ ಲೆಫ್ಟ್ ವಿತ್ ವಾಟ್? ಆಪ್ಷನ್ ಬಿ. ಯು ಕ್ಯಾನ್ ಟ್ರೈ ವಿತ್ ದಿಸ್. ಏನಿದೆ ರೀ ಇಲ್ಲಿ? CH3 ಇದೆ, CH3 ಇದೆ, Cl ಪ್ಲಸ್ ವಾಟ್ ಯು ಹ್ಯಾವ್ ಟೇಕನ್ 1 2 3 ಅಂದ್ರೆ CH3 CH2 CH2 Cl ತಗೊಂಡಿದ್ದೀರಿ. ಸೊ ವಿತ್ ವುಡ್ಸ್ ರಿಯಾಕ್ಷನ್ ವಾಟ್ ವಿಲ್ ಯು ಬಿ ಗೆಟಿಂಗ್? ಯು ಕ್ಯಾನ್ ಎಲಿಮಿನೇಟ್ ದಿಸ್, ರೈಟ್? ಸೊ ವಾಟ್ ವಿಲ್ ಯು ಬಿ ಗೆಟಿಂಗ್? CH3 CH3 and this particular group will come here. ಏನಾಗುತ್ತೆ ಇದೀಗ? CH2 CH3. This is what is the product. Is that clear? So ನಿಮ್ಮ ಆನ್ಸರ್ ಯಾವುದಾಗತ್ತೆ? ಆಪ್ಷನ್ ಬಿ. Just for confirmation ಬರೀತಾ ಇದ್ದೀನಿ. If you just look at this, you can easily answer the second one. Okay na? Right. Next, comment on the following reaction. CH3OH plus NaCl, CH3OH plus HCl. Both reaction take place. Only reaction 2 take place. Reaction 2 takes place faster than 1. None of them are possible. It is about possibility of those reactions. First one nodri, CH3OH with NaCl. Is that possible? CH3OH with NaCl ಇದು ಪಾಸಿಬಲೇ ಆಗೋದಿದ್ರೆ ಏನಾಗಬೇಕು? CH3Cl ಆಗಬೇಕು and ಇಲ್ಲಿ NaOH ಆಗಬೇಕು. Is this possible? Big no. Yes or no? Because ಇಲ್ಲಿ ಏನಿದೆ? OH minus is a much strong nucleophile than Cl. ಇದು Cl ಇಲ್ಲಿ ಬಂದು ಇದು ರಿಪ್ಲೇಸ್ ಮಾಡಬೇಕು. ಇದು ಹೋಗಬೇಕಂತಂದ್ರೆ ಇದು ವೀಕ್ ನ್ಯೂಕ್ಲಿಯೋಫೈಲ್ ಆಗಿರಬೇಕು, ಇದು ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ಆಗಿರಬೇಕು. ಬಟ್ ದಟ್ ಈಸ್ ನಾಟ್ ದ ಕೇಸ್. Halide ions are weaker nucleophiles than hydroxide ions, and hydroxide ion is also not a good living group. So therefore this is not possible. Andre first one is not possible. OH minus hogi alli Cl barodilla. Because OH is a weak living group, Cl minus is a weak nucleophile, OH minus is a stronger nucleophile than Cl minus. Coming to the next one, ಎರಡನೇದು CH3OH plus HCl. Is this possible? CH3OH plus HCl. HCl would give me H plus ಕೊಡುತ್ತೆ. ಆಕ್ಸಿಜನ್ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರೋದ್ರಿಂದ ಏನಾಗುತ್ತೆ? ಈಗ ಆ ಹೈಡ್ರೋಜನ್ ಆಕ್ಸಿಜನ್ ಮೇಲೆ ಹೋಗ್ಬಿಟ್ಟು ಆಕ್ಸಿಜನ್ ಮೇಲೆ ಪಾಸಿಟಿವ್ ಚಾರ್ಜ್ ಬಂದ್ಬಿಟ್ರೆ ಅದು ಈ ಎಲೆಕ್ಟ್ರಾನ್ ಅನ್ನು ತಗೊಂಡು ವಾಟರ್ ಈಗ ಇಟ್ ಕ್ಯಾನ್ ಲೀವ್. ಇಸ್ ದಟ್ ಕ್ಲಿಯರ್? ಇಲ್ಲಿ ವಾಟರ್ ಹೋಗ್ಬಿಟ್ರೆ ಏನು ಫಾರ್ಮ್ ಆಗುತ್ತೆ? ಈಗ ಐ ಆಮ್ ಗೋಯಿಂಗ್ ಟು ಗೆಟ್ CH3 ಪ್ಲಸ್. ವಾಟರ್ ಹೋಗ್ಬಿಡ್ತು. Now which is that we are having Cl minus we are having. So this Cl would be adding here and that would give me CH3Cl. Is that clear? Idu yak possible agutte? Because we are having H plus. H plus will make this OH minus electron deficient. Oxygen mele electron anna tagondu oxygen anna electron deficient ಮಾಡಿದ ಕೂಡಲೇ it will easily take this electron and get out. Is that clear? That is the reason this is possible and this is not possible. ಒಂದನೇದು possible ಇಲ್ಲ, ಎರಡನೇದು possible ಇದೆ. ಯಾವ ಆಪ್ಷನ್? Both reactions take place easily? No. Only reaction 2 takes place. Only reaction 2 takes place? Yes. Reaction 2 takes place faster than 1. Reaction 2 takes place faster than 1 ಅಲ್ಲ, ಇದು ಸ್ಲೋಡ್ ಕೂಡ ಆಗ್ತಾ ಇಲ್ಲ. ದಿಸ್ ಪಾಸಿಬಲ್ ಇಲ್ಲ ಅದು. ಓಕೆ, ರೈಟ್. ನನ್ ಆಫ್ ದ ಅಬೌವ್ ರಿಯಾಕ್ಷನ್ಸ್? ನೋ. ಸೆಕೆಂಡ್ ಒನ್ ಇಸ್ ಪಾಸಿಬಲ್. ಸೊ ನಿಮ್ಮ ಆನ್ಸರ್ ಯಾವುದು? ಆಪ್ಷನ್ ಬಿ ಆಗುತ್ತೆ. ಇಸ್ ದಟ್ ಕ್ಲಿಯರ್? ರೈಟ್. ನೆಕ್ಸ್ಟ್, a tertiary butyl carbocation. A tertiary butyl carbocation is more stable than secondary butyl carbocation because of which of the following? Tertiary butyl carbocation andre enri? This is tertiary butyl carbocation. Idu tertiary butyl carbocation. What about secondary butyl carbocation? This is secondary butyl carbocation. Howdalla heli? As far as stability of carbocation is concerned, they are stabilized by what effect? We are having alkyl groups with the help of, obviously ಯಾವ effect ಇರುತ್ತೆ ಇಲ್ಲಿ? plus I effect. ಮತ್ತೆ ಇಲ್ಲಿ ಈ ಕಾರ್ಬನ್ ನೆಕ್ಸ್ಟ್ ಏನು ಬರುತ್ತಲ್ಲ, ಇದಕ್ಕೆ ಅಲ್ಫಾ CH ಬಾಂಡ್ಸ್ ಅಂತಾರಲ್ಲ. ಎಷ್ಟು CH ಬಾಂಡ್ಸ್ ಇದಾವ? ಇಲ್ಲಿ 3 alpha CH, ಇಲ್ಲಿ 3 alpha CH, 3 alpha CH, ಟೋಟಲಿ 9 alpha CH ಬಾಂಡ್ಸ್ ಇರೋದ್ರಿಂದ there will be 9 hyperconjugation structures. There would be 9 hyperconjugation structures. What about here?
ಇಲ್ಲೇ ಒಂದು CH3 ಇದೆ, ಇದು ಇಂಡಕ್ಟಿವ್ ಎಫೆಕ್ಟ್ ಮಾಡುತ್ತೆ, ಇದು ಕೂಡ ಇಂಡಕ್ಟಿವ್ ಎಫೆಕ್ಟ್ ಮಾಡುತ್ತೆ. ಬಟ್ ಇಲ್ಲಿ 3 alpha CH ಬಾಂಡ್ಸ್ ಇದೆ, ಇಲ್ಲಿ 2 alpha CH ಬಾಂಡ್ಸ್ ಇದೆ, alpha CH ಬಾಂಡ್ಸ್. ಸೊ ಟೋಟಲಿ ಎಷ್ಟು alpha CH ಬಾಂಡ್ಸು? 5 alpha CH ಬಾಂಡ್ಸ್. ಅಂದರೆ ಇದರಲ್ಲಿ 5 ಹೈಪರ್ ಕಾಂಜುಗೇಷನ್ ಸ್ಟ್ರಕ್ಚರ್ ಬರುತ್ತೆ. As far as stability is concerned, hyperconjugation structures contribute more than the inductive effect. First contribution by resonance, next by hyperconjugation, next by inductive effect. Illantu resonance effect barodhe illa because there is no conjugation. You have to compare only with hyperconjugation and inductive effect. Hyperconjugation contribution is 9 alpha CH bond, here only 5 alpha CH bonds. So therefore tertiary butyl carbocation would be more stable than secondary butyl carbocation because of hyperconjugation structures. It is stabilized by hyperconjugation. So minus I effect barodilla illi, all alkyl groups are electron donating groups. Plus R effect antu barodhe illa illi because there is no conjugation. Minus R effect matte barodilla, there is no conjugation. Barode yaudu? Hyperconjugation compare madbekagutte ನೀವು. Is that clear? It is hyperconjugation and plus I effect compare ಮಾಡಬೇಕಾಗುತ್ತೆ. So going by the answers, you can clearly go with hyperconjugation. Is that clear? Right. An incorrect statement with respect to SN1 and SN2 mechanism for alkyl halide. SN1 ಮತ್ತೆ SN2 ಗೆ ಸಂಬಂಧಪಟ್ಟಂಗೆ ಯಾವುದು incorrect, which is the wrong option ಅಂತ ನೋಡೋಣ. I'll start from here. SN1 reaction can be catalyzed by some Lewis acid. Is that clear? If you consider ನಿಮ್ದು ಯಾವ್ದಿದು ಟರ್ಷರಿ ಆಲ್ಕೋಹಾಲ್ ಅನ್ನ ನೀವು ಕನ್ಸಿಡರ್ ಮಾಡಿದಾಗ, ಎಸ್ ಆರ್ ನೋ? ಇಫ್ ಯು ಕನ್ಸಿಡರ್ ವಾಟ್, ಅಲ್ಲಿ ಲುಕ್ಯಾಸ್ ರಿಯೇಜೆಂಟ್ ತಗೊಂಡಿದ್ರಲ್ಲ, ಲುಕ್ಯಾಸ್ ರಿಯೇಜೆಂಟ್ ಅಲ್ಲಿ ಏನಿರುತ್ತೆ? ಲುಕ್ಯಾಸ್ ರಿಯೇಜೆಂಟ್ ಅಲ್ಲಿ ಯು ಆರ್ ಹ್ಯಾವಿಂಗ್ ಕಾನ್ಸಂಟ್ರೇಟೆಡ್ HCl ಅಂಡ್ anhydrous zinc chloride. anhydrous zinc chloride ಏನಿದು? ಲೆವಿಸ್ ಆಸಿಡ್. ಆಲ್ರೆಡಿ ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ ಪ್ರೀವಿಯಸ್ ಕ್ವಶನ್ ಅಲ್ಲಿ. ಆ ಜಿಂಕ್ ಕ್ಲೋರೈಡ್ ಏನು ಮಾಡುತ್ತೆ? ಲೆವಿಸ್ ಆಸಿಡ್ ಇರೋದ್ರಿಂದ ಇಟ್ ವಿಲ್ ಕೋಆರ್ಡಿನೇಟ್ ವಿತ್ ದಿಸ್ ಅಂಡ್ ಹೆಲ್ಪ್ ಟು ಲೀವ್ ದಿಸ್ OH. ಅವಾಗ ಏನು ಕ್ರಿಯೇಟ್ ಆಗುತ್ತೆ? ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಗುತ್ತೆ. ಆ ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಗೋದ್ರಿಂದ SN1 ಮೆಕ್ಯಾನಿಸಮ್ ವುಡ್ ಬಿ ಫೇವರ್ಡ್ ಬಿಕಾಸ್ SN1 ಟೇಕ್ಸ್ ಪ್ಲೇಸ್ ಥ್ರೂ ಕಾರ್ಬೋಕ್ಯಾಟಯಾನ್. ಸೊ ಲೆವಿಸ್ ಆಸಿಡ್ ಏನು ಮಾಡ್ತಾ ಇದೆ ಇಲ್ಲಿ? ಇಟ್ ಈಸ್ ಹೆಲ್ಪಿಂಗ್ ದ ಕಾರ್ಬೋಕ್ಯಾಟಯಾನ್ ಟು ಫಾರ್ಮ್. So SN1 reaction can be catalyzed by Lewis acid. ಇದು ಕರೆಕ್ಟ್ ಆಗುತ್ತೆ. ಏನು ಕೇಳಿದಾರೋ, ಯಾವುದು ತಪ್ಪಂತ ಕೇಳಿದ್ದಾರೆ. A strong nucleophile in aprotic solvent increases the rate or favors SN2 mechanism. SN2 mechanism ಅಂದ್ರೆ ಏನ್ರಿ? Rate is directly proportional to alkyl halide as well as a nucleophile concentration. ಅಂದರೆ ರೇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಲ್ಕೈಲ್ ಹಲೈಡ್ ಕಾನ್ಸಂಟ್ರೇಷನ್ ಆಸ್ ವೆಲ್ ಆಸ್ ನ್ಯೂಕ್ಲಿಯೋಫೈಲ್ ಅಂತಂದರೆ SN2 ಮೆಕ್ಯಾನಿಸಮ್ ಆಗುವಾಗ ನ್ಯೂಕ್ಲಿಯೋಫೈಲ್ ಸ್ಟ್ರಾಂಗ್ ಇರಬೇಕು. ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ಇನ್ ಅಪ್ರೋಟಿಕ್ ಸಾಲ್ವೆಂಟ್ ಅಂದರೆ ಯು ಕ್ಯಾನ್ ಟೇಕ್ DMSO, ಡೈಮಿಥೈಲ್ ಸಲ್ಫಾಕ್ಸೈಡ್ ತಗೋಬಹುದು, ಆರ್ ಯು ಕ್ಯಾನ್ ಟೇಕ್ ಅಸೆಟೋನ್ ಆಲ್ಸೋ. ಇವೆಲ್ಲ ಏನ್ರಿ? ಪೋಲಾರ್ ಅಪ್ರೋಟಿಕ್ ಸಾಲ್ವೆಂಟ್. ಯಾವುದು ಅಪ್ರೋಟಿಕ್ ಸಾಲ್ವೆಂಟ್ ಇರುತ್ತೆ, ದಟ್ ವಿಲ್ ನಾಟ್ ಇಂಟರ್ಫಿಯರ್ ವಿತ್ ದ ಸಾಲ್ವೇಷನ್ ಆಫ್ ದ ನ್ಯೂಕ್ಲಿಯೋಫೈಲ್. ನಮಗೆ SN2 ಮೆಕ್ಯಾನಿಸಮ್ ಅಲ್ಲಿ ನ್ಯೂಕ್ಲಿಯೋಫೈಲ್ ಆಗೇ ಉಳ್ಕೋಬೇಕಾಗಿದೆ ಬಿಕಾಸ್ ವಿ ನೀಡ್ ನ್ಯೂಕ್ಲಿಯೋಫೈಲ್ ಇನ್ SN2 ಮೆಕ್ಯಾನಿಸಮ್. ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ ಏನಾದರೂ ತಗೊಂಡ್ರಿ ಅಂತಂದ್ರೆ ಅದೇನು ಮಾಡುತ್ತೆ? ನ್ಯೂಕ್ಲಿಯೋಫೈಲ್ ಅನ್ನ ಸಾಲ್ವೇಟ್ ಮಾಡುತ್ತೆ. ಅವಾಗ ನಮಗೆ ನ್ಯೂಕ್ಲಿಯೋಫೈಲ್ ಅವೈಲೇಬಿಲಿಟಿ ಇರೋದಿಲ್ಲ. If we want the nucleophile to be remaining as a nucleophile, we should be taking a solvent which is aprotic in nature. So which is aprotic in nature. So therefore nucleophile strong ಉಳಿಬೇಕಂತಂದ್ರೆ ನನ್ನ ಸಾಲ್ವೆಂಟ್ನ ಏನು ತಗೋಬೇಕು? ಅಪ್ರೋಟಿಕ್ ಸಾಲ್ವೆಂಟ್ ತಗೋಬೇಕು. that will favor SN2 ಅನ್ನೋದು ಕರೆಕ್ಟ್ ಆಗುತ್ತೆ. ಇಲ್ಲಿ ನೋಡ್ರಿ, ಅ ವೀಕ್ ನ್ಯೂಕ್ಲಿಯೋಫೈಲ್ ಏನಾದರೂ ವೀಕ್ ಇದ್ದು ಪ್ರೋಟಿಕ್ ಸಾಲ್ವೆಂಟ್ ಇದ್ದರೆ ಇಟ್ ವಿಲ್ ಇನ್ಕ್ರೀಸ್ ದ SN1 reaction. It will favor SN1 reaction. Rate of SN1 reaction is directly proportional to only alkyl halide concentration. SN1 mechanism, the rate nucleophile ಮೇಲೆ ಡಿಪೆಂಡ್ ಆಗೋದಿಲ್ಲ. Because it will not depend on nucleophile strong idre ಎಷ್ಟು, weak idre ಎಷ್ಟು. So therefore a weak nucleophile would definitely favor SN1 mechanism. Is that clear? ಆ weak nucleophile ನಮಗೆ ಅದು ರೇಟ್ ಆಫ್ ದ ರಿಯಾಕ್ಷನ್ ಅಲ್ಲಿ ಅದು ಕಾಂಟ್ರಿಬ್ಯೂಟೇ ಮಾಡ್ತಾ ಇಲ್ಲ ಅಂತಂದ್ರೆ ಐ ಕ್ಯಾನ್ ಟೇಕ್ ಪ್ರೋಟಿಕ್ ಸಾಲ್ವೆಂಟ್ ತಗೊಂಡ್ಬಿಟ್ರೆ ದಟ್ ನ್ಯೂಕ್ಲಿಯೋಫೈಲ್ ಕ್ಯಾನ್ ಬಿ ಸಾಲ್ವೇಟೆಡ್. ಪ್ಲಸ್ ಕಾರ್ಬೋಕ್ಯಾಟಯಾನ್ ಫಾರ್ಮೇಷನ್ ಈಸ್ ಆಲ್ಸೋ ಫೇವರ್ಡ್ ಬೈ ಪ್ರೋಟಿಕ್ ಸಾಲ್ವೆಂಟ್.
Is that clear? So therefore, all put together, these are also favorable condition for SN1 mechanism. So ಉಳಿದಿರೋದು ಯಾವುದು? Competing reaction for SN2 is rearrangement. ಅಂದರೆ SN2 ರಿಯಾಕ್ಷನ್ ಆಗ್ತಾ ಇರುವಾಗ ಅಲ್ಲಿ ರೀಅರೇಂಜ್ಮೆಂಟ್ ಆಗ್ತಾ ಇದೆನಾ? ಇನ್ನೊಂದು ಕಡೆ ಅಪಾರ್ಟ್ ಫ್ರಮ್ SN2 ಮೆಕ್ಯಾನಿಸಮ್, ನೀವೇನು ನ್ಯೂಕ್ಲಿಯೋಫೈಲ್ ಫ್ರಮ್ ಬ್ಯಾಕ್ ಸೈಡ್ ಅಟ್ಯಾಕ್ ಮಾಡಿ ಟ್ರಾನ್ಸಿಷನ್ ಸ್ಟೇಟ್ ಮಾಡಿ ಏನು ಪ್ರೊಡಕ್ಟ್ ಮಾಡ್ತಾ ಇರ್ತೀರಿ, ಅಟ್ ದ ಸೇಮ್ ಟೈಮ್ ಅದೇ ರಿಯಾಕ್ಷನಲ್ಲಿ ರೀಅರೇಂಜ್ಮೆಂಟ್ ಆಗ್ತಾ ಇರುತ್ತಾ? ಇಸ್ ದ್ಯಾಟ್ ಪಾಸಿಬಲ್? ನೋ, ರೀಅರೇಂಜ್ಮೆಂಟ್ ಆಗ್ತಾ ಇರೋದಿಲ್ಲ. ಯಾಕಂದರೆ ರೀಅರೇಂಜ್ಮೆಂಟ್ ಆಗಬೇಕಂದ್ರೆ ಅಲ್ಲಿ ಕಾರ್ಬೋಕ್ಯಾಟಯಾನ್ ಫಾರ್ಮೇಷನ್ ಆಗಬೇಕು. ಅನ್ಲೆಸ್ ಆ್ಯಂಡ್ ಅಂಟಿನಲ್ಲಿ ಕಾರ್ಬೋಕ್ಯಾಟಯಾನ್ ಫಾರ್ಮೇಷನ್ ಆದರೆ, ಫಾರ್ ಎಕ್ಸಾಂಪಲ್ ಪ್ರೈಮರಿ ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆದರೆ 1 ಹೈಡ್ರೈಡ್ ಶಿಫ್ಟ್ ಅಥವಾ ಮೀಥೈಲ್ ಶಿಫ್ಟ್ ಆಗಿಬಿಟ್ಟು ಸೆಕೆಂಡರಿ ಅಥವಾ ಟರ್ಷರಿ ಕಾರ್ಬೋಕ್ಯಾಟಯಾನ್ ಆಗುವಂಥ ಒಂದು ರೀಅರೇಂಜ್ಮೆಂಟ್ ಪಾಸಿಬಿಲಿಟಿ ಇದೆ. ಬಟ್ ಇನ್ SN2 ಮೆಕ್ಯಾನಿಸಮ್ ಅಲ್ಲಿ ದೇರ್ ಈಸ್ ನೋ ಕಾಂಪಿಟಿಂಗ್ ರಿಯಾಕ್ಷನ್ ವಿಚ್ ಇಸ್ ಅಂಡರ್ ಗೋಯಿಂಗ್ ರೀಅರೇಂಜ್ಮೆಂಟ್ ಅಲ್ಲಿ ಸಾಧ್ಯನೇ ಇಲ್ಲ. ಇಸ್ ದಟ್ ಕ್ಲಿಯರ್? ದೇರ್ ಫೋರ್ ದಿಸ್ ವುಡ್ ಬಿ ರಾಂಗ್. ಇದು ರಾಂಗ್ ಇರೋದ್ರಿಂದ ಇದು ನಿಮ್ಮ ರೈಟ್ ಆನ್ಸರ್, ಇವೆಲ್ಲ ಕರೆಕ್ಟ್ ಇರೋದ್ರಿಂದ ಇದು ನಿಮ್ಮ ರಾಂಗ್ ಆನ್ಸರ್. ಯಾಕಂದ್ರೆ ಅವರು ರಾಂಗ್ ಯಾವುದಂತ ಕೇಳಿದ್ದಾರೆ. ಇಸ್ ದಟ್ ಕ್ಲಿಯರ್? ರೈಟ್. ದ ಹೈಡ್ರೋಲೈಸಿಸ್ ಆಫ್ ಆಪ್ಟಿಕಲಿ ಆಕ್ಟಿವ್ 2-bromobutane. 2-bromobutane 1 2 3 4 2-bromobutane ಇದೆ ಇಲ್ಲಿ. 2-bromobutane ಇದು CH3 ಬರುತ್ತೆ, ಇಲ್ಲೇ CH2 ಬರುತ್ತೆ, ಇಲ್ಲೇ CH3 ಬರುತ್ತೆ. ದ ಹೈಡ್ರೋಲೈಸಿಸ್ ಆಫ್ ಆಪ್ಟಿಕಲಿ ಆಕ್ಟಿವ್, ಇದು ಆಪ್ಟಿಕಲಿ ಆಕ್ಟಿವ್ ಇದೆ ಬಿಕಾಸ್ ಇಲ್ಲೇ ನೋಡ್ರಿ, ದಿಸ್ ಕಾರ್ಬನ್ ಇಟ್ ಇಸ್ ಅಟ್ಯಾಚ್ಡ್ ಟು ಒಂದು ಬ್ರೋಮಿನ್ ಇದೆ, ಒಂದು CH3, ಒಂದು H, ಇನ್ನೊಂದು C2H5. 4 ಕಾರ್ಬನ್ ಆಟಮ್ಸ್ ಬೇರೆ ಬೇರೆ ಇರೋದ್ರಿಂದ, 4 ಗ್ರೂಪ್ಸ್ ಬೇರೆ ಬೇರೆ ಇರೋದ್ರಿಂದ ಇದು ಕೈರಲ್ ಕಾರ್ಬನ್ ಆಟಮ್ ಆಗುತ್ತೆ. ಇದು ಆಪ್ಟಿಕಲಿ ಆಕ್ಟಿವ್ ಇರುತ್ತೆ. ವಿತ್ ಅಕ್ವಿಯಸ್ NaOH ಟ್ರೀಟ್ ಮಾಡ್ತಾರೆ ಇದನ್ನ ವಿತ್ ಅಕ್ವಿಯಸ್ NaOH. ಅಕ್ವಿಯಸ್ NaOH ಜೊತೆ ಟ್ರೀಟ್ ಮಾಡಿಬಿಟ್ರೆ ಇದು SN1 ಆಗುತ್ತೋ SN2 ಆಗುತ್ತೋ? ಅಕ್ವಿಯಸ್ ಅಂತಂದ್ರೆ ಏನ್ರಿ? ಪೋಲಾರ್ ಪ್ರೊಟಿಕ್. ವಾಟರ್ ಅಲ್ವಾ? ವಾಟರ್ ಈಸ್ ಪೋಲಾರ್ ಪ್ರೊಟಿಕ್. ಪೋಲಾರ್ ಪ್ರೊಟಿಕ್ ಸಾಲ್ವೆಂಟ್ ಯೂಸ್ ಮಾಡಿದರೆ SN1 ಈಸ್ ಫೇವರ್ಡ್. SN1 ಫೇವರೇಬಲ್ ಆಯ್ತಪ್ಪ ಅಂತಂದ್ರೆ ಈಗ ನೀವು Br ಮೈನಸ್ ಅನ್ನ ತೆಗಿಬೇಕಾಗುತ್ತೆ. Br ಮೈನಸ್ ಅನ್ನ ತೆಗೆದು ಕೂಡಲೇ ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಗುತ್ತೆ. ಯಾವ ಕಾರ್ಬೋಕ್ಯಾಟಯಾನು? CH3 CH ಆಗುತ್ತೆ, ಇಲ್ಲಿ C2H5 ಆಯಿತು. Br ಮೈನಸ್ ಹೋದ ಕೂಡಲೇ ಇಲ್ಲಿ ಪಾಸಿಟಿವ್ ಚಾರ್ಜ್ ಬಂತು. ಈ ಕಾರ್ಬನ್ನು ಇದು sp2 ಹೈಬ್ರಿಡೈಸ್ಡ್ ಕಾರ್ಬನ್. ಇದು sp2 ಹೈಬ್ರಿಡೈಸ್ಡ್ ಕಾರ್ಬನ್ ಇರೋದ್ರಿಂದ ಪ್ಲೇನಾರ್ ಇರುತ್ತೆ. CH3 C2H5 H ಮತ್ತೆ ಕಾರ್ಬನ್ ಎಲ್ಲ ಒಂದೇ ಪ್ಲೇನ್, ಎಲ್ಲ ಬೋರ್ಡ್ ಮೇಲೆ ಇರುತ್ತೆ ಅಂತ ಅನ್ಕೋಬೇಕು ನೀವು. ಆಯ್ತಾ? ಈಗ ಕಾರ್ಬೋಕ್ಯಾಟಯಾನ್ ಆಯ್ತಾ? ಈಗ ನಿಮ್ದು ನ್ಯೂಕ್ಲಿಯೋಫೈಲ್ ಯಾವ್ದು ತೊಗೊಂಡಿದ್ದೀರಿ? OH ಮೈನಸ್ ತೊಗೊಂಡಿದ್ದೀರಿ. ಆ OH ಮೈನಸ್ ಇದು ಪ್ಲೇನಾರ್ ಇರೋದ್ರಿಂದ OH ಮೈನಸ್ಸು ಫ್ರಮ್ ಫ್ರಂಟ್ ಸೈಡು ಅಟ್ಯಾಕ್ ಮಾಡುತ್ತೆ, ಫ್ರಮ್ ಬ್ಯಾಕ್ ಸೈಡು ಅಟ್ಯಾಕ್ ಮಾಡುತ್ತೆ. ಇಸ್ ದಟ್ ಕ್ಲಿಯರ್? ಫ್ರಂಟ್ ಸೈಡ್ ಅಟ್ಯಾಕ್ ಮಾಡಿದರೆ ರಿಟೆನ್ಷನ್ ಆಗಿರುವಂಥ ಪ್ರಾಡಕ್ಟ್ ಬರುತ್ತೆ, ಬ್ಯಾಕ್ ಸೈಡ್ ಅಟ್ಯಾಕ್ ಮಾಡಿದರೆ ಇನ್ವರ್ಷನ್ ಆಗಿರುವಂಥ ಪ್ರಾಡಕ್ಟ್ ಬರುತ್ತೆ. ಎಸ್ ಆರ್? ಅಂದರೆ ಇದು ಡೆಕ್ಸ್ಟ್ರೋ ರೋಟೇಟರಿ ಆಗಿದ್ದರೆ ನಿಮಗೆ ಡೆಕ್ಸ್ಟ್ರೋ ರೋಟೇಟರಿ ಆಗಿರೋ ಪ್ರಾಡಕ್ಟು ಬರುತ್ತೆ, ಲಿವೋ ರೋಟೇಟರಿ ಆಗಿರುವಂಥ ಪ್ರಾಡಕ್ಟು ಬರುತ್ತೆ. ಇಸ್ ದಟ್ ಕ್ಲಿಯರ್? ಸೊ ಪ್ರಾಡಕ್ಟ್ ವಿಲ್ ಬಿ ಕಂಟೈನಿಂಗ್ ಪ್ಲಸ್ ಆ್ಯಂಡ್ ಮೈನಸ್ ಬೋತ್ ಆಫ್ ದಿಸ್. ಇಲ್ಲಿ OH ಮೈನಸ್ ಬಂದರೆ ನಿಮ್ಮ ಪ್ರಾಡಕ್ಟ್ ಯಾವುದಾಗುತ್ತೆ? ಈಗ CH3 CH C2H5 ಇಲ್ಲೇ OH ಬಂತು. ಸೊ ವಾಟ್ ಇಸ್ ದಿಸ್? 2-butanol. 2-butanol ಇಸ್ ಪ್ಲಸ್ ಆಲ್ಸೋ ಆ್ಯಂಡ್ ಮೈನಸ್ ಆಲ್ಸೋ ಬಿಕಾಸ್ SN1 ಆಗಿದೆ. SN1 ಅಲ್ಲಿ ಏನಾಗುತ್ತೆ? ರೆಸಿಮೈಸೇಷನ್ ಆಗುತ್ತೆ. ದೇರ್ ವುಡ್ ಬಿ ಅಟ್ಯಾಕ್ ಆಫ್ ದ ನ್ಯೂಕ್ಲಿಯೋಫೈಲ್ ಫ್ರಮ್ ಫ್ರಂಟ್ ಆಸ್ ವೆಲ್ ಆಸ್ ಫ್ರಮ್ ಬ್ಯಾಕ್ ಬಿಕಾಸ್ ಕಾರ್ಬೋಕ್ಯಾಟಯಾನ್ ಫಾರ್ಮ್ಡ್ ಇಸ್ ಪ್ಲೇನಾರ್. ಪ್ಲೇನಾರ್ ಇರೋದ್ರಿಂದ ನ್ಯೂಕ್ಲಿಯೋಫೈಲ್ ಇಲ್ಲಿಂದನೂ ಬರ್ಬೋದು, ಇಲ್ಲಿಂದನೂ ಬರಬಹುದು. ಇಲ್ಲಿಂದ ಬಂದರೆ ರಿಟೆನ್ಷನ್ ಆಗುತ್ತೆ, ಇಲ್ಲಿಂದ ಬಂದರೆ ಇನ್ವರ್ಷನ್ ಆಗುತ್ತೆ. ಸೊ ಬೋತ್ ಆರ್ ಪಾಸಿಬಲ್, ಅಂದರೆ ಬೋತ್ ಆಫ್ ದ ಪ್ರಾಡಕ್ಟ್ಸ್ ಆರ್ ಫಾರ್ಮ್ಡ್. ಅಂದರೆ ಪ್ಲಸ್ ಆ್ಯಂಡ್ ಮೈನಸ್ 2-butanol ಇಸ್ ಫಾರ್ಮ್ಡ್. ಪ್ಲಸ್ ಆ್ಯಂಡ್ ಮೈನಸ್ 2-butanol, ಪ್ಲಸ್ ಆ್ಯಂಡ್ ಮೈನಸ್ 2-butanol ಇಸ್ ಫಾರ್ಮ್ಡ್. ಸೊ ನಿಮ್ಮ ಆನ್ಸರ್ ಯಾವುದು? ಆಪ್ಷನ್ ಡಿ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. Next, which of the following halides show highest reactivity towards SN1 reaction? ಯಾವ ಹಲೈಡ್ಸು SN1 ರಿಯಾಕ್ಷನ್ ಅಲ್ಲಿ ಹೈಯೆಸ್ಟ್ ರಿಯಾಕ್ಟಿವಿಟಿ ತೋರಿಸುತ್ತೆ ಅಂತ ಕೇಳಿದ್ದಾರೆ. SN1 ರಿಯಾಕ್ಟಿವಿಟಿ ತೋರಿಸ್ಬೇಕಂತಂದ್ರೆ ಇಟ್ ಶುಡ್ ಫಾರ್ಮ್ ಏನು? ಇಟ್ ಶುಡ್ ಫಾರ್ಮ್ ಸ್ಟೇಬಲ್ ಕಾರ್ಬೋಕ್ಯಾಟಯಾನ್. SN1 ಮೆಕ್ಯಾನಿಸಮ್ ಆಗಬೇಕಂದ್ರೆ ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಗಬೇಕು. ಕಾಂಪಿಟಿಂಗ್ ರಿಯಾಕ್ಷನ್ಸ್ ಇದ್ದರೆ ಯಾವುದು ಸ್ಟೇಬಲ್ ಕಾರ್ಬೋಕ್ಯಾಟಯಾನ್ ಮಾಡುತ್ತೆ? ದ್ಯಾಟ್ ವುಡ್ ಬಿ ಮೋರ್ ಗೋಯಿಂಗ್ ಥ್ರೂ SN1 ಮೆಕ್ಯಾನಿಸಮ್. ಸೊ ಇಲ್ಲಿ ನೋಡ್ರಿ ಸ್ಟೂಡೆಂಟ್ಸ್, ಇದು Cl ಹೋದರೆ ಎಲ್ಲಾದ್ರಾಗಿಂದ Cl ಅನ್ನ ತೆಗೆದುಬಿಡೋಣ. ಈಗ ಎಲ್ಲಾದ್ರದ್ದು ಕಾರ್ಬೋಕ್ಯಾಟಯಾನ್ ಅನ್ನ ಕಂಪೇರ್ ಮಾಡೋಣ. Cl ಹೋದ್ರೆ ಏನಾಗುತ್ತೆ? ಇಲ್ಲಿ
C6H5 ಪ್ಲಸ್ ಫಿನೈಲ್ ಕಾರ್ಬೋಕ್ಯಾಟಯಾನ್. ಇಲ್ಲಿ C6H5 CH2 ಇದೆ ಅಲ್ವಾ, ಬೆನ್ಸೈಲ್ ಕಾರ್ಬೋಕ್ಯಾಟಯಾನ್. ಇಲ್ಲಿ Cl ಹೋದರೆ CH3 CH2 ಈಥೈಲ್ ಕಾರ್ಬೋಕ್ಯಾಟಯಾನ್. ಇಲ್ಲಿ CH3 CH2 CH2 CH2. ಇದು ಪ್ರೈಮರಿ ಕಾರ್ಬೋಕ್ಯಾಟಯಾನ್, ಇದು ಪ್ರೈಮರಿ ಕಾರ್ಬೋಕ್ಯಾಟಯಾನ್. ಲೀಸ್ಟ್ ಸ್ಟೇಬಲ್ ಯಾವುದು? ಫಿನೈಲ್ ಕಾರ್ಬೋಕ್ಯಾಟಯಾನ್. sp2 ಕಾರ್ಬನ್ ಮೇಲೆ ಪಾಸಿಟಿವ್ ಇದೆ, ಹೈಲಿ ಎಲೆಕ್ಟ್ರೋನೆಗೆಟಿವ್ ಕಾರ್ಬನ್ ಮೇಲೆ ಪಾಸಿಟಿವ್ ಇದೆ. ಸೊ ದೇರ್ ಫಾರ್ ದಿಸ್ ಇಸ್ ಅ ಲೀಸ್ಟ್ ಸ್ಟೇಬಲ್. ಇದು ಬಿಟ್ಬಿಡ್ರಿ. ನಾವು ಕಂಪೇರ್ ಟು ಇದ್ಯಾವುದಿದು? ದಿಸ್ ಇಸ್ ಬೆನ್ಸೈಲ್ ಕಾರ್ಬೋಕ್ಯಾಟಯಾನ್. ಬೆನ್ಸೈಲ್ ಕಾರ್ಬೋಕ್ಯಾಟಯಾನ್. ಇದು ಈಥೈಲ್ ಕಾರ್ಬೋಕ್ಯಾಟಯಾನ್. ಈಥೈಲ್ ಕಾರ್ಬೋಕ್ಯಾಟಯಾನ್. ದಿಸ್ ಇಸ್ ಬ್ಯೂಟೈಲ್ ಕಾರ್ಬೋಕ್ಯಾಟಯಾನ್. ಇದು ಪ್ರೈಮರಿ, ಇದು ಪ್ರೈಮರಿ, ಇದು ಬೆನ್ಸೈಲ್. ಬಟ್ ಬೆನ್ಸೈಲ್ ಕಾರ್ಬೋಕ್ಯಾಟಯಾನ್ is stabilized by resonance, ಯಾಕಂದ್ರೆ ಇಲ್ಲಿ ಕಾಂಜುಗೇಷನ್ ಇದೆ. ಬಟ್ ದೀಸ್ ಆರ್ ಸ್ಟೆಬಿಲೈಸ್ಡ್ ಬೈ ಓನ್ಲಿ ಇಂಡಕ್ಟಿವ್ ಎಫೆಕ್ಟ್ ಅಂಡ್ ಹೈಪರ್ ಕಾಂಜುಗೇಷನ್ ಎಫೆಕ್ಟ್, ಇವೆರಡು. ಬಟ್ ಇಂಡಕ್ಟಿವ್ ಎಫೆಕ್ಟ್, ಹೈಪರ್ ಕಾಂಜುಗೇಷನ್ ಎಫೆಕ್ಟ್, ರೆಸೋನೆನ್ಸ್ ಎಫೆಕ್ಟ್ ಅಲ್ಲಿ ವಿಚ್ ಇಸ್ ಅ ಸ್ಟ್ರಾಂಗರ್? ರೆಸೋನೆನ್ಸ್ ಎಫೆಕ್ಟ್. Since it is stabilized by resonance effect, it is more stable than rest of the two. Since it is more stable, it is easily formed. Since it is easily formed, it will easily undergo SN1 mechanism. So therefore, ನಮ್ಮ ಆಪ್ಷನ್ ಯಾವುದು? ಆಪ್ಷನ್ ಬಿ. ಈ ಕ್ವಶನ್ ಅನ್ನು ಆನ್ಸರ್ ಮಾಡಲಿಕ್ಕೆ ಸ್ಟ್ರೇಟ್ ಅವೇ ನೀವು ಆನ್ಸರ್ ಮಾಡ್ಬೋದು ಇಫ್ ಯು ನೋ ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟಯಾನ್ಸ್. ಓಕೆ, ಸಿನಾಪ್ಸಿಸ್ ಅಲ್ಲಿ ಆಲ್ರೆಡಿ ನಿಮಗೆ ಲಿಸ್ಟ್ ಕೊಟ್ಟಿದ್ದೀನಿ, ಜಸ್ಟ್ ಗೋ ಥ್ರೂ ದ್ಯಾಟ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. Compound that on hydrogenation produces optically active compound. Hydrogenation ಅಂತಂದ್ರೆ I am going to add hydrogen. ಯಾವ ಕಂಪೌಂಡ್ಗೆ ಹೈಡ್ರೋಜನ್ ಅನ್ನ ಆಡ್ ಮಾಡಿದ ಕೂಡಲೇ ಅದು ಆಪ್ಟಿಕಲಿ ಆಕ್ಟಿವ್ ಆಗುತ್ತೆ. ಓಕೆನಾ? ಫಸ್ಟ್ ಹೈಡ್ರೋಜನ್ ಅನ್ನ ಆಡ್ ಮಾಡಿ ನೋಡೋಣ. ಇಲ್ಲಿ ನೋಡ್ರಿ, ಇಫ್ ಐ ಆಡ್ ಹೈಡ್ರೋಜನ್, ಹೈಡ್ರೋಜನ್ ಇಸ್ ಆಡೆಡ್ ಅಕ್ರಾಸ್ ಡಬಲ್ ಬಾಂಡ್ ಅಲ್ವಾ. ಇಲ್ಲಿ ಏನಿದೆ? CH ಇರುತ್ತೆ. ಇನ್ನೊಂದು ಹೈಡ್ರೋಜನ್ ಆಡ್ ಮಾಡಿದ್ರೆ CH2 ಆಗುತ್ತೆ. ಇಲ್ಲಿ ಆಲ್ರೆಡಿ CH ಇದೆ, ಇನ್ನೊಂದು ಹೈಡ್ರೋಜನ್ ಆಡ್ ಮಾಡಿದ್ದೀನಿ, CH2 ಆಗುತ್ತೆ. ಸೊ ವಾಟ್ ವಿಲ್ ಐ ಗೆಟ್? CH3 CH2 CH2. ಇಲ್ಲಿ ಸಿಂಗಲ್ ಬಾಂಡ್ ಆಗುತ್ತೆ. ಈಗ ಹೈಡ್ರೋಜನ್ ಇಸ್ ಆಡೆಡ್ ಅಕ್ರಾಸ್ ಡಬಲ್ ಬಾಂಡ್. CH3 CH2 CH2 ಹೈಡ್ರೋಜನ್ ಬ್ರೋಮೀನ್ CH3 ಮತ್ತೆ ಇದು ಒಂದು, ದಿಸ್ ಇಸ್ ಅನದರ್ ಗ್ರೂಪ್. ಓಕೆ, 1 2 3 4 ಆಲ್ ದ 4 ಆರ್ ಡಿಫರೆಂಟ್. ಸೊ ದಿಸ್ ಇಸ್ ಕೈರಲ್ ಕಾರ್ಬನ್ ಆಟಮ್. ಇದು ಆಪ್ಟಿಕಲಿ ಆಕ್ಟಿವ್ ಆಗುತ್ತೆ. ವಾಟ್ ಅಬೌಟ್ ದಿಸ್? ಇಲ್ಲಿ ಹೈಡ್ರೋಜನ್ ಆಡ್ ಮಾಡಿದರೆ ಇಲ್ಲಿ CH2 ಇದೆ ಅಲ್ವಾ, ಇನ್ನೊಂದು ಹೈಡ್ರೋಜನ್ ಆಡ್ ಮಾಡಿದರೆ CH3 ಆಗುತ್ತೆ. ಇಲ್ಲಿ CH ಇದೆ, ಅದು CH2 ಆಗುತ್ತೆ. ದಿಸ್ ವುಡ್ ಬಿ ಅ ಸಿಂಗಲ್ ಬಾಂಡ್. ಇಲ್ಲಿ CH2 ಆಗುತ್ತೆ, ಇಲ್ಲಿ CH2 ಆಗುತ್ತೆ. ನಥಿಂಗ್. ಇಲ್ಲೊಂದು ಹೈಡ್ರೋಜನು, ಇಲ್ಲೊಂದು ಹೈಡ್ರೋಜನ್ ಆಡ್ ಮಾಡಿದೆ. ಸೊ HBr CH3 CH3 CH2 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 ಅಂದರೆ ಆಲ್ 4 ಆರ್ ಡಿಫರೆಂಟ್. ಇದು ಕೈರಲ್ ಕಾರ್ಬನ್ ಆಟಮ್. ಸೊ ದಿಸ್ ಇಸ್ ಆಲ್ಸೋ ಆಪ್ಟಿಕಲಿ ಆಕ್ಟಿವ್. ಮೇ ಬಿ ಇಟ್ ಈಸ್ ಮಲ್ಟಿಪಲ್ ಕರೆಕ್ಟ್ ಟೈಪ್ ಇರಬೇಕು. ಲೆಟ್ ಅಸ್ ಸಿ. ಇಲ್ಲೇ ನೋಡ್ರಿ, ಇಫ್ ಯು ಆ್ಯಡ್ ಹೈಡ್ರೋಜನ್ ಹಿಯರ್ ಆಲ್ಸೋ, ಇಲ್ಲೇನಾಗುತ್ತೆ? CH2 ಇದ್ದದ್ದು CH3 ಆಗುತ್ತೆ. ಇಲ್ಲಿ 1 2 3 4. ಸೊ ದೇರ್ ಈಸ್ ನೋ ಹೈಡ್ರೋಜನ್ ಹಿಯರ್. ಈಗ ಒಂದು ಹೈಡ್ರೋಜನ್ ಆ್ಯಡ್ ಮಾಡಿದರೆ ದೇರ್ ವುಡ್ ಬಿ 1 more ಹೈಡ್ರೋಜನ್ ಹಿಯರ್. ಸೊ ಇಲ್ಲೇನಿದೆ? ಈ ಕಾರ್ಬನ್ಗೆ 2 ಹೈಡ್ರೋಜನ್ ಸೇಮ್ ಇದೆ ಅಲ್ವಾ, ಇದು ಕೈರಲ್ ಆಗೋದಿಲ್ಲ. ಈ ಕಾರ್ಬನ್ಗೆ 2 CH3 ಸೇಮ್ ಇದೆ, ಇದು ಕೈರಲ್ ಆಗೋದಿಲ್ಲ, ಇದು ಆಪ್ಟಿಕಲಿ ಆಕ್ಟಿವ್ ಅಲ್ಲ. ಇಲ್ಲೇ ನೋಡ್ರಿ, ಅಗೇನ್ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಇಲ್ಲೊಂದು ಹೈಡ್ರೋಜನ್ ಆ್ಯಡ್ ಮಾಡಿದರೆ ಇಲ್ಲಿ CH3 ಆಗುತ್ತೆ, ಇಲ್ಲಿ CH ಆಗುತ್ತೆ. ಇಸ್ ಇಟ್ ನಾಟ್? ಸೊ ದಿಸ್ ಕಾರ್ಬನ್ ಈಸ್ ಅಟ್ಯಾಚ್ ಟು ಇಲ್ಲಿ CH ಇದೆ ಅಲ್ವಾ, 1 2 3 ಇತ್ತಲ್ಲ, ಇಲ್ಲಿ ಇನ್ನೊಂದು ಹೈಡ್ರೋಜನ್ ಆ್ಯಡ್ ಮಾಡ್ತೀನಿ. ಓಕೆ, ದಿಸ್ ಕಾರ್ಬನ್ ಈಸ್ ಅಟ್ಯಾಚ್ ಟು ಹೈಡ್ರೋಜನ್ Br. ದಿಸ್ ಇಸ್ CH2 CH3 CH2 CH3. ಇವೆರಡು ಗ್ರೂಪ್ ಸೇಮ್ ಇದಾವಲ್ಲ. ಸೊ ದೇರ್ ಫಾರ್ ದಿಸ್ ಇಸ್ ನಾಟ್ ಕೈರಲ್ ಆ್ಯಂಡ್ ದಿಸ್ ಇಸ್ ನಾಟ್ ಆಪ್ಟಿಕಲಿ ಆಕ್ಟಿವ್. ಸೊ ದಿಸ್ ಇಸ್ ಕಂಪೌಂಡ್ಸ್ ಆಗಬೇಕಿದು. ಕಂಪೌಂಡ್ಸ್, ದಿಸ್ ಇಸ್ ಮಲ್ಟಿಪಲ್ ಕರೆಕ್ಟ್ ಟೈಪ್ ಕ್ವಶನ್ ಇರ್ಬೋದು. ಕಂಪೌಂಡ್ಸ್ ದಟ್ ಆನ್ ಹೈಡ್ರೋಜನೇಷನ್ ಪ್ರೊಡ್ಯೂಸಸ್ ಆಪ್ಟಿಕಲಿ ಆಕ್ಟಿವ್ ಕಂಪೌಂಡ್ ಅಂದ್ರೆ ಬೋತ್ ಆಪ್ಷನ್ A and B. ಅರ್ಥ ಆಯ್ತಾ? ಇಟ್ಸ್ ಅ ಮಲ್ಟಿಪಲ್ ಕರೆಕ್ಟ್ ಟೈಪ್ ಕ್ವಶನ್. ನೆಕ್ಸ್ಟ್, ಕನ್ಸಿಡರ್ ದ ರಿಯಾಕ್ಷನ್ CH3 twice CH CH2Br, CH3 twice CH CH2Br. ಇದು ಪ್ರೈಮರಿ ಅಲ್ಕೈಲ್ ಹಲೈಡು, ಇದು ಪ್ರೈಮರಿ ಅಲ್ಕೈಲ್ ಹಲೈಡು. ಇಲ್ಲೇ ಏನು ತೊಗೊಂಡಿದ್ದಾರ? C2H5OH, ಇಲ್ಲಿ C2H5O-. Okay, so this is also giving you same product, this is also giving you same product. Fine. The mechanisms of the reactions 1 and 2 are respectively. You should know that ಇಲ್ಲಿ ಏನು ತೊಗೊಂಡಿದ್ದಾರೆ ಅವರು? C2H5OH ತೊಗೊಂಡಿದ್ದಾರೆ. ಇಲ್ಲೇ ಏನು ತೊಗೊಂಡಿದ್ದಾರೆ? C2H5O- ತೊಗೊಂಡಿದ್ದಾರೆ.
So you should know one thing here, you know, the species with the same nucleophilic atom, okay, among the species, with same electrophilic atom, the one with negative charge is more nucleophilic, or suppose ಇಲ್ಲಿ C2H5OH ಏನಿದು, ಇಫ್ ಐ ಕನ್ಸಿಡರ್ ಇಟ್ ಆಸಿಡ್, ಇದು ಒಂದು H+ ಅನ್ನ ಕಳ್ಕೊಂಡು ಕೂಡಲೇ ಏನಾಗುತ್ತೆ, ಇದು C2H5O- ಆಗುತ್ತೆ. ಇದು ಕಾಂಜುಗೇಟ್ ಆಸಿಡ್, ಇದು ಕಾಂಜುಗೇಟ್ ಬೇಸಸ್. ಕಾಂಜುಗೇಟ್ ಬೇಸಸ್ ಆರ್ ಆಲ್ವೇಸ್ ಮೋರ್ ನ್ಯೂಕ್ಲಿಯೋಫಿಲಿಕ್ ದನ್ ಇಟ್ಸ್ ಕಾಂಜುಗೇಟ್ ಆಸಿಡ್ಸ್. Conjugate bases are always more nucleophilic than its conjugate acids because they are more electron rich, because they have a negative charge. Since they are more electron rich, they have a negative charge, they are more nucleophilic. It is more nucleophilic. Andre illi nucleophile strong ide. C2H5O- nucleophile strong ide. Nucleophile strong idre rate ನ್ಯೂಕ್ಲಿಯೋಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ನ್ಯೂಕ್ಲಿಯೋಫೈಲ್ ಯಾವ ಮೆಕ್ಯಾನಿಸಮ್ ಅನ್ನ ಹೆಲ್ಪ್ ಮಾಡುತ್ತೆ, SN2, because in SN2 rate depends on nucleophile, and if nucleophile is strong it will favor SN2 mechanism. So ಎರಡನೇದು SN2 mechanism. ಇಲ್ಲೇ ನೋಡ್ರಿ, this alcohol is almost, it is a neutral molecule, it is a weaker nucleophile. Because it is a weaker nucleophile, it will favor SN1 mechanism. So therefore first one is SN1, second one is SN2. ನಿಮ್ಮ ಆನ್ಸರ್ ಯಾವುದು? ಆಪ್ಷನ್ ಎ. SN1 is wrong, SN2 is wrong, SN1 is wrong. It is SN1 because of weak nucleophile, it is SN2 because of strong nucleophile. ನಿಮ್ಮ ಆನ್ಸರ್ ಯಾವುದು? ಆಪ್ಷನ್ ಎ. Right? Next. In an SN1 reaction, chiral centers. In an SN1 reaction, on chiral center there is. SN1 reaction ಅಲ್ಲಿ chiral center ನಲ್ಲಿ ಏನಾಗುತ್ತೆ ಅಂತ ಕೇಳಿದ್ದಾರೆ. ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ಎಕ್ಸಾಂಪಲ್ ಯು ಹ್ಯಾವ್ CABCD ಅನ್ಕೊಡ್ರಿ. ಇದು SN1 ಮೆಕ್ಯಾನಿಸಮ್ ಆಗ್ತಾ ಇದೆ ಅನ್ಕೊಳ್ಳೋಣ. ಇಫ್ D is a living group, ಏನ್ ಫಾರ್ಮ್ ಆಗುತ್ತೆ ನಿಮಗೀಗ? ABC ಕಾರ್ಬೋಕ್ಯಾಟಯೋನ್ ಫಾರ್ಮ್ ಆಗುತ್ತೆ. And it is planar because carbon is what? sp2 hybridized. And this carbon is attached to 4 different atoms. ಇದು chiral center, ಇದು at chiral center SN1 ಮೆಕ್ಯಾನಿಸಮ್ ಆಗುವಾಗ ಇದು D ಅನ್ನುವಂಥ ಒಂದು ಲಿವಿಂಗ್ ಗ್ರೂಪ್ ಹೋದರೆ ನಮಗೆ ಕಾರ್ಬೋಕ್ಯಾಟಯೋನ್ ಫಾರ್ಮ್ ಆಗುತ್ತೆ. ಈ ಕಾರ್ಬೋಕ್ಯಾಟಯೋನ್ ಪ್ಲೇನಾರ್ ಇರೋದ್ರಿಂದ ನಿಮ್ಮ ನ್ಯೂಕ್ಲಿಯೋಫೈಲ್ ಏನಾಗುತ್ತೆ? ನಿಮ್ಮ ನ್ಯೂಕ್ಲಿಯೋಫೈಲ್ ಫ್ರಮ್ ಫ್ರಂಟ್ ಸೈಡ್ ಅಟ್ಯಾಕ್ ಆಗ್ಬೋದು, ಫ್ರಮ್ ಬ್ಯಾಕ್ ಸೈಡ್ ಅಟ್ಯಾಕ್ ಆಗ್ಬೋದಲ್ಲ. ಇಸ್ ದಟ್ ಕ್ಲಿಯರ್? ಎಸ್. ಬಟ್ ದೇರ್ ಈಸ್ ಅ ಸ್ಮಾಲ್ ಟ್ವಿಸ್ಟ್. ಏನಪ್ಪಾ ಅಂದ್ರೆ, ಇದು ಡಿ ಏನು ಬಿಟ್ಟು ಹೋಗಿರುತ್ತಲ್ಲ, ಅದು ಬಿಟ್ಟು ಎಂಟೈರ್ಲಿ ಎಲ್ಲೋ ಹೋಗಿರೋದಿಲ್ಲ, ಇನ್ನೂ ಸೇಮ್ ಪ್ರಿಮೈಸಸ್ ಅಲ್ಲಿನೇ ಇರುತ್ತೆ. ಇಟ್ ಇಸ್ ಸ್ಟಿಲ್ ಇನ್ ದ ಸೇಮ್ ಪ್ರಿಮೈಸಸ್, ಬಟ್ ಅಯಾನ್ ಫಾರ್ಮ್ ಆಗಿರುತ್ತೆ, ಬಟ್ ಇಟ್ ಇಸ್ ಸ್ಟಿಲ್ ಇನ್ ದ ಸೇಮ್ ಪ್ರಿಮೈಸಸ್. ಡಿ ಏನು ಬಿಟ್ಟು ಹೋಗಿರತ್ತಲ್ವಾ, ಡಿ ಮೈನಸ್ ಆಗಿ, ಇಟ್ ಇಸ್ ಸ್ಟಿಲ್ ಇನ್ ದ ಸೇಮ್ ಪ್ರಿಮೈಸಸ್. ಅವಾಗ ಫ್ರಮ್ ಫ್ರಂಟ್ ಸೈಡ್ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಮಾಡೋದನ್ನ ಸ್ವಲ್ಪ ಅದು ಸ್ಟೆರಿಕ್ ಹಿಂಡರೆನ್ಸ್ ಅಲ್ಲಿ ತೋರಿಸುತ್ತೆ. ಇಟ್ ವಿಲ್ ಅವಾಯ್ಡ್ ಅಟ್ಯಾಕ್ ಆಫ್ ದ ನ್ಯೂಕ್ಲಿಯೋಫೈಲ್ ಫ್ರಮ್ ಫ್ರಂಟ್ ಸೈಡ್. ಆಟೋಮ್ಯಾಟಿಕಲಿ ನ್ಯೂಕ್ಲಿಯೋಫೈಲ್, ಮೋಸ್ಟ್ ಆಫ್ ದ ನ್ಯೂಕ್ಲಿಯೋಫೈಲ್ ಇಸ್ ಅಟ್ಯಾಕಿಂಗ್ ಫ್ರಮ್ ಬಿಹೈಂಡ್, even in SN1 mechanism. Since most of the nucleophile is attacking from behind, most of the product is inverted product. ಅಂದ್ರೆ ನಿಮ್ಮ ಆನ್ಸರ್ ಏನು? 100% ರೆಸಿಮೈಸೇಷನ್ ಆಗತ್ತಾ? ಇಲ್ಲ. 100% ರೆಸಿಮೈಸೇಷನ್ ಅಂತಂದ್ರೆ whatever is the amount of retention product you are getting is equal to the amount of inverted product you are getting. That is not happening because there is still the living group in the same premises which is not allowing the nucleophile to attack from front. Therefore 100% racemization agodilla. Inversion more than the retention leading to partial racemization. Inversion more than retention. Andre backside attack more than front attack.
ದೇರ್ ಫೋರ್ ನಿಮ್ಮ ಆನ್ಸರ್ ಯಾವುದಾಗತ್ತೆ? ಬಿ ಆಗುತ್ತೆ. ಇಲ್ಲಿ ಪಾರ್ಷಿಯಲ್ ರೆಸಿಮೈಸೇಷನ್ ಆಗುತ್ತೆ. ಆಪ್ಟಿಕಲ್ ಆಕ್ಟಿವಿಟಿ ಕಂಪ್ಲೀಟ್ಲಿ ಕ್ಯಾನ್ಸಲ್ ಆಗೋದಿಲ್ಲ, 100% ರಿಟೆನ್ಷನು ಆಗೋದಿಲ್ಲ, 100% ಇನ್ವರ್ಷನು ಆಗೋದಿಲ್ಲ. ದೇರ್ ಇಸ್ ಪಾರ್ಷಿಯಲ್ ರೆಸಿಮೈಸೇಷನ್. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ಇಲ್ಲೇ ನೋಡಿ ಸ್ಟೂಡೆಂಟ್ಸ್, ದ ಆರ್ಡರ್ ಆಫ್ ದ ರಿಯಾಕ್ಟಿವಿಟಿ ಆಫ್ ದ ಕಂಪೌಂಡ್ಸ್ C6H5CH2Br, C6H5CH C6H5Br, C6H5CH CS3Br, C6H5C CS3 C6H5Br ಇನ್ನು SN2 ರಿಯಾಕ್ಷನ್ ಅಂತ ಕೇಳಿದ್ದಾರೆ. ಅಂದರೆ ಇವೇನು ಕಂಪೌಂಡ್ ಕೊಟ್ಟಿದ್ದಾರಲ್ಲ ಇದರಲ್ಲಿ ಯಾವುದು SN2 ರಿಯಾಕ್ಷನ್ ಈಸಿಲಿ ಆಗುತ್ತೆ, ಯಾವುದು ವಿತ್ ಡಿಫಿಕಲ್ಟಿ ಆಗುತ್ತೆ ಅಂತ ನಾವು ನೋಡಬೇಕು. ಫಸ್ಟ್ ನಿಮಗೇನು ಗೊತ್ತಿರಬೇಕಂದ್ರೆ SN2 ರಿಯಾಕ್ಷನ್ ಆಗಬೇಕಂತ ಕಂಪೌಂಡಲ್ಲಿ ಅಂತಂದರೆ ಆ ಕಂಪೌಂಡಲ್ಲಿ ಲೆಸ್ ಸ್ಟೇರಿಕ್ ಹಿಂಡರೆನ್ಸ್ ಇರಬೇಕು. ದೇರ್ ಶುಡ್ ಬಿ ಲೆಸ್ ಸ್ಟೇರಿಕ್ ಹಿಂಡರೆನ್ಸ್. ಸ್ಟೇರಿಕ್ ಹಿಂಡರೆನ್ಸ್ ಕಡಿಮೆ ಇರಬೇಕು. ಏನು ಹಿಂಗಂದ್ರೆ ದೇರ್ ಮಸ್ಟ್ ಬಿ more number of smaller groups around CX. ಯಾವ ಕಾರ್ಬನ್ ಹ್ಯಾಲೋಜನ್ ಅಟ್ಯಾಚ್ ಆಗಿರುತ್ತಲ್ಲ ಆ ಕಾರ್ಬನ್ ಸುತ್ತಮುತ್ತ ಸ್ಮಾಲರ್ ಗ್ರೂಪ್ಸ್ ಜಾಸ್ತಿ ಇರಬೇಕು ಅಥವಾ ಬಿಗ್ಗರ್ ಗ್ರೂಪ್ಸ್ ಕಡಿಮೆ ಇರಬೇಕು, ವೈಸ್ ವರ್ಸ. ಓಕೆನಾ? ರೈಟ್. ಇಲ್ಲೇ ನೋಡ್ರಿ, SN2 ಮೆಕ್ಯಾನಿಸಮ್ ಇನ್ಕ್ರೀಸ್ ಆಗೋದು ಅವರು ಕೊಟ್ಟಿದ್ದಾರೆ. SN2 ಮೆಕ್ಯಾನಿಸಮ್ ಇನ್ಕ್ರೀಸ್ ಆಗೋದು ಕೊಟ್ಟಿದ್ದಾರೆ ಅಂದರೆ ಲಾಸ್ಟಿಗೆ ನಮಗೇನು ಬರಬೇಕು? ಸ್ಮಾಲರ್ ಗ್ರೂಪ್ಸ್ ಇರೋದಂಥ ಒಂದು ಸ್ಟ್ರಕ್ಚರ್ ಬರಬೇಕು. ಇಲ್ಲಿಂದ ನೋಡೋಣ. C6H5 C6H5 CS3 ಆಲ್ 3 ಆರ್ ಬಿಗ್ಗರ್ ಗ್ರೂಪ್ಸ್. ಇದರ SN2 ಮ್ಯಾಕ್ಸಿಮಮ್ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. C6H5 C6H5 CH3 ಆಲ್ ಬಿಗ್ಗರ್ ಗ್ರೂಪ್ಸ್, SN2 ಮ್ಯಾಕ್ಸಿಮಮ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. C6H5 CH3 C6H5 ಆಲ್ ಬಿಗ್ಗರ್ ಗ್ರೂಪ್ಸ್, SN2 ಮ್ಯಾಕ್ಸಿಮಮ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇರೋದು ಒಂದೇ ಆಪ್ಷನ್ ಉಳಿದಿರೋದು ಈಗ. ರೈಟ್. ಸೊ ದೇರ್ ಫಾರ್ ಇಲ್ಲೇ ನೋಡೋಣ, ಕ್ರಾಸ್ ಚೆಕ್ ಮಾಡೋಣ. C6H5 ಎರಡು ಸ್ಮಾಲರ್ ಗ್ರೂಪ್ಸ್ ಇದಾವಲ್ವಾ, ಸೊ SN2 ಕ್ಯಾನ್ ಅಂಡರ್ಗೋ SN2 ಈಸಿಲಿ. ಇಲ್ಲಿ ಒಂದೇ ಸ್ಮಾಲರ್ ಗ್ರೂಪ್ಸ್ ಇದೆ, ಇಲ್ಲಿ C6H5 ಒಂದಿದೆ, CS3 ಒಂದಿದೆ. ಇಲ್ಲಿ ನೋಡ್ರಿ C6H5 CH3. ಓಕೆ, ಚೂರು ಟೈಪಿಂಗ್ ಎರರ್ ಇದೆ ಇಲ್ಲಿ. C6H5 CH3 ಇದೇ ಅವರು ಲಾಸ್ಟ್ ಕೊಟ್ಟಿರೋದು, ಬಿಗ್ಗರ್ ಗ್ರೂಪ್ಸ್ ಇರೋದು C6H5 CS3 C6H5. ಇದಕ್ಕಿಂತ ನೆಕ್ಸ್ಟ್ ಬಂದರೆ C6H5 H ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ H ಬರಬೇಕು. ಓಕೆ, C6H5 CS3 H, C6H5 H. ಇಲ್ಲಿ 2 ಬಿಗ್ ಗ್ರೂಪ್ಸ್ ಆರ್ ಬಿಗ್ಗರ್, 1 is smaller. ಸೊ ದೇರ್ ಫೋರ್ ಇಲ್ಲಿ SN2 ಸ್ಲೈಟ್ಲಿ ಇದಕ್ಕಿಂತ ಜಾಸ್ತಿ ಇರುತ್ತೆ. ಲೀಸ್ಟ್ ಇರೋದು ಇದು, ಬಿಕಾಸ್ ಆಲ್ 3 ಗ್ರೂಪ್ಸ್ ಆರ್ ದೇರ್ ಹಿಯರ್. ಇಸ್ ದಟ್ ಕ್ಲಿಯರ್? ಸೊ ನಿಮ್ಮ ಆನ್ಸರ್ ಯಾವುದಾಗುತ್ತೆ? ಆಪ್ಷನ್ ಎ. ಇಲ್ಲಿ ಸ್ಮಾಲರ್ ಗ್ರೂಪ್ಸ್ ಜಾಸ್ತಿ ಇರೋದ್ರಿಂದ SN2 ವುಡ್ ಬಿ ಮೋರ್. ಗಾಟ್ ಇಟ್? ರೈಟ್. ನೆಕ್ಸ್ಟ್ BrCH2 CH2Br ಇದನ್ನ ಅಲ್ಕೋಹಾಲಿಕ್ KOH ಜೊತೆ ಟ್ರೀಟ್ ಮಾಡಿದ್ದಾರೆ. ಅಲ್ಕೋಹಾಲಿಕ್ KOH ಅಂದ್ರೆ ಏನಾಗುತ್ತೆ? ಅಲ್ಲಿ ಡಿಹೈಡ್ರೋ ಹ್ಯಾಲೋಜಿನೇಷನ್ ಆದರೆ X ಬರುತ್ತೆ. ಆ X CH3O- ಜೊತೆ ಸೇರಿ Y ಆಗಿದೆ. X and Y ರೆಸ್ಪೆಕ್ಟಿವ್ಲಿ ಆರ್. ಇಲ್ಲಿ X ಯಾವುದು Y ಯಾವುದು ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಏನು ಮಾಡೋಣ, ಈಗ ಏನು ಕೊಟ್ಟಿದ್ದಾರೆ ಅವರು? BrCH2 CHBr CH2Br ಇದನ್ನ ಏನು ಮಾಡಿದ್ದಾರೆ? ವಿತ್ ಆಲ್ಕೋಹಾಲಿಕ್ KOH. ಇದನ್ನ ವಿತ್ ಆಲ್ಕೋಹಾಲಿಕ್ KOH ನೀವು ಟ್ರೀಟ್ ಮಾಡಿದರೆ ಏನಾಗುತ್ತೆ? ಹೈಡ್ರೋಜನ್ ಹ್ಯಾಲೈಡ್ ಎಲಿಮಿನೇಟ್ ಆಗುತ್ತೆ. ಇಲ್ಲಿ ನೋಡ್ರಿ ಸ್ಟೂಡೆಂಟ್ಸ್, CH2Br ಇದೆ, ಇಲ್ಲೂ CH2Br ಇದೆ. ಅಂದರೆ ಇವೆರಡು ಕಾರ್ಬನ್ ಆಟಮ್ಸ್ ಸೇಮ್. ಇದು ಒಂದು ಟೈಪ್ ಕಾರ್ಬನ್ ಆಟಮ್ ಅನ್ಕೋತೀನಿ, ಇದು ಎರಡನೇ ಟೈಪ್ ಕಾರ್ಬನ್ ಆಟಮ್. ಈ ಒಂದನೇ ಟೈಪ್ ಕಾರ್ಬನ್ ಆಟಮ್ನಿಂದ ಹ್ಯಾಲೋಜನ್ ರಿಲೀಸ್ ಮಾಡೋಣ ಫಸ್ಟು. ಅಂದರೆ ಇಲ್ಲಿ ಎರಡು ಟೈಪ್ ಡಿಹೈಡ್ರೋ ಹ್ಯಾಲೋಜನೇಷನ್ ಮಾಡಬಹುದು ನಾವು, ಬಿಕಾಸ್ ದೇರ್ ಆರ್ 2 ಡಿಫರೆಂಟ್ ಟೈಪ್ ಆಫ್ ಕಾರ್ಬನ್ ಆಟಮ್ಸ್ ಟು ವಿಚ್ ಹ್ಯಾಲೋಜನ್ ಆಟಮ್ಸ್ ಆರ್ ಅಟ್ಯಾಚ್ಡ್. ಮೊದಲನೇ ಕಾರ್ಬನ್ ಆಟಮ್ನಿಂದ ಅಥವಾ ಮೊದಲನೇ ಟೈಪ್ ಕಾರ್ಬನ್ ಆಟಮ್ನಿಂದ ಹ್ಯಾಲೋಜನ್ ತೆಗೆದರೆ ಇದರ ಬೀಟಾ ಅಂದರೆ ಇದು ಆಗುತ್ತೆ. ಇಲ್ಲಿಂದ ಹೈಡ್ರೋಜನ್ ತೆಗಿಬೇಕು, ಇದು ಅಲ್ಫಾ ಆಗುತ್ತೆ, ಇದು ಬೀಟಾ ಆಗುತ್ತೆ. ಅಲ್ಫಾದಿಂದ ಬ್ರೋಮೀನ್ ತೆಗೆದು ಬೀಟಾದಿಂದ ಹೈಡ್ರೋಜನ್ ತೆಗೆದ್ರೆ ನಿಮ್ಮ ಸ್ಟ್ರಕ್ಚರ್ ಏನಾಗುತ್ತೆ? ಇಲ್ಲಿ CH2, ಇಲ್ಲಿ ಬೀಟಾದಿಂದ ಹೈಡ್ರೋಜನ್ ತೆಗಿತೀರಿ, Br ಆಯಿತು, ಇಲ್ಲಿ CH2Br ಆಯಿತು ಸ್ಟೂಡೆಂಟ್ಸ್. ಓಕೆನಾ? ಈಗ ಎರಡನೇ ಕಾರ್ಬನ್ ಅಂದರೆ ಇದು ಎರಡು ಒಂದೇ. ಓಕೆ, ಸೊ ಈ ಕಾರ್ಬನ್ನಿಂದ ನಾವು ಹ್ಯಾಲೋಜನ್ ತೆಗೆದ್ರೆ ಇಲ್ಲಿಂದ ನಾವು ಹೈಡ್ರೋಜನ್ ತೆಗಿಯೋಣ. ಅವಾಗ ಏನಾಗುತ್ತೆ ನೋಡ್ರಿ, Br CH2, ಇಲ್ಲಿ Br ತೆಗಿತೀನಿ, CH,
ಇಲ್ಲಿ ಹೈಡ್ರೋಜನ್ ತೆಗೆದ್ರೆ ಡಬಲ್ ಬಾಂಡ್ CH(Br). ಓಕೆನಾ? ನಿಮ್ಮ ಎಕ್ಸ್ ಯಾವುದಾಗ್ಬೋದು? ಇದು ಆಗಿರಬಹುದು ಅಥವಾ ಇದು ಆಗಿರಬಹುದು. ಈಗ ಇದಕ್ಕೆ ಏನು ಮಾಡಿದ್ದಾರೆ ಅವರು? ಮಿಥಾಕ್ಸೈಡ್ ಅಯಾನ್ ವಿಚ್ ಇಸ್ ಅ ನ್ಯೂಕ್ಲಿಯೋಫೈಲ್ ಅನ್ನು ಆ್ಯಡ್ ಮಾಡಿದ್ದಾರೆ. ಇಲ್ಲಿ ನ್ಯೂಕ್ಲಿಯೋಫೈಲ್ ಆ್ಯಡ್ ಮಾಡಿದ್ದಾರೆ ಅಂದರೆ ಏನಾಗಬೇಕು? ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಬೇಕಲ್ವಾ? ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಬೇಕಲ್ಲ? ಯಾವುದರಲ್ಲಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ? ಈಗ ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ಈ Br ಅನ್ನು ನಾನು ರಿಪ್ಲೇಸ್ ಮಾಡಬೇಕಂದ್ರೆ ಈ ಕಾರ್ಬನ್ ಏನಾಗುತ್ತೆ, ಈ Br ಹೋದರೆ ಇಮ್ಯಾಜಿನ್ ಮಾಡ್ರಿ, ಈ Br ತೆಗೆದುಬಿಟ್ಟಂದ್ರೆ ಇಲ್ಲಿ ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಗುತ್ತೆ. ಅಫ್ಕೋರ್ಸ್ ದಿಸ್ ಇಸ್ ಅಲೈಲ್ ಕಾರ್ಬನ್ ಆ್ಯಡ್ sp3 ನೆಕ್ಸ್ಟ್ ಟು sp2, ಬಟ್ ಇಲ್ಲಿ ಏನಿದೆ? ಹ್ಯಾಲೋಜನ್ ಇದೆ ಅಲ್ವಾ? ಇಸ್ ದಟ್ ಕ್ಲಿಯರ್? ದಿಸ್ ಇಸ್ ಆಲ್ಸೋ ಪುಲ್ಲಿಂಗ್ ದ ಎಲೆಕ್ಟ್ರಾನ್. ಅದು ಕಾರ್ಬೋಕ್ಯಾಟಯನ್ ಡಿಸ್ಟೆಬಿಲೈಸ್ ಮಾಡುತ್ತೆ. ಬಟ್ ಇಲ್ಲೇ ನೋಡ್ರಿ, ಈ Br ಹೋದರೆ ಇಲ್ಲಿ ಏನು ಪಾಸಿಟಿವ್ ಚಾರ್ಜ್ ಆಗುತ್ತೆ, ದಟ್ ಈಸ್ ಸ್ಟೆಬಿಲೈಸ್ಡ್ ಬೈ ದ ಡಬಲ್ ಬಾಂಡ್. ಅಂದರೆ ಇಲ್ಲಿ ಈ ಪಾಸಿಟಿವ್ ಚಾರ್ಜನ್ನು ಡಿಸ್ಟೆಬಿಲೈಸ್ ಮಾಡಲಿಕ್ಕೆ ಇನ್ನೊಂದು ಹ್ಯಾಲೋಜನ್ ಇಲ್ಲ, ಆ ಹ್ಯಾಲೋಜನ್ ಇಲ್ಲಿ ಇದೆ. ಸೊ ಎರಡಕ್ಕೂ ಕಂಪೇರ್ ಮಾಡಿದರೆ ವಿಚ್ ಇಸ್ ಮೋರ್ ಸ್ಟೇಬಲ್? ದಿಸ್ ಇಸ್ ಮೋರ್ ಸ್ಟೇಬಲ್ ಲೈಲಿಕ್ ಆ್ಯಂಡ್ ದಿಸ್ ಇಸ್ ವಿನೈಲಿಕ್ ಅಂತೀವಿ. ಸೊ ದಿಸ್ ಇಸ್ ಲೆಸ್ ಸ್ಟೇಬಲ್. ಸೊ ಸಿನ್ಸ್ ಇಟ್ ಇಸ್ ಮೋರ್ ಸ್ಟೇಬಲ್, ದಿಸ್ ಇಸ್ ಈಸಿಲಿ ಫಾರ್ಮ್ಡ್. ನ್ಯೂಕ್ಲಿಯೋಫೈಲ್ ಕ್ಯಾನ್ ಈಸಿಲಿ ಅಟ್ಯಾಕ್ ಹಿಯರ್ ಆ್ಯಂಡ್ ಫಾರ್ಮ್ ಔಟ್. ಇಲ್ಲಿ CH3O ಬಂದರೆ, ಇದು CH3O ಬಂದರೆ ಇಲ್ಲಿ CH2 ಆಗುತ್ತೆ, ಇಲ್ಲಿ CH ಡಬಲ್ ಬಾಂಡ್ CH(Br). ಇದು ನಿಮ್ಮ ಎಕ್ಸ್ ಆಗುತ್ತೆ, ಇದು ನಿಮ್ಮ ವೈ ಆಗುತ್ತೆ. ಐ ಹ್ಯಾವ್ ಟೋಲ್ಡ್ ಯು ದ ರೀಸನ್ ಆಲ್ಸೋ. ನಿಮ್ಮ ಎಕ್ಸ್ ಯಾವುದಾಯ್ತು ಈಗ? Br CH ಡಬಲ್ ಬಾಂಡ್ CH ನಿಮ್ಮ Br CH. ಇಸ್ ಇಟ್ ನಾಟ್? Br CH2 CH. If you remove the bromine from here, you are going to remove the hydrogen from here. ಇಲ್ಲಿ CH(Br) ಆಗಬೇಕು. ಓಕೆ ಫ್ರಮ್ ದ್ಯಾಟ್ ಎಂಡ್ Br CH ಆ ಕಡೆಯಿಂದ ನೋಡ್ಕೋದು ಬರ್ರಿ. Br CH ಡಬಲ್ ಬಾಂಡ್ CH(Br). ದಿಸ್ ಇಸ್ ಎಕ್ಸ್. Br CH ಡಬಲ್ ಬಾಂಡ್ CH(Br). ದಿಸ್ ಇಸ್ ಎಕ್ಸ್. ಸೊ ದಿಸ್ ಇಸ್ ನಾಟ್ ಎಕ್ಸ್. ಇದರಲ್ಲಿ ನೋಡ್ರಿ, ಇದರಲ್ಲಿ ಮೈ ವೈ ವುಡ್ ಬಿ Br CH double bond CH2 CH3O. This is Y. Just read from opposite end. CH3O CH. This is not Y. So therefore ನಿಮ್ಮ ಆನ್ಸರ್ ಯಾವುದು? ಆಪ್ಷನ್ ಡಿ, ನಾಟ್ ಸಿ. Is that clear, students? Right. Next. Identify the compound X in the following sequence of reactions. ಟೋಲ್ವೀನ್ ತಗೊಂಡಿದ್ದಾರಾ? ಟೋಲ್ವೀನ್ಗೆ ಕ್ಲೋರಿನೇಷನ್ ಮಾಡಿದ್ದಾರೆ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಅವಾಗ ಎಕ್ಸ್ ಬಂದಿದೆ. ಅದಕ್ಕೆ ಅವರು ವಾಟರ್ ಆ್ಯಡ್ ಮಾಡ್ತಾರೆ. ಹೀಟ್ ಮಾಡಿದಾಗ ನಿಮಗೆ ಬೆನ್ಸಾಲ್ಡಿಹೈಡ್ ಬರುತ್ತೆ. ನಿಮಗೆ ಬೆನ್ಸಾಲ್ಡಿಹೈಡ್ ಬರುತ್ತೆ ಅಂದರೆ ಎಕ್ಸು. ಐಡೆಂಟಿಫೈ ದ ಕಂಪೌಂಡ್ ಎಕ್ಸ್. ಎಕ್ಸ್ ಯಾವುದು ಅಂತ ಕೇಳಿದ್ದಾರೆ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಇಲ್ಲೇ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಫಸ್ಟ್ ಆಫ್ ಆಲ್ ಇಲ್ಲಿ ಏನು ಟೋಲ್ವೀನ್ ಇದೆ ಅಲ್ವಾ, ಇದನ್ನು ನೀವು ಕ್ಲೋರಿನೇಷನ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಮಾಡಿದರೆ ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್ ಆಗುತ್ತೆ. ಏನಾಗುತ್ತೆ? ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್ ಆದರೆ ನಿಮ್ಮ ಸಬ್ಸ್ಟಿಟ್ಯೂಷನ್ ಸೈಡ್ ಚೈನಲ್ಲಿ ಆಗುತ್ತೆ. ಸೈಡ್ ಚೈನಲ್ಲಿ ಇರುವಂಥ ಸಬ್ಸ್ಟಿಟ್ಯೂಷನ್ ಇಲ್ಲೇ ನೋಡ್ರಿ, ನಿಮಗೆ ಒಂದು ಹೈಡ್ರೋಜನ್ ರಿಪ್ಲೇಸ್ ಆಗಿ ಕ್ಲೋರಿನ್ ಆಗಬಹುದು, ಇಲ್ಲ ಅದರಲ್ಲಿ ಇರುವಂಥ 2 ಹೈಡ್ರೋಜನ್ ರಿಪ್ಲೇಸ್ ಆಗಿ ಕ್ಲೋರಿನ್ ಆಗಬಹುದು, ಅಥವಾ 3 ಹೈಡ್ರೋಜನ್ ರಿಪ್ಲೇಸ್ ಆಗಿ ಕ್ಲೋರಿನ್ ಆಗಬಹುದು. ಈ 3 ಪ್ರಾಡಕ್ಟ್ ಬಂದಿರ್ತಾವೆ ನಿಮಗಲ್ಲಿ. ಇಸ್ ದಟ್ ಕ್ಲಿಯರ್? ಸೊ ದೇರ್ ಫಾರ್ ದಿಸ್ ಇದು ಎಕ್ಸ್ ಅಂದರೆ ಈ 3ರಲ್ಲಿ ಒಂದಿರಬಹುದು. ಓಕೆನಾ? ಅದಕ್ಕೆ ಏನು ಮಾಡಿದ್ದಾರೆ ಅವರು? ದೇ ಹ್ಯಾವ್ ಆಡೆಡ್ ಇಟ್, ಹೈಡ್ರೋಲೈಸ್ ಮಾಡಿದ್ದಾರೆ. ಇದನ್ನು ಹೈಡ್ರೋಲೈಸ್ ಮಾಡಿದರೆ ಏನು ಸಿಗುತ್ತೆ ನಿಮಗೆ? CH2OH ಬರುತ್ತೆ. ಇದನ್ನು ಹೈಡ್ರೋಲೈಸ್ ಮಾಡಿದರೆ ಏನು ಬರುತ್ತೆ ನಿಮಗೆ? CHOH ಟ್ವೈಸ್ ಬರುತ್ತೆ. ಇದನ್ನು ಹೈಡ್ರೋಲೈಸ್ ಮಾಡಿದರೆ ಏನು ಬರುತ್ತೆ ನಿಮಗೆ? COH ಮಾಡಿದ್ದಾರೆ. ಇದನ್ನು ಏನು ಮಾಡಿದ್ದಾರೆ? ಆಮೇಲೆ ಹೀಟ್ ಮಾಡಿದ್ದಾರೆ. ಇಸ್ ದಟ್ ಕ್ಲಿಯರ್? ಸೊ ಹೀಟ್ ಮಾಡಿದ ಕೂಡಲೇ ಏನು ಬಂದಿದೆ ನಿಮಗೆ? ಬೆನ್ಸಾಲ್ಡಿಹೈಡ್ ಬಂದಿದೆ. ಸೊ ಇದರಲ್ಲಿ ಯಾವುದನ್ನು ಹೀಟ್ ಮಾಡಿದರೆ ಬೆನ್ಸಾಲ್ಡಿಹೈಡ್ ಬರುತ್ತೆ ನಿಮಗೆ? ಸಪೋಸ್ ಇದನ್ನು ಹೀಟ್ ಮಾಡಿದರೆ, ಇಫ್ ಯು ಲೂಸ್ ವಾಟರ್ ಮಾಲಿಕ್ಯೂಲ್ ಏನು ಬರುತ್ತೆ ನಿಮಗಿಲ್ಲಿ? ಬೆನ್ಜಾಯಿಕ್ ಆ್ಯಸಿಡ್ ಬರುತ್ತೆ. ಸಪೋಸ್ ಇದನ್ನು ಹೀಟ್ ಮಾಡಿದರೆ ವಾಟರ್ ಲಾಸ್ ಮಾಡ್ಕೊಂಡು ಕೂಡಲೇ ಇಲ್ಲಿ ವಾಟರ್ ಏನಾದರೂ ಲಾಸ್ ಆದರೆ ಏನಾಗುತ್ತೆ ನಿಮಗಿಲ್ಲಿ? ಬೆನ್ಸಾಲ್ಡಿಹೈಡ್ ಬರುತ್ತೆ. ಇಲ್ಲಿ ವಾಟರ್ ಲಾಸ್ ಆಗೋದಿಲ್ಲ, ಇಟ್ ವಿಲ್ ಬಿ ಆಸ್ ಇಟ್ ಇಸ್. ಸೊ ನಿಮ್ಮ ಪ್ರಾಡಕ್ಟ್ ಯಾವುದು ಬಂದಿದೆ? ಬೆನ್ಸಾಲ್ಡಿಹೈಡ್ ಬಂದಿದೆ ಅಂದರೆ ಯಾವುದನ್ನು ಹೀಟ್ ಮಾಡಿದ್ದಾರೆ ಅವರು? ಬೆನ್ಸಾಲ್ಡಿಹೈಡ್ ಬಂದಿದ್ದಾರೆ ಅಂದರೆ ಯಾವುದನ್ನು ಹೀಟ್ ಮಾಡಿರೋದು ನೀವು? ನೀವು ಹೀಟ್ ಮಾಡಿರೋದು
ಇದನ್ನ C6H5 COH twice H. ಎಸ್ ಆರ್ ನೋ? COH twice ಅನ್ನ ಹೀಟ್ ಮಾಡಿದರೆ ಅಂತಂದ್ರೆ ಅದಕ್ಕಿಂತ ಮುಂಚೆ ಏನಿತ್ತದು CHCl2. ಸೊ ನಿಮ್ಮ ಎಕ್ಸ್ ಯಾವುದು? CHCl2. ನಿಮ್ಮ ಎಕ್ಸ್ ಯಾವುದು? ಬೆಂಜಿನ್ ಮೇಲೆ ಏನಿರಬೇಕು? CHCl2 ಇರಬೇಕಂದ್ರೆ ನಿಮ್ಮ ಆನ್ಸರ್ ಯಾವುದಾಯಿತು? ಸಿ ಆಯಿತು. ಸಪೋಸ್ ಇಲ್ಲಿ ಏನಾದರೂ ಅವರು ಬೆಂಜೋಯಿಕ್ ಆಸಿಡ್ ಕೊಟ್ಟಿದ್ರೆ ಐದರ್ ಇದು ಕೊಡ್ಬೋದು ಅವರು ಕ್ವಶನ್, ಐ ಮೀನ್ ಆಪ್ಷನ್ ಇದು ಕೊಡ್ಬೋದು, ಇಲ್ಲ ಇದನ್ನು ಕೊಟ್ಟಿರ್ಬೋದು. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ಇಲ್ಲೇ ನೋಡ್ರಿ, ಬೆಂಜೀನ್ ಇದೆ, ದರ್ ಇಸ್ ಅ ನೈಟ್ರೋ ಗ್ರೂಪ್ ಆ್ಯಂಡ್ ದರ್ ಈಸ್ ಈಥೈಲ್ ಗ್ರೂಪ್. ಬ್ರೋಮಿನ್ ಆ್ಯಡ್ ಮಾಡಿದ್ದಾರೆ ಇನ್ ಪ್ರೆಸೆನ್ಸ್ ಆಫ್ ಲೈಟ್. ಇಟ್ ಹ್ಯಾಸ್ ಗಿವನ್ ಎ. ಕಂಪೌಂಡ್ ಎ ಯಾವುದು ಅಂತ ಕೇಳಿದ್ದಾರೆ. ಕಂಪೌಂಡ್ ಎ ಯಾವುದು ಅಂತ ಕೇಳಿದ್ದಾರೆ. ಏನು ಆ್ಯಡ್, ವಾಟ್ ಹ್ಯಾವ್ ದೇ ಆ್ಯಡೆಡ್? ಬ್ರೋಮಿನ್ ಆ್ಯಡ್ ಮಾಡಿದಾರಲ್ಲ, ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಅಂತಾರೆ. ಏನು ಹೇಳಿದೆ ನಿಮಗೆ ನಾನು? ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್. ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್. ಸೊ ಯು ಸ್ಟಾರ್ಟೆಡ್ ವಿತ್ ವಾಟ್? ಏನಿದೆ ನಿಮ್ಮ ಹತ್ರ? ಇಲ್ಲಿ ನೈಟ್ರೋ ಗ್ರೂಪ್ ಇದೆ, ಇಲ್ಲಿ ಈಥೈಲ್ ಗ್ರೂಪ್ ಇದೆ. ಇದರಲ್ಲಿ ನೀವು ಬ್ರೋಮೀನ್ ಅನ್ನ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಆ್ಯಡ್ ಮಾಡಿದರೆ ಐ ಟೋಲ್ಡ್ ಯು ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್ ಆಗುತ್ತೆ. ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್ ಆಗುವಾಗ ಯಾವುದು ಸ್ಟೇಬಲ್ ಫ್ರೀ ರ್ಯಾಡಿಕಲ್ ಫಾರ್ಮ್ ಆಗುತ್ತೆ? ಇಲ್ಲಿ ಬೆಂಜೈಲ್ ಫ್ರೀ ರ್ಯಾಡಿಕಲ್ ಈಸ್ ಮೋರ್ ಸ್ಟೇಬಲ್ ದೆನ್ ದ ಪ್ರೈಮರಿ ಫ್ರೀ ರ್ಯಾಡಿಕಲ್. ದೇರ್ ಫಾರ್ ನಿಮ್ಮ ಬ್ರೋಮಿನೇಷನ್ ಎಲ್ಲಾಗುತ್ತೆ? ಸೈಡ್ ಚೈನ್ ಅಲ್ಲಿ ಯಾವ ಕಾರ್ಬನ್ ಬೆಂಜೀನ್ ಅಟ್ಯಾಚ್ ಆಗಿರುತ್ತಲ್ಲ ಅಲ್ಲಿ ಮಾತ್ರ ಆಗುತ್ತೆ, ಇಲ್ಲಿ ಆಗೋದಿಲ್ಲ. ಬಿಕಾಸ್ ಬೆಂಜೈಲ್ ಫ್ರೀ ರ್ಯಾಡಿಕಲ್ ಈಸ್ ಮೋರ್ ಸ್ಟೇಬಲ್ ದೆನ್ ಎನಿ ಅದರ್ ಪ್ರೈಮರಿ ಫ್ರೀ ರ್ಯಾಡಿಕಲ್. ಅಂದರೆ ಇಲ್ಲೇನು CH2 ಇತ್ತಲ್ಲ, ಅಲ್ಲಿ ಒಂದು ಏನು ಬರುತ್ತೆ? Br ಬರುತ್ತೆ. ರೆಸ್ಟ್ ಆಸ್ ಇಟ್ ಈಸ್ CH3. ಅರ್ಥ ಆಯ್ತಲ್ಲ? ಸೊ ದಿಸ್ ವುಡ್ ಬಿ ಯುವರ್ ಎ. ಅಂದರೆ ನೈಟ್ರೋ ಆಸ್ ಇಟ್ ಇಸ್ CH2 Br ಅಲ್ಲ, Br ಇಲ್ಲಿ ಬರೋದಿಲ್ಲ, ರಿಂಗ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ಆಗೋದಿಲ್ಲ. CHಗೆ ಯಾವ CH ಯಾವ ಕಾರ್ಬನ್ ಬೆಂಜಿನ್ ಅಟ್ಯಾಚ್ ಆಗಿದೆಯಲ್ಲ ಅಲ್ಲೇ Br ಅಟ್ಯಾಚ್ ಆಗುತ್ತೆ. ಇದು ಕಾರ್ಬನ್, ಈ ಕಾರ್ಬನ್ ಇಲ್ಲೇ ಅನ್ಕೊಳ್ರಿ, CH3 ಇದೆ, CH3 ಇದೆ, ಈ ಕಾರ್ಬನ್ಗೆ Br, ಈ ಕಾರ್ಬನ್ಗೆ Br ಅಂದರೆ ನಿಮ್ಮ ಆಪ್ಷನ್ ಬಿ ಬರುತ್ತೆ. ಇಸ್ ದಟ್ ಕ್ಲಿಯರ್? ರೈಟ್. ನೆಕ್ಸ್ಟ್, ಮೆಟಾಬ್ರೋಮೋಟೋಲ್ವಿನ್ ಈಸ್ ಪ್ರಿಪೇರ್ಡ್ ಬೈ. ಮೆಟಾಬ್ರೋಮೋಟೋಲ್ವಿನ್ ಈಸ್ ಪ್ರಿಪೇರ್ಡ್ ಬೈ ಬ್ರೋಮಿನೇಷನ್ ಆಫ್ ಟೋಲ್ವಿನ್. ಮೆಟಾಬ್ರೋಮೋಟೋಲ್ವಿನ್ ಅಂದ್ರೆ ಏನ್ರಿ? CH3 ಮತ್ತೆ ಬ್ರೋಮಿನ್ ಇವೆರಡು ಎಲ್ಲಿರಬೇಕು? ಮೆಟಾ ಟು ಈಚ್ ಅದರ್. ಮೆಟಾಬ್ರೋಮೋಟೋಲ್ವಿನ್. ಬ್ರೋಮಿನೇಷನ್ ಆಫ್ ಟೋಲ್ವಿನ್ ಮಾಡಿದರೆ ಬರುತ್ತಾ? ಇದು ಟೋಲ್ವಿನ್, ಇದನ್ನು ಬ್ರೋಮಿನೇಷನ್ ಮಾಡಿದರೆ ಬರುತ್ತಾ ಮೆಟಾ ಪೊಸಿಷನ್ ಅಲ್ಲಿ? ಇಲ್ಲಿ ನೋಡ್ರಿ ಏನಿದೆ? CH3 ಇಸ್ ವಾಟ್? ಸ್ಲೈಟ್ಲಿ ಆಕ್ಟಿವೇಟಿಂಗ್. ಇಟ್ ಇಸ್ ಗಿವಿಂಗ್ ಎಲೆಕ್ಟ್ರಾನ್ಸ್ ಟು ಬೆನ್ಸಿನ್. ಎಲೆಕ್ಟ್ರಾನ್ ಕೊಟ್ಟರೆ ಅದು ಆರ್ಥೋ ಮತ್ತೆ ಪ್ಯಾರಾ ಪೊಸಿಷನ್ಗೆ ಹೋದರೆ ನಿಮ್ಮ Br ಆರ್ಥೋ ಮತ್ತೆ ಪ್ಯಾರಾ ಪೊಸಿಷನ್ಗೆ ಬರುತ್ತೆ, ಮೆಟಾ ಪೊಸಿಷನ್ಗೆ ಬರೋದೇ ಇಲ್ಲ. ಸೊ ಬ್ರೋಮಿನೇಷನ್ ಆಫ್ ಟೋಲ್ವಿನ್ ಮಾಡೋದ್ರಿಂದ ಮೆಟಾಬ್ರೋಮೋಟೋಲ್ವಿನ್ ಆಗೋದೇ ಇಲ್ಲ. ಸೊ ದಿಸ್ ಇಸ್ ರಾಂಗ್. Friedel-Crafts reaction of bromobenzene with CH3Cl. ಬ್ರೋಮೋಬೆನ್ಸಿನ್ ತಗೊಳ್ಳೋಣ ಈಗ. Friedel-Crafts ರಿಯಾಕ್ಷನ್ ಮಾಡೋಣ. CH3Cl ಇನ್ ಪ್ರೆಸೆನ್ಸ್ ಆಫ್ ಆನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ತಗೊಳ್ಳೋಣ. Friedel-Crafts ರಿಯಾಕ್ಷನ್ ಮಾಡೋಣ. Br is what? ಇದು ಕೂಡ ಎಲೆಕ್ಟ್ರಾನ್ ಡೊನೇಟಿಂಗ್ ಬೈ ರೆಸೋನೆನ್ಸ್ ಎಫೆಕ್ಟ್. ಆವಾಗ ಮತ್ತೆ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಮಾಡುತ್ತೆ. ನಿಮ್ಮ ಎಲೆಕ್ಟ್ರೋಫೈಲ್ ಯಾವುದು? CH3. ಅದು ಆರ್ಥೋ ಮತ್ತೆ ಪ್ಯಾರಾ ಪೊಸಿಷನ್ಗೆ ಹೋಗುತ್ತೆ. ಮೆಟಾ ಪ್ರಾಡಕ್ಟ್ ಅಂತೂ ನಿಮಗೆ ಇಲ್ಲಿ ಸಿಗೋದೇ ಇಲ್ಲ. ಎಸ್ ಆರ್ ನೋ? ಸೊ ಇದು ಕೂಡ ರಾಂಗ್. ಬ್ರೋಮಿನೇಷನ್ ಆಫ್ ನೈಟ್ರೋಬೆನ್ಸಿನ್. ಬ್ರೋಮಿನೇಷನ್ ಆಪ್ಷನ್ ಸಿ ನೋಡ್ರಿ. ಬ್ರೋಮಿನೇಷನ್ ಆಫ್ ನೈಟ್ರೋಬೆನ್ಸಿನ್ ಇಲ್ಲೇನು ತೊಗೊಂಡಿದ್ದಾರೆ? ನೈಟ್ರೋಬೆನ್ಸಿನ್ ಇದೆ, ಇದನ್ನ ಏನು ಮಾಡ್ತಾರೆ ಅವರು? ಬ್ರೋಮಿನೇಷನ್ ಮಾಡ್ತಾರೆ, ರೈಟ್? ಬ್ರೋಮಿನೇಷನ್ ಆಫ್ ನೈಟ್ರೋಬೆನ್ಸಿನ್ ಆ್ಯಂಡ್ ಸಬ್ಸಿಕ್ವೆಂಟ್ ರಿಪ್ಲೇಸ್ಮೆಂಟ್ ಆಫ್ NO2 ಬೈ ಮಿಥೈಲ್ ಗ್ರೂಪ್. ಇಲ್ಲೇ ನೋಡ್ರಿ, ಬ್ರೋಮಿನೇಷನ್ ಮಾಡಿದರೆ ನೈಟ್ರೋ ಗ್ರೂಪ್ ಇಸ್ ವಾಟ್? ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಆಟೋಮೆಟಿಕಲಿ ಏನಾಗುತ್ತೆ? ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಅಂದರೆ ಆರ್ಥೋ ಮತ್ತು ಪ್ಯಾರಾದಿಂದ ಎಲೆಕ್ಟ್ರಾನ್ ತೊಗೊಂಡು ಕೂಡಲೇ ಆಟೋಮೆಟಿಕಲಿ ಮೆಟಾದಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇರುತ್ತೆ. ನಿಮ್ಮ ಬ್ರೋಮೋನಿಯಂ ಅಯಾನ್ ಈಗ ಮೆಟಾ ಪೊಸಿಷನ್ಗೆ ಹೋಗುತ್ತೆ. ಇಲ್ಲಿ NO2 ಆ್ಯಸ್ ಇಟ್ ಈಸ್ ನಿಮಗೆ ಮೆಟಾ ಪೊಸಿಷನಲ್ಲಿ ಬ್ರೋಮಿನ್ ಸಿಗುತ್ತೆ. ಇದನ್ನು ಏನು ಮಾಡ್ತಾರೆ ಅವರು? ನೋಡ್ರಿ ಇಲ್ಲಿ ಬ್ರೋಮಿನೇಷನ್ ಆಫ್ ನೈಟ್ರೋಬೆನ್ಸಿನ್. ನೈಟ್ರೋಬೆನ್ಸಿನನ್ನು ಬ್ರೋಮಿನೇಷನ್ ಮಾಡಿದ್ರು, ಈ ಪ್ರಾಡಕ್ಟ್ ಬಂತು ನಿಮಗೆ ಪ್ಯಾರಾ ಪೊಸಿಷನ್, ಐ ಮೀನ್ ಮೆಟಾ ಟು ಈಚ್ ಅದರ್ ನೈಟ್ರೋ ಆ್ಯಂಡ್ ಬ್ರೋಮೋ ಆ್ಯಂಡ್ ಸಬ್ಸಿಕ್ವೆಂಟ್ ರಿಪ್ಲೇಸ್ಮೆಂಟ್ ಆಫ್ NO2 ಅನ್ನು ರೀಪ್ಲೇಸ್ ಮಾಡ್ತಾರೆ. ಎದರಿಂದ? ಮೀಥೈಲ್ನಿಂದ. NO2 ಅನ್ನು ಮೀಥೈಲ್ನಿಂದ ಮೀಥೈಲ್ ಗ್ರೂಪ್ನಿಂದ ರೀಪ್ಲೇಸ್ ಮಾಡ್ತಾರೆ. ಇಲ್ಲೇ ನೋಡ್ರಿ, ನಂಬರ್ 1 ನೈಟ್ರೋ ಗ್ರೂಪ್ ಇಸ್ ಅಟ್ಯಾಚ್ ಟು ಬೆನ್ಝೀನ್. ಇದು ದೇರ್ ಈಸ್ ಅ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಇಯರ್. ನೈಟ್ರೋ ಗ್ರೂಪ್ ಈಸಿಲಿ ಬಿಟ್ಟು ಹೋಗೋ ಚಾನ್ಸ್ ಇಲ್ಲ. ಇಟ್ ಈಸ್ ನಾಟ್ ಅ ಗುಡ್ ಲಿವಿಂಗ್ ಗ್ರೂಪ್. ದೇರ್ ಫೋರ್ ಮೀಥೈಲ್ ವೀಕ್ ನ್ಯೂಕ್ಲಿಯೋಫೈಲ್ ಇರೋದ್ರಿಂದ ಇದು ಇಲ್ಲಿ ರೀಪ್ಲೇಸ್ ಮಾಡುವಂಥ ಚಾನ್ಸ್ ಇಲ್ಲ. ಸೊ ದೇರ್ ಫೋರ್ ದಿಸ್ ವಿಲ್ ನಾಟ್ ಹ್ಯಾಪನ್. ನಂಬರ್ 1
nitro group is weak leaving group. Number 2, there is a double bond character there. So that is impossible for methyl to just substitute nitro group. Is that clear? ಈಗ ಉಳಿದಿರೋದು ನಾಲ್ಕನೇ ಆಪ್ಷನ್, ಬ್ರೋಮಿನೇಷನ್ ಆಫ್ ಅಸಿಟೋಪ್ಯಾರಾಟೋಲ್ವಿಡಿನ್. ಬ್ರೋಮಿನೇಷನ್ ಆಫ್ ಅಸಿಟೋಪ್ಯಾರಾಟೋಲ್ವಿಡಿನ್. ಓಕೆ, ಅಸಿಟೋಪ್ಯಾರಾಟೋಲ್ವಿಡಿನ್ ಅಂದ್ರೆ ಏನು? NH2 ಇರುತ್ತಲ್ವಾ, ಅಲ್ಲಿ ಏನು ಮಾಡೋದು, ಅಸಿಟೈಲ್ ಗ್ರೂಪ್ ಆ್ಯಡ್ ಮಾಡ್ತಾರೆ. ಇಲ್ಲಿ CH3 ಇರುತ್ತೆ. ಬ್ರೋಮಿನೇಷನ್ ಆಫ್ ಅಸಿಟೋಪ್ಯಾರಾಟೋಲ್ವಿಡಿನ್. ಓಕೆ, ಐ ಹ್ಯಾವ್ ಅ ಟೋಲ್ವಿಡಿನ್, CH3 NH2 ಇತ್ತು, ಅದಕ್ಕೆ ಅಸಿಟೈಲ್ ಗ್ರೂಪ್ ಆ್ಯಡ್ ಮಾಡಿದ್ದೀನಿ. ಈಗ ಅಸಿಟೋಪ್ಯಾರಾಟೋಲ್ವಿಡಿನ್. ಇದನ್ನೇನು ಮಾಡ್ತಾರೆ? ಬ್ರೋಮಿನೇಷನ್ ಮಾಡ್ತಾರೆ. ಇದನ್ನೇನು ಮಾಡ್ತಾರೆ? ಬ್ರೋಮಿನೇಷನ್. ಬ್ರೋಮಿನೇಷನ್ ಅಂದರೆ ಎಲೆಕ್ಟ್ರೋಫೈಲ್ ಆ್ಯಡ್ ಮಾಡ್ತೀರಿ. ದಿಸ್ ನೈಟ್ರೋ ಗ್ರೂಪ್ ಇಸ್ ವಾಟ್? ಇಟ್ ಈಸ್ ಅಟ್ಯಾಚ್ ಟು ದಿಸ್ ಪರ್ಟಿಕ್ಯುಲರ್ ಬೆನ್ಝೀನ್. ಎಸ್, ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ electron donating group. ಬ್ರೋಮಿನ್ ಎಲ್ಲಿ ಬರುತ್ತೆ? ಇಲ್ಲಿ ಆರ್ಥೋ ಪೊಸಿಷನ್ ಬರುತ್ತೆ, ಬಿಕಾಸ್ ಮೆಟಾ ಇಸ್ ಆಲ್ರೆಡಿ ಆಕ್ಯುಪೈಡ್. ಅದು ಆರ್ಥೋ ಆ್ಯಂಡ್ ಪ್ಯಾರಾ ಡೈರೆಕ್ಟಿಂಗ್ ಆಗೋದ್ರಿಂದ ಐ ಆಮ್ ಗೋಯಿಂಗ್ ಟು ಗೆಟ್, ಇಲ್ಲಿ ಏನು ಸಿಗುತ್ತೆ ಹೇಳ್ರಿ ನನಗೆ? NH ಇದೆ, COCH3 ಆ್ಯಸ್ ಇಟ್ ಇಸ್, ಇಲ್ಲಿ CH3 ಆ್ಯಸ್ ಇಟ್ ಇಸ್, ಇಲ್ಲಿ ನನಗೀಗ Br ಬರುತ್ತೆ. ಓಕೆ, ಬಿಕಾಸ್ ಇಟ್ ಇಸ್ ಆರ್ಥೋ ಆ್ಯಂಡ್ ಪ್ಯಾರಾ ಡೈರೆಕ್ಟಿಂಗ್. ಇದು ಆರ್ಥೋ ಆ್ಯಂಡ್ ಪ್ಯಾರಾ ಡೈರೆಕ್ಟಿಂಗ್ ಇರೋದ್ರಿಂದ ಬ್ರೋಮಿನ್ ಆರ್ಥೋ ಪೊಸಿಷನಲ್ಲಿ ಬರುತ್ತೆ. ಬ್ರೋಮಿನೇಷನ್ ಆಫ್ ಅಸಿಟೋಪ್ಯಾರಾಟೋಲ್ವಿಡಿನ್ ಮಾಡಿದ್ರ, ಫಾಲೋಡ್ ಬೈ ಹೈಡ್ರೋಲೈಸಿಸ್. ಫಾಲೋಡ್ ಬೈ ಆಸಿಡ್ ಹೈಡ್ರೋಲೈಸಿಸ್ ಮಾಡ್ತೀರಿ. ಆಸಿಡ್ ಹೈಡ್ರೋಲೈಸಿಸ್ ಮಾಡಿದರೆ ಏನಾಗುತ್ತೆ? ಇಲ್ಲಿ ಹಿಯರ್ ಯು ಆರ್ ಗೋಯಿಂಗ್ ಟು ಆ್ಯಡ್, ಇಲ್ಲಿ OH ಆ್ಯಡ್ ಮಾಡ್ತೀರಿ, ಇಲ್ಲಿ H ಆ್ಯಡ್ ಮಾಡ್ತೀರಿ, ಬಿಕಾಸ್ ನೈಟ್ರೋಜನ್ ಇಸ್ ನೆಗೆಟಿವ್ಲಿ ಚಾರ್ಜ್ಡ್ ವಿತ್ ರೆಸ್ಪೆಕ್ಟ್ ಟು ಕಾರ್ಬನ್. ಸೊ ದೇರ್ ಫೋರ್ ನಿಮಗೆ ಇಲ್ಲಿ ಏನು ಸಿಗುತ್ತೆ? ಈಗ ಇಲ್ಲಿ NH2 ಬರುತ್ತೆ, ನಿಮ್ಮ ಅಸೆಟಿಕ್ ಆ್ಯಸಿಡ್ ಫಾರ್ಮ್ ಆಗಿ ಹೋಗುತ್ತೆ, ಇಲ್ಲಿ Br ಬರುತ್ತೆ, ಇಲ್ಲೇ CH3 ಬರುತ್ತೆ, ಫಾಲೋಡ್ ಬೈ ಹೈಡ್ರೋಲೈಸಿಸ್ ಆ್ಯಂಡ್ ಡಿಅಮೈನೇಷನ್. ಡಿಅಮೈನೇಷನ್ ಅಂದ್ರೆ ಏನ್ರಿ? ಅಮೈನೋ ಗ್ರೂಪ್ ತೆಗೆದು ಬಿಡೋದು. ಅಮೈನೋ ಗ್ರೂಪ್ ಹೆಂಗೆ ತೆಗಿತೀರಿ? ಅಮೈನೋ ಗ್ರೂಪ್ ಹೆಂಗೆ ತೆಗಿತೀರಿ? ಅದನ್ನು ನೈಟ್ರಸ್ ಆ್ಯಸಿಡ್ ಜೊತೆ ಏನು ಮಾಡ್ತೀರಿ? 0 to 5 ಡಿಗ್ರಿ ಸೆಲ್ಸಿಯಸ್ಗೆ ಟ್ರೀಟ್ ಮಾಡಿ ಡಯಾಝೋನಿಯಂ ಕಂಪೌಂಡ್ ಮಾಡ್ಕೋತೀರಿ. ಡಯಾಝೋನಿಯಂ ಕಂಪೌಂಡ್ ಮಾಡಿ ಸ್ವಲ್ಪ ಹೀಟ್ ಮಾಡಿದಿರಿ ಅಂದ್ರೆ ಅದು ಹೊರಗಡೆ ಹೋಗಿಬಿಡುತ್ತೆ. ನಿಮಗೆ ಅವಾಗ ಅಲ್ಲಿ H ಬಂದ್ಬಿಡುತ್ತೆ, ಇಲ್ಲಿ Br ಇರುತ್ತೆ, ಇಲ್ಲಿ CH3 ಇರುತ್ತೆ. ಈ ಥರ ನಿಮಗೇನು ಸಿಗ್ಬೋದು? ಮೆಟಾಬ್ರೋಮೋಟೋಲ್ವಿನ್ ಸಿಗಬಹುದು. ದಿಸ್ ಇಸ್ ಆಪ್ಷನ್ ಡಿ. ಬ್ರೋಮಿನೇಷನ್ ಆಫ್ ಅಸಿಟೋಪ್ಯಾರಾಟೋಲ್ವಿಡಿನ್ ಮಾಡ್ತಾರ. ಬ್ರೋಮಿನೇಷನ್ ಆಫ್ ಅಸಿಟೋಪ್ಯಾರಾಟೋಲ್ವಿಡಿನ್ ಈ ಪ್ರಾಡಕ್ಟ್ ಬರುತ್ತೆ, ಫಾಲೋಡ್ ಬೈ ಹೈಡ್ರೋಲೈಸಿಸ್. ಹೈಡ್ರೋಲೈಸಿಸ್ ಮಾಡಿದ ಕೂಡ ಏನು ಬರುತ್ತಲ್ಲ ಅದನ್ನು ಡಿಅಮೈನೇಷನ್. ಡಿಅಮೈನೇಷನ್ ಅಂದ್ರೆ ಅಮೈನೋ ಗ್ರೂಪನ್ನು ತೆಗೆದುಬಿಡೋದು. ಅಮೈನೋ ಗ್ರೂಪ್ ಹೆಂಗೆ ತೆಗಿತೀರಿ? ಡಯಾಜೋಡೈಸೇಷನ್ ಮಾಡಿಬಿಟ್ಟು ವಾರ್ ಮಾಡಿಬಿಟ್ರೆ, ಡಯಾಜೋಡೈಸ್ ಕಂಪೌಂಡ್ಸ್ ಆರ್ ಓನ್ಲಿ ಸ್ಟೇಬಲ್ ಆಟ್ 0 to 5 ಡಿಗ್ರಿ ಸೆಲ್ಸಿಯಸ್. ಅದನ್ನು ಸ್ವಲ್ಪ ಬಾಯ್ಲ್ ಅಥವಾ ವಾರ್ ಮಾಡಿಬಿಟ್ರಿ ಅಂತಂದ್ರೆ ಯು ವಿಲ್ ಬಿ ಲೆಫ್ಟ್ ವಿತ್ hydrogen on benzene. Is that clear? Right. Next, in which of the following homolytic bond fission takes place? Homolytic bond fission ಅಂತಂದ್ರೆ symmetric breaking. A and A homolytic ಅಂದ್ರೆ ಸಿಮೆಟ್ರಿಕಲಿ ಬ್ರೇಕ್ ಆಗಬೇಕು. ಸಿಮೆಟ್ರಿಕಲಿ ಬ್ರೇಕ್ ಆದರೆ ಏನಾಗುತ್ತೆ? ಫ್ರೀ ರ್ಯಾಡಿಕಲ್ ಫಾರ್ಮ್ ಆಗುತ್ತೆ. ಹೋಮೋಲಿಟಿಕ್ ಬಾಂಡ್ ಫಿಷನ್ ಆಗಬೇಕಂದ್ರೆ ಯು ಹ್ಯಾವ್ ಟು ಗೋ ಫಾರ್ ದ ಫಾರ್ಮೇಷನ್ ಆಫ್ ಫ್ರೀ ರ್ಯಾಡಿಕಲ್. ಅಲ್ಕಲೈನ್ ಹೈಡ್ರೋಲೈಸಿಸ್ ಆಫ್ ಈಥೈಲ್ ಕ್ಲೋರೈಡ್. ಈಥೈಲ್ ಕ್ಲೋರೈಡ್ ಅನ್ನ ಹೈಡ್ರೋಲೈಸಿಸ್ ಮಾಡಬೇಕಂದ್ರೆ ಅಲ್ಕಲೈನ್ ಮೀಡಿಯಮ್ ಅಲ್ಲಿ ಯು ಹ್ಯಾವ್ ಟು ರೀಪ್ಲೇಸ್ ದಿಸ್ Cl by OH. ಇಲ್ಲಿ ಪೋಲಾರ್ ಮಾಲಿಕ್ಯೂಲ್ ಇರೋದ್ರಿಂದ ಅನ್ಸಿಮೆಟ್ರಿಕ್ ಬ್ರೇಕಿಂಗ್ ಆಗುತ್ತೆ. ಇಲ್ಲಿ ಸಿಮೆಟ್ರಿಕ್ ಬ್ರೇಕಿಂಗ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಅಡಿಷನ್ ಆಫ್ HBr is polar to the double bond. ಡಬಲ್ ಬಾಂಡ್ಗೆ ಪೋಲಾರ್ ಮಾಲಿಕ್ಯೂಲ್ ಆ್ಯಡ್ ಮಾಡುವಾಗ ಇಲ್ಲೂ ಹೋಮೋಲೈಸಿಸ್ ಆಗೋದಿಲ್ಲ, ಬಿಕಾಸ್ ಇಟ್ ಈಸ್ ಪೋಲಾರ್ ಇನ್ ನೇಚರ್. ಫ್ರೀ ರ್ಯಾಡಿಕಲ್ ಕ್ಲೋರಿನೇಷನ್ ಆಫ್ ಮೀಥೇನ್ ಆಲ್ರೆಡಿ ಡೈರೆಕ್ಟ್ಲಿ ಕೊಟ್ಟಿದ್ದಾರೆ ಅವರು. ಫ್ರೀ ರ್ಯಾಡಿಕಲ್ ಕ್ಲೋರಿನೇಷನ್, ಫಾರ್ ಎಕ್ಸಾಂಪಲ್ ಮೀಥೇನ್ ಅನ್ನು ಕ್ಲೋರಿನೇಷನ್ ಮಾಡುವಾಗ ಎಲ್ಲಿ ಯಾವಾಗ ಫ್ರೀ ರ್ಯಾಡಿಕಲ್ ಫಾರ್ಮ್ ಮಾಡ್ತೀರಿ? ದಟ್ ಈಸ್ ಆಲ್ವೇಸ್ ಫಾರ್ಮ್ಡ್ ಬೈ ಹೋಮೋಲಿಟಿಕ್ ಫಿಷನ್. ಹೋಮೋಲಿಟಿಕ್ ಫಿಷನ್ ಇರೋದೆಲ್ಲಿ? ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್ ಅಲ್ಲಿ ಮಾತ್ರ. ಇಸ್ ದಟ್ ಕ್ಲಿಯರ್? ರೈಟ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಇನ್ವ್ಯಾಲಿಡ್? ಯಾವುದು ವ್ಯಾಲಿಡ್ ಅಲ್ಲ? The more stable the carbocation, the faster it is formed. Yes, tertiary carbocation, alkyl alli especially, tertiary carbocation is more stable than secondary carbocation, is more stable than primary carbocation. That is valid or not valid ಕೇಳಿದ್ದಾರೆ. Propyl cation changes to more stable isopropyl carbocation by 1,2 hydride shift. Yes or no? Propyl cation ಅಂದ್ರೆ ಏನ್ರಿ? CH3 CH2 ಇದು ಪ್ರೊಪೈಲ್ ಕಾರ್ಬೋಕ್ಯಾಟಯಾನ್, ಇದು ಪ್ರೈಮರಿ. ಇದು
ಇದು ಹೈಡ್ರೈಡ್ ಶಿಫ್ಟ್ 1 to ಹೈಡ್ರೈಡ್ ಶಿಫ್ಟ್ ಮಾಡಿದಿರಿ ಅಂತಂದ್ರೆ ಏನಾಗುತ್ತೆ CH3 CH CH3. So propyl carbocation can become isopropyl carbocation by 1 to hydride shift. ಇದು ಕೂಡ ವ್ಯಾಲಿಡ್ ಇದೆ. ಐಸೋಪ್ರೋಪೈಲ್ ಕ್ಲೋರೈಡ್ ಅಂದ್ರೆ CH3 CH3 Cl. Isopropyl chloride reacts with sodium ethoxide to form 1-ethoxypropane. CH3 CH2 CH2 CH3 1-ethoxypropane. Sorry, 1-ethoxypropane ಅಂತ ಕೊಟ್ಟಿದ್ದಾರೆ. Is this possible, students? Since it is secondary alkyl halide, ಇಲ್ಲಿ ಇರೋದು ಯಾವುದು ನ್ಯೂಕ್ಲಿಯೋಫೈಲ್ ಇದೆ, ಸೋಡಿಯಂ ಇಥಾಕ್ಸೈಡ್ ಅಯಾನ್ ಇದೆ. ಸೋಡಿಯಂ ಇಥಾಕ್ಸೈಡ್ ಅಯಾನ್ ಇರೋದ್ರಿಂದ I am going to be having, ನೋಡ್ರಿ, isopropyl chloride reacts with sodium ethoxide to form 1-ethoxypropane. 1-ethoxypropane ಯಾವಾಗ ಆಗ್ಬೋದಾಗಿತ್ತದು? ಇಲ್ಲಿ ನಿಮ್ಮದು ಎರಡನೇ ಕಾರ್ಬನ್ಗೆ ಕ್ಲೋರಿನ್ ಇದೆ. 1-ethoxypropane ಡೈರೆಕ್ಟ್ಲಿ ಅಟ್ಯಾಚ್ ಆಗಬೇಕಪ್ಪ ಅಂದರೆ ಇದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಬೇಕು. ಬಟ್ ಇಟ್ ಈಸ್ ವಾಟ್? ಸ್ಟ್ರಾಂಗರ್ ಬೇಸ್ ಹಿಯರ್. ಇಥಾಕ್ಸೈಡ್ ಅಯಾನ್ ಇಸ್ ಅ ಸ್ಟ್ರಾಂಗರ್ ಬೇಸ್, ಇನ್ ಫ್ಯಾಕ್ಟ್ ಆಲ್ಸೋ ನ್ಯೂಕ್ಲಿಯೋಫೈಲ್ ಬಟ್ ಸ್ಟ್ರಾಂಗರ್ ಬೇಸ್. ಬಟ್ ಇದು ಸೆಕೆಂಡರಿ ಇರೋದ್ರಿಂದ ಇಟ್ ವಿಲ್ ಅಂಡರ್ಗೋ ವಾಟ್? ಎಲಿಮಿನೇಷನ್ ರಿಯಾಕ್ಷನ್ ಆಗುತ್ತೆ, ನಾಟ್ ನ್ಯೂಕ್ಲಿಯೋಫಿಲಿಕ್. ಎಲಿಮಿನೇಷನ್ ರಿಯಾಕ್ಷನ್ ಆದರೆ ನಿಮಗಲ್ಲಿ ಅಲ್ಕೀನ್ ಸಿಗಬೇಕಾಗತ್ತೆ. ಸೊ ದೇರ್ ಫಾರ್ ದಿಸ್ ಬಿಕಮ್ಸ್ ಇನ್ವ್ಯಾಲಿಡ್. ಸೊ ದಿಸ್ ಇಸ್ ರಾಂಗ್, this is right. Isopropyl chloride, which is a secondary alkyl halide with stronger base, would undergo what? Elimination reaction. Because elimination reaction though order tertiary greater than secondary greater than primary. You wouldn't get nucleophilic substitution reaction for primary alkyl group. Is that clear, students? But ille nodri, propyl halide reacts with the sodium ethoxide to form 1-ethoxypropane because it is primary. SN2 mechanism ಆಗಿಬಿಟ್ಟು ನಿಮಗೆ 1-ethoxypropane ಸಿಗುತ್ತೆ. This is valid. The only this is not valid. So ನಿಮ್ಮ ಆನ್ಸರ್ C. Is that clear, students? Next. What products are formed when the following compound is treated with bromine? Following compound is treated with bromine in presence of FeBr3. ಈ ಪರ್ಟಿಕ್ಯುಲರ್ ಕಾಂಪೌಂಡ್ ಅನ್ನ ಬ್ರೋಮಿನ್ ಜೊತೆ ಟ್ರೀಟ್ ಮಾಡಿದ್ದಾರೆ. FeBr3 in the presence of FeBr3 ಬ್ರೋಮಿನ್ ಜೊತೆ ಟ್ರೀಟ್ ಮಾಡಿದರೆ ಯಾವ ಕಂಪೌಂಡ್ ಸಿಗುತ್ತೆ? ಫಸ್ಟ್ ಆಫ್ ಆಲ್ ನಿಮ್ಗೆ ಏನು ಗೊತ್ತಿದೆ? ಇನ್ ಪ್ರೆಸೆನ್ಸ್ ಆಫ್ ಹ್ಯಾಲೋಜನ್ ಕ್ಯಾರಿಯರ್ ಏನಾಗುತ್ತೆ? ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಎಲ್ಲೆಲ್ಲಿ ಆಗುತ್ತೆ ಹೇಳ್ರಿ? ಸಿನ್ಸ್ ಇಟ್ ಈಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಇರೋದ್ರಿಂದ ಆರ್ಥೋ, ಫಸ್ಟ್ ಪೊಸಿಷನ್ ಇಸ್ ಆರ್ಥೋ, ಇದು ಆರ್ಥೋ, ಇದಕ್ಕಿದು ಪ್ಯಾರಾ ಆಯ್ತಲ್ಲ, 1, 2 and 3. These two are ortho to this. This is para to this, and these two are ortho to this. This is para. So 1, 2 and 3 position ಅಲ್ಲಿ ಏನಾಗಬೇಕು? ಬ್ರೋಮಿನ್ ಬರಬೇಕು. ಬಟ್ ಇದು ಏನಾಗುತ್ತೆ? ಎರಡು ಅಲ್ಕೈಲ್ ಗ್ರೂಪ್ಸ್ ಮಧ್ಯೆ ಇರೋದ್ರಿಂದ ಇಲ್ಲಿ ಸ್ಟೆರಿಕ್ ಹಿಂಡರೆನ್ಸ್ ಜಾಸ್ತಿ ಇರುತ್ತೆ. ಇಲ್ಲಿ ಸಬ್ಸ್ಟಿಟ್ಯೂಷನ್ ಆಗೋದಿಲ್ಲ. ಏನು ಸಬ್ಸ್ಟಿಟ್ಯೂಷನ್ ಆದರೂ ಎಲ್ಲಾಗುತ್ತೆ? ಸಬ್ಸ್ಟಿಟ್ಯೂಷನ್ ಇಲ್ಲಿ ಆಗುತ್ತೆ, ಬ್ರೋಮಿನೇಷನ್ ಇಲ್ಲ ಇಲ್ಲಿ ಆಗುತ್ತೆ. ಸೊ ಇಲ್ಲಿ ಮತ್ತೆ ಇಲ್ಲೇ ಬ್ರೋಮಿನೇಷನ್ ಆಗಿರೋ ಅಂಥ ಆಪ್ಷನ್ ಅಷ್ಟೇ ನೋಡ್ರಿ. ಈಗ ಇಲ್ಲೇ ನೋಡ್ರಿ, ಬ್ರೋಮಿನ್ ಮಧ್ಯದಲ್ಲಿ ಬಂದಿದೆ, ಇಂಪಾಸಿಬಲ್. ಇಲ್ಲೇ ನೋಡ್ರಿ, ಪೊಸಿಷನ್ ನಂಬರ್ 2 ಗಿದೆನಾ? ರೈಟ್. ಪೊಸಿಷನ್ ನಂಬರ್ 3 ಗಿದೆನಾ? ರೈಟ್. ದಿಸ್ ಇಸ್ ಪಾಸಿಬಲ್. ವಾಟ್ ಅಬೌಟ್ ದಿಸ್? ಪೊಸಿಷನ್ ನಂಬರ್ 2 is possible, right? Position number 1 is not possible, so wrong answer. Position number, this is not possible, ಇಲ್ಲಿ CS3 ಇದೆ, ಇಲ್ಲಿ CS3, okay fine. 3 is possible, right? ಇಲ್ಲಿ this is not possible, it is neither ortho nor para. So only possible are 2 and 3. So 2 and 3. This is not possible because it is steric hindrance. This is not possible. So ನಿಮ್ಮ ಆಪ್ಷನ್ ಯಾವುದು? ಆಪ್ಷನ್ ಬಿ ದಲ್ಲಿ ಮಾತ್ರ ಬ್ರೋಮಿನೇಷನ್ ಆಗಿರುತ್ತೆ. The arrangement of the following compounds. 4 ಕಂಪೌಂಡ್ ಕೊಟ್ಟಿದ್ದಾರೆ in the increasing order of their boiling point. In the increasing order of their boiling. So boiling points are directly proportional to what, students? Boiling points are directly proportional to their molecular mass of the compound. ನೆನಪಿಟ್ಕೋರಿ, ಮಾಲಿಕ್ಯುಲರ್ ಮಾಸ್ ಯಾವುದು ಜಾಸ್ತಿ ಇದೆ? ಬ್ರೋಮೋಮೀಥೇನ್ ಅಂದ್ರೆ ಏನು? CH3Br. ಬ್ರೋಮೋಫಾರ್ಮ್ ಅಂದ್ರೆ CHBr3. ಕ್ಲೋರೋಮೀಥೇನ್ ಅಂದ್ರೆ CH3Cl. ಡೈಬ್ರೋಮೋಮೀಥೇನ್ ಅಂದ್ರೆ CH2Br2. ಸೊ ಹೈಯೆಸ್ಟ್ ಮಾಲಿಕ್ಯುಲರ್ ಮಾಸ್ ಇರೋದು ಯಾವುದು? 3 ಬ್ರೋಮಿನ್ ಇರೋದು ಯಾವುದು? ಸೆಕೆಂಡ್ ಒನ್. ಸೊ ಸೆಕೆಂಡ್ ಒನ್ ಹೈಯೆಸ್ಟ್ ಇರೋದು ಯಾವುದು?
ಸೆಕೆಂಡ್ ಒನ್ ಹೈಯೆಸ್ಟ್ ಇರೋದು ಯಾವುದು? ಇದು ರಾಂಗ್. ಐದರ್ ಬಿ ಇರಬಹುದು ಇಲ್ಲ ಎ ಇರಬಹುದು. ಲೀಸ್ಟ್ ಇರೋದು ಯಾವ್ದು ರೀ ಸ್ಟೂಡೆಂಟ್ಸ್? ಬಿ ಆರ್ ಒಂದಿದೆ, ಬಿ ಆರ್ 3 ಇದಾವೆ, ಬಿ ಆರ್ 2 ಇದಾವೆ. ಇಲ್ಲಿ ಬಿ ಆರ್ ಇಲ್ವೇ ಇಲ್ಲ. ಸೊ ಲೀಸ್ಟ್ ಯಾವ್ದು ಬರುತ್ತೆ? 3 ಬರುತ್ತೆ. ಸೊ ಲೀಸ್ಟ್ ಈಸ್ 3. ಇಲ್ಲಿ ಲೀಸ್ಟ್ 4 ಇದೆ, ರಾಂಗ್. ಹೈಯೆಸ್ಟ್ 2, ಲೀಸ್ಟ್ ಈಸ್ 3 ಇರೋದು ಆಪ್ಷನ್ ಒಂದೇ ಒಂದು, ಯಾವುದು? ಎ. ಜಸ್ಟ್ ಕಂಪೇರ್ ದ ಮಾಲಿಕ್ಯುಲರ್ ಮಾಸ್ ಲೈಕ್ ದಿಸ್ ಆ್ಯಂಡ್ ಯು ವಿಲ್ ಗೆಟ್ ದ ಬಾಯ್ಲಿಂಗ್ ಪಾಯಿಂಟ್. ಗಾಟ್ ಇಟ್? ರೈಟ್. ಹೆಕ್ಸೈಲ್, ಸೈಕ್ಲೋಹೆಕ್ಸೈಲ್ ಬ್ರೋಮೈಡ್ ವಿತ್ ಮ್ಯಾಗ್ನೀಷಿಯಮ್ ಇನ್ ಡ್ರೈ ಈಥರ್. ಎ ಕೊಡುತ್ತೆ. ಹೈಡ್ರೋಲೈಸಿಸ್ ಮಾಡಿದರೆ ಬಿ ಆಗುತ್ತೆ. ಪ್ರಾಡಕ್ಟ್ ಬಿ ಯಾವುದು ಅಂತ ಕೇಳಿದ್ದಾರೆ. ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ವಿ ಹ್ಯಾವ್ ಸೈಕ್ಲೋಹೆಕ್ಸೈಲ್ ಬ್ರೋಮೈಡ್. ಇದನ್ನ ಏನು ಮಾಡಿದ್ದೀವಿ? ವಿತ್ ಮ್ಯಾಗ್ನೀಷಿಯಮ್ ಇನ್ ವಾಟ್? ಡ್ರೈ ಈಥರ್. ಏನು ಸಿಗುತ್ತೆ ನಿಮಗೆ? ಸೈಕ್ಲೋಹೆಕ್ಸೈಲ್ ಮ್ಯಾಗ್ನೀಷಿಯಮ್ ಬ್ರೋಮೈಡ್. ನಿಮಗೆ ಗ್ರಿಗ್ನಾರ್ಡ್ ರಿಯೇಜೆಂಟ್ ಸಿಗುತ್ತೆ. ಇದನ್ನ ಏನು ಮಾಡಿದ್ದಾರೆ ಅವರು? ವಾಟರ್ ಆ್ಯಡ್ ಮಾಡಿದ್ದಾರೆ. ಗ್ರಿಗ್ನಾರ್ಡ್ ರಿಯೇಜೆಂಟ್ ಶುಡ್ ಬಿ ಆಲ್ವೇಸ್ ಇನ್ ಡ್ರೈ ಈಥರ್. ಯಾಕಂದರೆ ವಾಟರ್ನಲ್ಲಿ ಟು ಸರ್ಟನ್ ಎಕ್ಸ್ಟೆಂಟ್ ಅಸಿಡಿಕ್ ಇರೋದ್ರಿಂದ ಅದಕ್ಕೆ H+ ಅಯಾನ್ಸ್ ಬರುತ್ತೆ. ವಾಟ್ ಈಸ್ ದ ಪೊಲಾರಿಟಿ ಇನ್ ಗ್ರಿಗ್ನಾರ್ಡ್ ರಿಯೇಜೆಂಟ್? ಪೊಲಾರಿಟಿ ಇನ್ ಗ್ರಿಗ್ನಾರ್ಡ್ ರಿಯೇಜೆಂಟ್, ಮ್ಯಾಗ್ನೀಷಿಯಮ್ಗೆ ಪಾಸಿಟಿವ್ ಇರುತ್ತೆ, ಮೆಟಾಲಿಕ್, ಆ್ಯಂಡ್ ದಿಸ್ ಕಾರ್ಬನ್ ವುಡ್ ಬಿ ನೆಗೆಟಿವ್. ಸೊ ನಿಮ್ಮ H+ ಎಲ್ಲಿ ಬರುತ್ತೆ? ಇಲ್ಲಿ ಸೈಕ್ಲೋಹೆಕ್ಸೈಲ್ ಗ್ರೂಪ್ಗೆ H ಆ್ಯಡ್ ಆಗುತ್ತೆ. ಇಲ್ಲೇ ಏನು ಬರುತ್ತೆ ಈಗ? ಮ್ಯಾಗ್ನೀಷಿಯಮ್ ವಿತ್ ಬ್ರೋಮೀನ್ ಪಿಕ್ಸ್ ಅಪ್ OH. ಸೊ ನಿಮ್ಮ ಪ್ರಾಡಕ್ಟ್ ಯಾವುದೀಗ? ಸೈಕ್ಲೋಹೆಕ್ಸೇನ್ ವುಡ್ ಬಿ ಯೋರ್ ಪ್ರಾಡಕ್ಟ್. ಸೊ ಬಿ, ದ ಪ್ರಾಡಕ್ಟ್ ಬಿ ಯಾವುದು? ಸೈಕ್ಲೋಹೆಕ್ಸೇನ್. ಅಂದರೆ ನಿಮ್ಮ ಆನ್ಸರ್ ಯಾವುದು? ಆಪ್ಷನ್ ಸಿ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ದ ಕಂಪೌಂಡ್ ದಟ್ ರಿಯಾಕ್ಟ್ಸ್ ಫಾಸ್ಟೆಸ್ಟ್ ವಿತ್ ಸೋಡಿಯಂ ಮೆಥಾಕ್ಸೈಡ್. ದ ಕಂಪೌಂಡ್ ದಟ್ ರಿಯಾಕ್ಟ್ಸ್ ಫಾಸ್ಟೆಸ್ಟ್ ವಿತ್ ಸೋಡಿಯಂ ಮೆಥಾಕ್ಸೈಡ್. ಇಲ್ಲಿ ನೋಡ್ರಿ, ಎಲ್ಲ ಕಡೆ ಏನಿದೆ? CL ಬೆನ್ಝೀನ್ಗೆ ಅಟ್ಯಾಚ್ ಆಗಿದೆ, CL ಬೆನ್ಝೀನ್ಗೆ ಅಟ್ಯಾಚ್ ಆಗಿದೆ, CL ಬೆನ್ಝೀನ್ಗೆ, CL ಬೆನ್ಝೀನ್ಗೆ. ಸೊ ಇನ್ ಆಲ್ ಕೇಸಸ್ ದೇ ಆರ್ ಲೆಸ್ ರಿಯಾಕ್ಟಿವ್ ಬಿಕಾಸ್ CL ಮೇಲಿರುವಂಥ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸು ದೇ ವಿಲ್ ಬಿ ಇನ್ ಕಾಂಜುಗೇಷನ್ ವಿತ್ ಬೆನ್ಝೀನ್. ಸೊ ಇಲ್ಲಿ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಡೆವಲಪ್ ಆಗಿರುತ್ತಲ್ಲ. ಯಾವುದೇ ಬೆನ್ಝೀನ್ಗೆ ಡೈರೆಕ್ಟ್ಲಿ ನಾವು ಹ್ಯಾಲೋಜನ್ ಅಟ್ಯಾಚ್ ಮಾಡಿದರೆ ಈ ಎಲೆಕ್ಟ್ರಾನ್ಸು ದೇ ವಿಲ್ ಬಿ ಇನ್ ರೆಸೋನೆನ್ಸ್. ಇಲ್ಲಿ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಡೆವಲಪ್ ಆಗಿಬಿಟ್ಟು ವಿ ಕೆನಾಟ್ ಈಸಿಲಿ ಬ್ರೇಕ್ ಇಟ್. ಅದರ ರಿಯಾಕ್ಟಿವಿಟಿ ಕಡಿಮೆ ಇರುತ್ತೆ. ಬಟ್ ರಿಯಾಕ್ಟಿವಿಟಿ ಇನ್ಕ್ರೀಸ್ ಮಾಡೋದು ಹೆಂಗೆ? ಇದರ ರಿಯಾಕ್ಟಿವಿಟಿ ಕಡಿಮೆ ಇರುತ್ತೆ. ಬಟ್ ರಿಯಾಕ್ಟಿವಿಟಿ ಇನ್ಕ್ರೀಸ್ ಹೆಂಗೆ ಮಾಡೋದು? ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಬೆನ್ಝೀನ್ ರಿಂಗ್ ಮೇಲೆ ಇದ್ದರೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್ ಇನ್ಕ್ರೀಸಸ್ ದ ರಿಯಾಕ್ಟಿವಿಟಿ ಬಿಕಾಸ್ carbon ion formed by the sodium methoxide. Carbon ion formed by the attack of methoxide ion is stabilized. Is that clear? Okay. Electron withdrawing groups ಏನಾದರೂ ಬೆನ್ಝೀನ್ ರಿಂಗ್ ಮೇಲೆ ಇದ್ದರೆ ಅವು ಎಲೆಕ್ಟ್ರಾನನ್ನು ವಿಡ್ರಾ ಮಾಡಿಕೊಂಡು ಕಾರ್ಬನ್ ಅಯಾನನ್ನು ಸ್ಟೇಬಲ್ ಮಾಡುತ್ತೆ. ಸೊ ಎಷ್ಟು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇರ್ತಾವಲ್ಲ ಅಷ್ಟು ರಿಯಾಕ್ಟಿವ್ ಆಗುತ್ತೆ. ನಂಬರ್ 1, ಹ್ಯಾಲೋಜನ್ನು ಡೈರೆಕ್ಟ್ಲಿ ಬೆನ್ಝೀನ್ ಮೇಲೆ ಇದ್ದಾಗ ಅದರ ರಿಯಾಕ್ಟಿವಿಟಿ ಲೀಸ್ಟ್ ಇರುತ್ತೆ. ಅದಕ್ಕೆ ಈ ಆಪ್ಷನ್ನ ಬಿಟ್ಬಿಟ್ಟೆ. ಇಲ್ಲೇ ನೋಡ್ರಿ, NO2 ಗ್ರೂಪ್ ಮೆಟಾ ಪೊಸಿಷನಲ್ಲಿ ಒಂದಿದೆ, NO2 ಗ್ರೂಪ್ ಪ್ಯಾರಾ ಪೊಸಿಷನಲ್ಲಿ ಒಂದಿದೆ, NO2 ಗ್ರೂಪ್ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನಲ್ಲಿ 2 ಇದೆ. ಸೊ ದೇರ್ ಈಸ್ ಮೋರ್ ಅಮೌಂಟ್ ಆಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಹಿಯರ್ ಆ್ಯಂಡ್ ಮೋರ್ ಅಮೌಂಟ್ ಆಫ್ ಸ್ಟೆಬಿಲಿಟಿ ಆಫ್ ದ ಕಾರ್ಬನ್ ಅಯಾನ್ ಹಿಯರ್. So therefore, this would be reacting more than compared to others. So in short, ಏನು ಮಾಡಬೇಕು ನೀವು? ಬೆನ್ಝೀನ್ ಮೇಲೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್ ಜಾಸ್ತಿ ಇದ್ದರೆ that would be more reactive towards nucleophilic substitution reaction. Got it? Next, the compound having a longest CCl bond. Compound having longest CCl bond. ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, CCl ಬಾಂಡ್ ಅನ್ನ ಕನ್ಸಿಡರ್ ಮಾಡ್ರಿ. ಓಕೆನಾ? ಸಪೋಸ್ if this carbon is having a double bond, ಅಂದ್ರೆ ಏನು ಡೆವಲಪ್ ಆಯ್ತು ಅಲ್ಲಿ? there is ಕಾಂಜುಗೇಷನ್ ಇದ್ದರೆ ಈ ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆಗುತ್ತೆ, ಈ ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆಗುತ್ತೆ. ನೆಕ್ಸ್ಟ್, ಇಸ್ ಇಟ್ ನಾಟ್ ರೈಟ್? ಅವಾಗ ಈ ಕಾರ್ಬನ್ನು ಈ ಹ್ಯಾಲೋಜನ್ ಮಧ್ಯ ಏನು ಡೆವಲಪ್ ಆಗುತ್ತೆ? ಡಬಲ್ ಬಾಂಡ್ ಕ್ಯಾರೆಕ್ಟರ್ ಬರುತ್ತಲ್ಲ. ಇಫ್ ದೇರ್ ಈಸ್ ಅ ಕಾಂಜುಗೇಷನ್, ಅವ್ರು ಕೇಳಿರೋದು CCl ಬಾಂಡು, ನಾ ಕನ್ಸಿಡರ್ ಮಾಡಿದ CCl. ಯಾವ ಕಾರ್ಬನ್ನು CLಗೆ ಅಟ್ಯಾಚ್ ಆಗಿರುತ್ತಲ್ಲ ಆ ಕಾರ್ಬನ್ ಹತ್ರ ಏನಾದರೂ ಪೈ ಎಲೆಕ್ಟ್ರಾನ್ ಇದ್ದರೆ ಅಲ್ಲಿ ಕಾಂಜುಗೇಷನ್ ಡೆವಲಪ್ ಆಗಿ ಈ ಎಲೆಕ್ಟ್ರಾನ್ ಇಲ್ಲೇ ಶಿಫ್ಟ್ ಆಗೋದ್ರಿಂದ CCl ಬಾಂಡ್ ಏನಾಗುತ್ತೆ? ಡಬಲ್ ಬಾಂಡ್ ಕ್ಯಾರೆಕ್ಟರ್ ಡೆವಲಪ್ ಆಗುತ್ತೆ. ಯಾವಾಗ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಬರುತ್ತೋ ಅವಾಗ ಲೆಂತು ಕಡಿಮೆ ಆಗುತ್ತೆ.
ಡಬಲ್ ಬಾಂಡ್ ಲೆಂತ್ ಇಸ್ ಲೆಸ್. ಈಗ ಲಾಂಗೆಸ್ಟ್ ಸಿ ಸಿ ಎಲ್ ಬಾಂಡ್ ಕೇಳಿದ್ದಾರೆ. ಲಾಂಗೆಸ್ಟ್ ಸಿ ಸಿ ಎಲ್ ಬಾಂಡ್ ಅಂದರೆ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಡೆವಲಪ್ ಆಗಿರಲೇಬಾರದು ಅಥವಾ ಕಡಿಮೆ ಡೆವಲಪ್ ಆಗಿರಬೇಕು. ಯಾವಾಗ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಕಡಿಮೆ ಡೆವಲಪ್ ಆಗಿರುತ್ತೆ, ಯಾವಾಗ ಕಾಂಜುಗೇಷನಲ್ಲಿ ಇರೋದಿಲ್ಲ ಅಥವಾ ಯಾವಾಗ ರೆಸೋನೆನ್ಸ್ ಆಗಿರೋದಿಲ್ಲ. ಸೊ ಯಾವುದರಲ್ಲಿ ರೆಸೋನೆನ್ಸ್ ಆಗೋದಿಲ್ಲ ಅಂತ ನೋಡ್ರಿ. ಇಲ್ಲೇ ನೋಡ್ರಿ, ರೆಸೋನೆನ್ಸ್ ಆಗುತ್ತೆ, ಡಬಲ್ ಬಾಂಡ್ ಕ್ಯಾರೆಕ್ಟರ್ ಡೆವಲಪ್ ಆಗುತ್ತೆ. ಮೀನ್ ಬಾಂಡ್ ವಿಲ್ ಬಿ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಡೆವಲಪ್ ಆದ ಕೂಡಲೇ ಇದು ಹತ್ರ ಬರ್ತಾವ. ಲಾಂಗೆಸ್ಟ್ ಆಗೋದಿಲ್ಲ, ಶಾರ್ಟೆಸ್ಟ್ ಆಗುತ್ತೆ. ರಾಂಗ್ ಆನ್ಸರ್. ಇಲ್ಲೇ ನೋಡ್ರಿ, ಅಗೇನ್ ದೀಸ್ ಆರ್ ಇನ್ ಕಾಂಜುಗೇಷನ್, ಮತ್ತೆ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಮತ್ತೆ ಶಾರ್ಟ್ ಆಗುತ್ತೆ. ಅವ್ರು ಕೇಳಿರೋದು ಲಾಂಗೆಸ್ಟ್. ಇಲ್ಲೇ ನೋಡ್ರಿ, ಈ ಎಲೆಕ್ಟ್ರಾನ್ ಇಲ್ಲೇ ಬಂದರೆ ಈ ಎಲೆಕ್ಟ್ರಾನ್ ಇಲ್ಲೇ ಬರ್ತಾವ, ಮತ್ತೆ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಆಗುತ್ತೆ, ಮತ್ತೆ ಶಾರ್ಟೆಸ್ಟ್ ಆಗುತ್ತೆ. ಇಲ್ಲೇ ನೋಡ್ರಿ, ದಿಸ್ ಕಾರ್ಬನ್ ಈಸ್ ನಾಟ್ ಹ್ಯಾವಿಂಗ್ ಎನಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಪೈ ಬಾಂಡ್. ಸೊ ಈ ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆಗೋದು ಇಲ್ಲ, ಬಿಕಾಸ್ ದೇರ್ ಇಸ್ ನೋ ಕಾಂಜುಗೇಷನ್. ಶಿಫ್ಟ್ ಆಗೋದಿಲ್ಲ ಅಂದರೆ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಬರೋದಿಲ್ಲ, ಡಬಲ್ ಬಾಂಡ್ ಕ್ಯಾರೆಕ್ಟರ್ ಬರೋದಿಲ್ಲ ಅಂದರೆ ಶಾರ್ಟ್ ಆಗೋದಿಲ್ಲ, ಲಾಂಗ್ ಆಗುತ್ತೆ. ಸೊ ದೇರ್ ಫೋರ್ ಲಾಂಗ್ ಇರೋದು ಯಾವುದು? ಸಿ ಸಿ ಎಲ್ ಬಾಂಡು, ಆಪ್ಷನ್ ಬಿ ದಲ್ಲಿ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, 2% ಆಫ್ ಇಥನಾಲ್ ಈಸ್ ಆಡೆಡ್ ಡ್ಯೂರಿಂಗ್ ದ ಆಕ್ಸಿಡೇಷನ್ ಆಫ್ ಕ್ಲೋರೋಫಾರ್ಮ್ ಟು ಸ್ಟಾಪ್ ದ ಫಾರ್ಮೇಷನ್ ಆಫ್ ಕಾರ್ಬೋನಿಲ್ ಕ್ಲೋರೈಡ್. ಇನ್ ದಿಸ್ ರಿಯಾಕ್ಷನ್ ಇಥನಾಲ್ ಆಕ್ಟ್ಸ್ ಆಸ್. ಏನು ಮಾಡಿದ್ದಾರೆ ನೋಡ್ರಿ ಇಲ್ಲಿ, 2% ಆಫ್ ಇಥನಾಲ್ ಇಸ್ ಆಡೆಡ್ ಡ್ಯೂರಿಂಗ್ ದ ಆಕ್ಸಿಡೇಷನ್ ಆಫ್ ಕ್ಲೋರೋಫಾರ್ಮ್. ನಮ್ಮ ಹತ್ರ ಏನಿದೆ? ಕ್ಲೋರೋಫಾರ್ಮ್ ಇದೆ, ಇದು ಆಕ್ಸಿಡೇಷನ್ ಆಗ್ತಾ ಇದೆ. ಅವಾಗ ಏನು ಆ್ಯಡ್ ಮಾಡ್ತೀವಿ? 2% ಇಥನಾಲ್. ಇನ್ನೊಂದ್ಸಲ ಓದ್ರಿ, 2% ಆಫ್ ಇಥನಾಲ್. 2% ಆಫ್ ಇಥನಾಲ್ ಇಸ್ ಆಡೆಡ್ ಡ್ಯೂರಿಂಗ್ ಆಕ್ಸಿಡೇಷನ್ ಆಫ್ ಕ್ಲೋರೋಫಾರ್ಮ್ ಟು ಸ್ಟಾಪ್ ದ ಕಾರ್ಬೋನಿಲ್ ಕ್ಲೋರೈಡ್. ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ಕ್ಲೋರೋಫಾರ್ಮ್ CHCl3 when it comes in contact with air in presence of light, ಇದು ಆಕ್ಸಿಡೇಷನ್ ಆಗಿಬಿಟ್ಟು ಒಂದು ಕಂಪೌಂಡ್ ಫಾರ್ಮ್ ಮಾಡುತ್ತೆ. ಯಾವುದದು? ಕಾರ್ಬೋನಿಲ್ ಕ್ಲೋರೈಡ್. ಕಾರ್ಬೋನಿಲ್ ಕ್ಲೋರೈಡ್ ಅನ್ಬೋದು, ಅಥವಾ ಇದಕ್ಕೆ ಫಾಸ್ಜಿನ್ ಅಂತೀವಿ. ಇಟ್ಸ್ ಅ ವೆರಿ ಪಾಯ್ಸನಸ್ ಕಂಪೌಂಡ್. ಈ ಥರ ಕಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಏನು? ಆಕ್ಸಿಡೇಷನ್ ಆಫ್ ಕ್ಲೋರೋಫಾರ್ಮ್ ಆದರೆ, ಕ್ಲೋರೋಫಾರ್ಮ್ ಆಕ್ಸಿಡೇಷನ್ ಆದರೆ ಈ ಥರ ಕಂಪೌಂಡ್ ಫಾರ್ಮ್ ಆಗುತ್ತೆ. ಕ್ಲೋರೋಫಾರ್ಮ್ ಆಕ್ಸಿಡೇಷನ್ ಆದರೆ ಈ ಕಾರ್ಬೋನಿಲ್ ಕಂಪೌಂಡ್, ಕಾರ್ಬೋನಿಲ್ ಕ್ಲೋರೈಡ್ ಅಥವಾ ಫಾಸ್ಜಿನ್ ಫಾರ್ಮ್ ಆಗಿರುತ್ತೆ. ಈಗ ಇಥನಾಲ್ ಏನಕ್ಕೆ ಆ್ಯಡ್ ಮಾಡ್ತೀವಿ ಅಂತಂದರೆ, ಈ ಇಥನಾಲ್ ಏನು ಮಾಡುತ್ತೆ ಅಂದರೆ, ವಿ ಹ್ಯಾವ್ ವಾಟ್? COCl ಇದೆ ಅಲ್ವಾ? ಸೊ ವಿ ಆರ್ ಗೋಯಿಂಗ್ ಟು ಆ್ಯಡ್ ವಾಟ್? ಈಥೈಲ್ ಆಲ್ಕೋಹಾಲ್. ಈಥೈಲ್ ಆಲ್ಕೋಹಾಲ್ ಆ್ಯಡ್ ಮಾಡ್ತೀವಿ. ಸೊ ದಿಸ್ ಈಥೈಲ್ ಆಲ್ಕೋಹಾಲ್ would react with ಫಾಸ್ಜಿನ್. ಫಾಸ್ಜಿನ್ ಏನಾದರೂ ಫಾರ್ಮ್ ಆಗಿದ್ದರೆ ಅದರ ಜೊತೆ ಇಮಿಡಿಯೇಟ್ಲಿ ರಿಯಾಕ್ಟ್ ಆಗಿಬಿಟ್ಟು that would give us OC2H5, OC2H5 ಅಂದರೆ ಡೈಇಥೈಲ್ ಕಾರ್ಬೋನೇಟ್. ಸಾರಿ, that would give us -2HCl. ನಮಗೇನು ಕೊಡ್ತಿತ್ತದು? ಡೈಇಥೈಲ್ ಕಾರ್ಬೋನೇಟ್. OC2H5, OC2H5 ಏನಂತಾರೆ ಇದಕ್ಕೆ? ಡೈಇಥೈಲ್ ಕಾರ್ಬೋನೇಟ್. ಇದು ಪಾಯ್ಸನಸ್ ಕಂಪೌಂಡನ್ನು ಈ ಥರ ಕನ್ವರ್ಟ್ ಮಾಡುತ್ತೆ. ಅಂದರೆ ಕ್ಲೋರೋಫಾರ್ಮ್ ಏನಾದರೂ ಆಕ್ಸಿಡೇಷನ್ ಆದರೆ, ಫಾಸ್ಜಿನ್ ಏನಾದರೂ ಫಾರ್ಮ್ ಆಗಿದ್ದರೆ, ಇಮಿಡಿಯೇಟ್ಲಿ ಫಾಸ್ಜಿನ್ ಜೊತೆ ಪಾಯ್ಸನಸ್ ಕಂಪೌಂಡ್ ಜೊತೆ ಇಥನಾಲ್ ರಿಯಾಕ್ಟ್ ಆಗಿಬಿಟ್ಟು ನಾನ್ ಪಾಯ್ಸನಸ್ ಡೈಇಥೈಲ್ ಕಾರ್ಬೋನೇಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಅಂದರೆ ವಾಟ್ ಈಸ್ ಇಥನಾಲ್ ಡೂಯಿಂಗ್ ಹಿಯರ್? ಫಾಸ್ಜಿನ್ ಕಂಪೌಂಡ್ ಫಾರ್ಮ್ ಆಗೋದನ್ನು ಸ್ಟಾಪ್ ಮಾಡುತ್ತಾ ಇಲ್ಲ, ಸಪೋಸ್ ಅದು ಫಾರ್ಮ್ ಆಗಿದ್ದರೆ ಇಮಿಡಿಯೇಟ್ಲಿ ಅದು ಡೈಇಥೈಲ್ ಕಾರ್ಬೋನೇಟನ್ನು ಫಾರ್ಮ್ ಮಾಡುತ್ತೆ. ಅಂದರೆ ಇಟ್ ಈಸ್ ಅವಾಯ್ಡಿಂಗ್ ದ ಫಾರ್ಮೇಷನ್ ಆಫ್ ಫಾಸ್ಜಿನ್. ಅಂದರೆ ಇಟ್ ಈಸ್ ಆ್ಯಕ್ಟಿಂಗ್ ಲೈಕ್ ಅ ನೆಗೆಟಿವ್ ಕೆಟಾಲಿಸ್ಟ್ ಆಸ್ ಫಾರ್ ಆಸ್ ದ ಫಾರ್ಮೇಷನ್ ಆಫ್ ಫಾಸ್ಜಿನ್ ಈಸ್ ಕನ್ಸರ್ನ್ಡ್. ಎಲ್ಲಿವರೆಗೂ ಫಾಸ್ಜಿನ್ ಫಾರ್ಮ್ ಆಗೋದ್ರ ಬಗ್ಗೆ ಒಂದು ಮಾತಾಡ್ತಿರ್ತೀವಿ, ಅಲ್ಲಿವರೆಗೂ ಇಥನಾಲು ಅದನ್ನು ಫಾರ್ಮ್ ಮಾಡ್ತಾ ಇಲ್ಲ. ಅಂದರೆ ಅದು ನೆಗೆಟಿವ್ ಕೆಟಾಲಿಸ್ಟ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ. ಇಸ್ ದಟ್ ಕ್ಲಿಯರ್? ರೈಟ್. ನೆಕ್ಸ್ಟ್, ಅ ಸ್ಯಾಂಪಲ್ ಆಫ್ ಕ್ಲೋರೋಫಾರ್ಮ್ ಬೀಯಿಂಗ್ ಯೂಸ್ಡ್ ಆಸ್ ಅ ಅನೆಸ್ಥೆಟಿಕ್. ಕ್ಲೋರೋಫಾರ್ಮನ್ನು ನಾವು ಅನೆಸ್ಥೆಟಿಕ್ ಆಗಿ ಯೂಸ್ ಮಾಡಬೇಕಂದ್ರೆ ಅದನ್ನು ಟೆಸ್ಟ್ ಮಾಡ್ತೀವಿ. ಫಸ್ಟು ಯಾವುದರಿಂದ ಟೆಸ್ಟ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಸ್ಯಾಂಪಲ್ ಆಫ್ ಕ್ಲೋರೋಫಾರ್ಮ್ ಬೀಯಿಂಗ್ ಯೂಸ್ಡ್ ಆಸ್ ಅ ಅನೆಸ್ಥೆಟಿಕ್. ಯಾವ ಕ್ಲೋರೋಫಾರ್ಮನ್ನು ಅನೆಸ್ಥೆಟಿಕ್ ಆಗಿ ಯೂಸ್ ಮಾಡ್ತೀವಿ
ಅದನ್ನು ಟೆಸ್ಟ್ ಮಾಡ್ತೀವಿ. ಯಾವುದರಿಂದ ಟೆಸ್ಟ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಐ ಟೋಲ್ಡ್ ಯು, ಕ್ಲೋರೋಫಾರ್ಮ್ ನೋಡ್ರಿ, ಅದು ಏನಾರೇ ಆಕ್ಸಿಡೇಷನ್ ಆಗಿಬಿಟ್ಟು ಫಾಸ್ಜಿನ್ ಆಗಿದ್ದರೆ ಅದರ ಜೊತೆ ಬೈ ಪ್ರಾಡಕ್ಟ್ ಏನಾಗಿರುತ್ತೆ, ಅಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಫಾರ್ಮ್ ಆಗಿರುತ್ತೆ. ಓಕೆ, ನಮ್ಮ ಹತ್ರ ಕ್ಲೋರೋಫಾರ್ಮ್ ಇದೆ ಅಂತ ಅಂದ್ಕೊಂಡಿರ್ತೀವಿ. ಅದು ಏನಾದರೂ ಆಕ್ಸಿಡೇಷನ್ ಆಗಿ ಫಾಸ್ಜಿನ್ ಫಾರ್ಮ್ ಆಗಿದ್ದರೆ ಅದು ಅದರ ಜೊತೆ HCl ಫಾರ್ಮ್ ಮಾಡಿರುತ್ತೆ. HCl ಫಾರ್ಮ್ ಮಾಡಿದರೆ ಅದರಲ್ಲಿ Cl ಮೈನಸ್ ಇರುತ್ತೆ. ಅದರಲ್ಲಿ Cl ಮೈನಸ್ ಇದ್ದರೆ ನಾವೇನು ಆ್ಯಡ್ ಮಾಡ್ತೀವಿ, ಸಿಲ್ವರ್ ನೈಟ್ರೇಟ್ ಆ್ಯಡ್ ಮಾಡ್ತೀವಿ. ಸಿಲ್ವರ್ ನೈಟ್ರೇಟ್ ಆ್ಯಡ್ ಮಾಡಿದ ಕೂಡಲೇ ಅದೇನಾದರೂ ನಮಗೆ AgCl ಕೊಡ್ತಪ್ಪ ಅಂದರೆ, AgCl ಕೊಟ್ಟರೆ ಅದರರ್ಥ Cl ಮೈನಸ್ ಇದೆ. Cl ಮೈನಸ್ ಇದ್ದರೆ ಅದು ಫಾಸ್ಜಿನ್ ಆಗಿದೆ. ಯಾವುದು, ಕ್ಲೋರೋಫಾರ್ಮು ಫಾಸ್ಜಿನ್ ಆಗಿದೆ. ಕ್ಲೋರೋಫಾರ್ಮ್ ಫಾಸ್ಜಿನ್ ಆಗಿದೆ ಅಂದರೆ ಅದು ಪಾಯ್ಸನಸ್ ಆಗಿದೆ. ವಿ ಕೆನಾಟ್ ಯೂಸ್ ಇಟ್ ಫಾರ್ ಅನೆಸ್ಥೆಷಿಯಾ. ಇಸ್ ದ್ಯಾಟ್ ಕ್ಲಿಯರ್? ಇಫ್ ಎಟ್ ಆಲ್ ಅದು ಆಕ್ಸಿಡೇಷನ್ ಆಗಿ ಫಾಸ್ಜಿನ್ ಆಗಿದೆನೋ ಇಲ್ವೋ ಅಂತ ಚೆಕ್ ಮಾಡೋಬೇಕಂತ ನಾವು ಸಿಲ್ವರ್ ನೈಟ್ರೇಟ್ ಆ್ಯಡ್ ಮಾಡ್ತೀವಿ. ಯಾಕಂದರೆ ಸಿಲ್ವರ್ ನೈಟ್ರೇಟು ಅದರಲ್ಲಿರೋವಂಥ ಬೈ ಪ್ರಾಡಕ್ಟ್ನಲ್ಲಿರೋವಂಥ Cl ಮೈನಸ್ ಜೊತೆ ರಿಯಾಕ್ಟ್ ಆಗಿ AgCl ಕೊಡುತ್ತೆ. AgCl ಕೊಟ್ಬಿಡುತ್ತೆ. AgCl ಪ್ರೆಸಿಪಿಟೇಟ್ ವೈಟ್ PPT ಸಿಕ್ತು, that means HCl is formed. If HCl is formed, phosgene is formed. If phosgene is formed, chloroform has undergone already oxidation. There is no more chloroform. We cannot use it. ಅರ್ಥ ಆಯ್ತಾ? ಸೊ ನಮ್ಮ ಆನ್ಸರ್ ಯಾವುದು, ಸಿಲ್ವರ್ ನೈಟ್ರೇಟನ್ನು ಯೂಸ್ ಮಾಡ್ತೀವಿ. ಓಕೆನಾ? ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. DDT ಕ್ಯಾನ್ ಬಿ ಪ್ರಿಪೇರ್ಡ್ ಬೈ ರಿಯಾಕ್ಟಿಂಗ್ ಕ್ಲೋರೋಬೆನ್ಸಿನ್ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ H2SO4 ವಿತ್. DDTಯನ್ನು ಪ್ರಿಪೇರ್ ಮಾಡಬೇಕಂದ್ರೆ ವಾಟ್ ಈಸ್ ಅ DDT? DDT is diphenyl trichloroethane, DDT. DDT ಅನ್ನ ಪ್ರಿಪೇರ್ ಮಾಡ್ತೀವಿ ಹೆಂಗೆ, ಕ್ಲೋರೋಬೆನ್ಸಿನ್ ಜೊತೆ ಇನ್ ಪ್ರೆಸೆನ್ಸ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ವಿತ್ ಕ್ಲೋರೋಬೆನ್ಸಿನ್ ಜೊತೆ ಮತ್ತೇನು ಆ್ಯಡ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ಹೌ ವಿ ಪ್ರಿಪೇರ್. ವಿ ಹ್ಯಾವ್ ಕ್ಲೋರೋಬೆನ್ಸಿನ್, right? ಈ ಕ್ಲೋರೋಬೆನ್ಸಿನ್ ಜೊತೆ we are going to take trichloroacetaldehyde. ಏನಂತಾರೆ ಇದಕ್ಕೆ? This is called as a trichloroacetaldehyde. trichloroacetaldehyde or ಇದಕ್ಕೆ ಕ್ಲೋರಾಲ್ ಅಂತಾರೆ. Okay, this is going to take up water molecule out with the help of concentrated H2SO4. ಅವಾಗ ನಮಗೆ ಏನು ಸಿಗುತ್ತೆ, DDT ಸಿಗುತ್ತೆ. ಓಕೆನಾ? This is how we are going to get it. Yes. Okay. We have chlorine here. Dichloro, diphenyl, trichloroethane. ಇದು ನಮ್ಮ DDT. Okay. DDT ಅನ್ನ ಕ್ಲೋರೋಬೆನ್ಸಿನ್ ಮತ್ತೆ ಕ್ಲೋರಾಲ್ ಅನ್ನ ಯೂಸ್ ಮಾಡ್ತೀವಿ. So chloral is there, chlorine, chloroform, trichloroacetone, chloral hydrate. Chloral hydrate will be our answer. What is chloral hydrate? Chloral hydrate is Cl. Here we are going to have OH. Chloral hydrate idu dehydration aad kudle we will get chloral. So this chloral can be added with chlorobenzene to give us DDT. So namma answer yavadu? Option D. Is that clear, students? So that is what about Super 30 or 30 important questions from this particular chapter. I will see you all in the next class with a different chapter. Till then, keep studying. All the best.